ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಒಂದು ಒಳ್ಳೆ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಸೊ ಎಲ್ಲರೂ ನನಗೆ ಕೇಳ್ತಾ ಇದ್ರು, ಬ್ರದರ್ ಒಂದು ಲೈಟ್ ರೂಮ್ ಕ್ಲಾಸಿಕ್ ಮೇಲೆ ಒಂದು ಇನ್ಡೆಪ್ತ್ ವಿಡಿಯೋ ಮಾಡಿ ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ನಾನು ಕನ್ನಡದಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಾಫ್ಟ್ವೇರ್ಸ್ ಎಲ್ಲ ಲ್ಯಾಂಗ್ವೇಜಸ್ ಎಲ್ಲ ಇಂಗ್ಲೀಷಲ್ಲಿ ಇರುತ್ತಲ್ಲ, ಸೊ ಕನ್ನಡದಲ್ಲಿ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಾನು ಟ್ರೈ ಮಾಡ್ತೀನಿ ನಿಮ್ಗೆಲ್ರಿಗೂ ಅರ್ಥ ಆಗಲಿ. ಈ ಲೈಟ್ ರೂಮ್ ಟ್ಯುಟೋರಿಯಲಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ, ಸೊ ಬೇಸಿಕ್ಸ್ ಆಲ್ ದ ಲೈಟ್ ರೂಮ್ ಕ್ಲಾಸಿಕ್ ಬಗ್ಗೆ ಬೇಸಿಕ್ಕಾಗಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇಂಪೋರ್ಟಿಂಗ್, ಆರ್ಗನೈಸಿಂಗ್ ಆ್ಯಂಡ್ ಹೆಂಗೆ ಕಾಪಿ ಮಾಡಬೇಕು ನಿಮ್ಮ ಇನ್ನೊಂದು ಡ್ರೈವ್ಗೆ, ಲೈಟ್ ರೂಮ್ನ ಯಾವ ಥರ ಆಪ್ಟಿಮೈಸ್ ಮಾಡಬೇಕು, ಯಾವ ಥರ ಲೈಟ್ ರೂಮ್ನ ಮ್ಯಾನೇಜ್ ಮಾಡಬೇಕು, ನಿಮ್ಮ ಸಿಸ್ಟಮಲ್ಲಿ ಲೈಟ್ ರೂಮ್ ಕ್ರ್ಯಾಶ್ ಆಗದೆ ಇರೋಂಗೆ ಯಾವ ಥರ ನೋಡ್ಕೋಬೇಕು, ಲೈಟ್ ರೂಮಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು, ಅದರೆಲ್ಲರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಡೈವ್ ಇನ್. ಇವತ್ತು ನಾನು ಯೂಸ್ ಮಾಡ್ತಿರೋದು ಲೈಟ್ ರೂಮ್ ಕ್ಲಾಸಿಕ್ 2024 ಅಡೋಬಿ ಕ್ರಿಯೇಟಿವ್ ಕ್ಲೌಡಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಡೋಬಿ ಕ್ರಿಯೇಟಿವ್ ಕ್ಲೌಡ್ ಈಸ್ ಅ ಪ್ಲಾಟ್ಫಾರ್ಮ್ ವೇರ್ ನಿಮಗೆ ಮೋರ್ ದೆನ್ 20+ ಆ್ಯಪ್ಸ್ ಅಡೋಬಿಯಿಂದ ಸಿಗುತ್ತೆ. ಸೊ ನಾನು ಇಲ್ಲಿ ಇಂಡಿವಿಜುವಲ್ ಸಬ್ಸ್ಕ್ರಿಪ್ಷನ್ ಇರೋದ್ರಿಂದ ಎಲ್ಲ 20+ ಅಡೋಬಿ ಸಾಫ್ಟ್ವೇರ್ಗೆ ಆಕ್ಸೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ನಿಮಗೆ ಇದು ತಿಳ್ಕೊಬೇಕಾಗಿರೋದು ಒಂದು ವಿಷಯ ಏನಪ್ಪ ಅಂತಂದರೆ, ಲೈಟ್ ರೂಮ್ ಕ್ಲಾಸಿಕ್ ಮತ್ತು ಲೈಟ್ ರೂಮ್ ಡೆಸ್ಕ್ಟಾಪಲ್ಲಿರೋ ಡಿಫ್ರೆನ್ಸಸ್. Lightroom Desktop is a completely web based system. ಅಡೋಬಿ ಅಕೌಂಟನ್ನ ಲಾಗಿನ್ ಮಾಡಿ ನೀವು ಕ್ಲೌಡಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಇದು ಅಡೋಬಿ ಲೈಟ್ ರೂಮ್ ಕ್ಲಾಸಿಕ್ ಈಸ್ ಓನ್ಲಿ ಯು ಕ್ಯಾನ್ ಆಕ್ಸೆಸ್ ಇನ್ ಡೆಸ್ಕ್ಟಾಪ್ಸ್, PC ಆಗಿರ್ಬೋದು ಅಥವಾ ಮ್ಯಾಕ್ಸ್ ಆಗಿರ್ಬೋದು. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಮ್ಯಾಕ್. ಮತ್ತು ಇನ್ನೊಂದು ವಿಷಯ ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದರೆ, ನೀವು ಲೈಟ್ ರೂಮ್ ಕ್ಲಾಸಿಕ್ನ ಯೂಸ್ ಮಾಡಬೇಕಾದ್ರೆ ಮಿನಿಮಮ್ ನೀವು ಇಂಟೆಲ್ ಸಿಸ್ಟಮನ್ನು ಯೂಸ್ ಮಾಡ್ತಿರ್ಬೇಕಾ, ಇಂಟೆಲ್ i5 ಆರ್ ಇಂಟೆಲ್ i7ಗಿಂತ ಜಾಸ್ತಿ ಇರಬೇಕು. ಮ್ಯಾಕಲ್ಲಿ M1 ಸಿಸ್ಟಮ್ ಅಥವಾ ಆ್ಯಪಲ್ ಸಿಲಿಕಾನ್ ಸಿಸ್ಟಮ್ ಯಾವುದಾದ್ರೂ ಇರುತ್ತೆ, ಅದೆಲ್ಲದರಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ಮಿನಿಮಮ್ ಕಾನ್ಫಿಗರೇಷನ್ ಅಟ್ಲೀಸ್ಟ್ 16 GB ರ್ಯಾಮ್ ಇರಬೇಕು ಮತ್ತು ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಲೈಟ್ ರೂಮ್ ನೀಡ್ಸ್ ಲಾಟ್ ಆಫ್ ಪ್ರೊಸೆಸಿಂಗ್ ಪವರ್. ಆ್ಯಂಡ್ ಆಲ್ಸೋ ಲೈಟ್ ರೂಮ್ ಕ್ಲಾಸಿಕ್ ಯೂಸ್ ಮಾಡೋಕ್ಕೆ ನಿಮಗೆ ಮಿನಿಮಮ್ ಆಕ್ಟಾ ಕೋರ್ ಟು 10 ಕೋರ್ಸ್ ಪ್ರೊಸೆಸರ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇರಬೇಕು ಮತ್ತು ಒಳ್ಳೆ ಪ್ರೊಸೆಸಿಂಗ್ ಪವರ್ ಇರಬೇಕು. ತುಂಬ ಹ್ಯೂಜ್ ರಾ ಫೈಲ್ಸ್ನ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ, ಮಲ್ಟಿಪಲ್ ಮೋರ್ ದೆನ್ 10,000 20,000 ಮಲ್ಟಿಪಲ್ ರಾ ಫೈಲ್ಸ್ನ ನೀವು ಹ್ಯಾಂಡಲ್ ಮಾಡ್ತಿರ್ತೀರಾ. ಅದಕ್ಕೋಸ್ಕರ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನೋಡ್ಬೋದು ನನ್ನ ಹತ್ರ ಫೋಟೋಶಾಪ್, ಲೈಟ್ ರೂಮ್, ಅಲಿಸ್ಟ್ರೇಟರ್, ಅಡೋಬಿ ಆ್ಯಂಡ್ ಆಲ್ ದ ಸಾಫ್ಟ್ವೇರ್ಸ್ ನನ್ನ ಹತ್ರ ಇದೆ. ಆ್ಯಂಡ್ ದಿಸ್ ಲೈಟ್ ರೂಮ್ ಸಾಫ್ಟ್ವೇರ್ ಈಸ್ ಅಪ್ ಟು ಡೇಟ್ ಆ್ಯಂಡ್ ಐ ಆಮ್ ಯೂಸಿಂಗ್ ಅ 2024 ಅಡೋಬಿ ಲೈಟ್ ರೂಮ್ ಕ್ಲಾಸಿಕ್ ಲಾಂಚ್ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ನಾನು ಮೊದಲಿಂದನೇ ಕ್ಯಾಟಲಾಗ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಕ್ಯಾಟಲಾಗ್ ಅಂದರೆ ಒಂಥರ ಇಲ್ಲಿ ಫೋಲ್ಡರ್ಸ್ ಥರ. ಸೊ ಅದರಲ್ಲಿ ಎಲ್ಲ ಫೋಟೋಸ್ನ ಆರ್ಗನೈಸ್ ಮಾಡ್ಕೊಂಡು ಇಟ್ಕೋಬೋದು. ಡಿಫ್ರೆಂಟ್ ಕ್ಲೈಂಟ್ಗೆ ಡಿಫ್ರೆಂಟ್ ಕ್ಯಾಟಲಾಗ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು, ಅಥವಾ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗೆ ಡಿಫ್ರೆಂಟ್ ಕ್ಯಾಟಲಾಗ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಈ ಲೈಟ್ ರೂಮ್ ಕ್ಯಾಟಲಾಗಲ್ಲಿ ನಾವು ತುಂಬ ಫೋಟೋಸ್ನ ಮ್ಯಾನೇಜ್ ಮಾಡ್ಬೋದು, ಆರ್ಗನೈಸ್ ಮಾಡ್ಬೋದು. ಆಲ್ರೆಡಿ ನಾನು ಡಿಫಾಲ್ಟ್ ಕ್ಯಾಟಲಾಗ್ನ ಚೂಸ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಚೂಸ್ ಅ ಡಿಫ್ರೆಂಟ್ ಕ್ಯಾಟಲಾಗ್ ಅಂತ ಮಾಡ್ತಿದ್ದೀನಿ, ಮತ್ತು ಇಲ್ಲಿ ಕ್ರಿಯೇಟ್ ನ್ಯೂ ಕ್ಯಾಟಲಾಗ್ ಅಂತ ಮಾಡ್ತಿದ್ದೀನಿ. ಸೊ ನೀವು ಮೋಸ್ಟ್ ಆಫ್ ಟೈಮ್ ನಿಮ್ಗೆ ಈ ವಿಂಡೋ ನಿಮ್ಗೆ ತೋರಿಸ್ಲಿಕ್ಕಿಲ್ಲ. ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಕ್ರಿಯೇಟ್ ಅ ನ್ಯೂ ಕ್ಯಾಟಲಾಗ್ ಅಂತ ತೋರಿಸ್ಬೋದು, ಅಥವಾ ಡಿಫಾಲ್ಟ್ ಕ್ಯಾಟಲಾಗಲ್ಲಿ ಕೂಡ ಓಪನ್ ಆಗ್ಬೋದು. ಸೊ ನಾನು ಇವಾಗ ಇಲ್ಲಿ ನ್ಯೂ ಕ್ಯಾಟಲಾಗ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನ್ಯೂ ಕ್ಯಾಟಲಾಗ್ನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ತಿಳ್ಕೊಬೇಕಾಗಿರೋ ಒಂದು ವಿಷಯ ಏನಪ್ಪ ಅಂತಂದರೆ, ನೀವು ಆಲ್ವೇಸ್ ಕ್ಯಾಟಲಾಗ್ಗಳನ್ನು SSD ಅಥವಾ ನಿಮ್ಮ ಇಂಟರ್ನಲ್ ಹಾರ್ಡ್ ಡ್ರೈವಲ್ಲಿ ಕ್ರಿಯೇಟ್ ಮಾಡಿ. ಯಾಕಂದರೆ ಕ್ಯಾಟಲಾಗ್ ಆಕ್ಸೆಸ್ ಮಾಡೋಕ್ಕೆ ಎಷ್ಟು ಫಾಸ್ಟ್ SSD ಅಥವಾ ಎಷ್ಟು ಫಾಸ್ಟ್ ರೀಡ್ ಆ್ಯಂಡ್ ರೈಟ್ ಟೈಮ್ ಇರೋಂಥ ಹಾರ್ಡ್ ಡ್ರೈವಲ್ಲಿ ನೀವು ಸೇವ್ ಮಾಡ್ತೀರೋ ಅಷ್ಟು ತುಂಬ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಲೈಟ್ ರೂಮ್ ಅಷ್ಟು ರೆಸ್ಪಾನ್ಸಿವ್ ಆಗಿ ವರ್ಕ್ ಆಗುತ್ತೆ. ಯಾಕಂದರೆ ಪ್ರತಿ ಸಾರಿ ಲೈಟ್ ರೂಮ್ ಲಾಂಚ್ ಆದ ತಕ್ಷಣ ಫೋಟೋಸ್ನ ಲೋಡಪ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಸ್ಲೋ SSD ಅಥವಾ ಸ್ಲೋ ಹಾರ್ಡ್ ಡ್ರೈವ್ ಆಗಿದ್ದರೆ ಅದು ತುಂಬಾ ಟೈಮ್ ತೊಗೋಬೋದು. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ರೆಕಮೆಂಡ್ ಯು ಗೈಸ್ ಟು ಕ್ರಿಯೇಟ್ ಅ ಕ್ಯಾಟಲಾಗ್ ಇನ್ SSD ಆರ್ ಫಾಸ್ಟರ್ ಹಾರ್ಡ್ ಡ್ರೈವ್, ಆರ್ ನಿಮ್ಮ ಹತ್ರ RAID ಅಥವಾ NAS ಸಿಸ್ಟಮ್ ಇದ್ದರೆ ಅದರಲ್ಲೂ ಕೂಡ ಕ್ರಿಯೇಟ್ ಮಾಡಬಹುದು. ಬಟ್ ಐ ರೆಕಮೆಂಡ್ ಆಲ್ವೇಸ್ ಟು ಡೂ ಇನ್ ಅ ಇಂಟರ್ನಲ್ ಹಾರ್ಡ್ ಡ್ರೈವ್. ಸೊ ನಾನು ಇವಾಗ ನೋಡ್ತಾ ಇರ್ಬೋದು, ನಾನು ನನ್ನ ಮ್ಯಾಕಿಂತೋಷಲ್ಲಿ ಯೂಸರ್ ಅರುಣ್ ಪ್ರಕಾಶಲ್ಲಿ ನಾನು ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದ್ರಲ್ಲಾದರೂ ಮಾಡ್ಕೋಬೋದು, ಅಥವಾ ನಿಮ್ಮದು PC ಸಿಸ್ಟಮ್ ಆಗಿದೆ C ಡ್ರೈವಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಅದರಲ್ಲೇ ಕ್ರಿಯೇಟ್ ಮಾಡಿ. ನಾನು ಇವಾಗ ಇಲ್ಲಿ ಹೊಸ ಫೋಲ್ಡರಲ್ಲಿ ಹೇಳಿಬಿಟ್ಟು ಲೈಟ್ ರೂಮ್ ಟ್ಯುಟೋರಿಯಲ್ ಅಂತ ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದರೊಳಗಡೆ ಇವಾಗ ಲೈಟ್ ರೂಮ್ನ ಹೆಸರು ನಾನು
ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಲೈಟ್ ರೂಮ್ನ ಹೆಸರು ಏನಪ್ಪ ಅಂತಂದರೆ ಸೇಮ್ ಐ ವಿಲ್ ಕೀಪ್ ಆ್ಯಸ್ ಅ ಲೈಟ್ ರೂಮ್ ಟ್ಯುಟೋರಿಯಲ್ ಅಂತಲೇ ಹೆಸರು ಇಡ್ತಾ ಇದ್ದೀನಿ. ಸೊ ನೀವು ಏನು ಬೇಕಾದರೂ ಇಟ್ಕೋಬೋದು ನಿಮ್ಮ ತಕ್ಕಂಗೆ. ಸೊ ಮೋಸ್ಟ್ ಆಫ್ ಟೈಮ್ ನನ್ನ ವರ್ಕಿಂಗ್ ಕ್ಯಾಟ್ಲಾಗ್ ಹೆಸರು ಏನಿರ್ತದೆ ಅರುಣ್ ಪ್ರಕಾಶಸ್ ಕ್ಯಾಟ್ಲಾಗ್ ಅಂತ ಇರುತ್ತೆ. ಸೊ ಡೆಫಿನೆಟ್ಲಿ ನೀವು ಏನು ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು, ಯಾವ ಥರ ನೇಮಿಂಗ್ ಸಿಸ್ಟಮ್ ಬೇಕಂತೀರಾ. ಸೊ ಕೆಲವೊಬ್ರು ಇರ್ತಾರೆ ವೆಡ್ಡಿಂಗ್ಸಿಗೆ ಸಪ್ರೇಟ್ ಯೂಸ್ ಮಾಡೋರು ಇರ್ತಾರೆ, ಕೆಲವೊಬ್ರು ಪರ್ಸನಲ್ ಫೋಟೋಸ್ಗೋಸ್ಕರ ಸಪ್ರೇಟ್ ಮಾಡೋರು ಇರ್ತಾರೆ, ಕೆಲವೊಬ್ರು ಅವ್ರ ಟ್ರಾವೆಲ್ ವೀಡಿಯೋಸ್ಗೋಸ್ಕರ ಸಪ್ರೇಟ್ ಮಾಡೋದು. ಸೊ ಡಿಫ್ರೆಂಟ್ ಕ್ಯಾಟ್ಲಾಗ್ಸ್. ಸೊ ಐ ಆಲ್ವೇಸ್ ರೆಕಮೆಂಡ್ ನಾಟ್ ಟು ಕ್ರಿಯೇಟ್ ಮಲ್ಟಿಪಲ್ ಕ್ಯಾಟ್ಲಾಗ್ಸ್ ಬಿಕಾಸ್ ನಾನು ಹೇಳ್ತೀನಿ ಯಾಕಂದರೆ ನಿಮ್ಮ ಹತ್ರ ಅಡೋಬಿ ಕ್ರಿಯೇಟಿವ್ ಕ್ಲೌಡ್ ಅಕೌಂಟ್ ಇದ್ದರೆ ನಿಮಗೆ ಅಲ್ಲಿ ಫೋಟೋಸ್ನ ಸಿಂಕ್ ಮಾಡಬೇಕಾದ್ರೆ ಓನ್ಲಿ ಒನ್ ಕ್ಯಾಟಲಾಗ್ನ ಮಾತ್ರ ನೀವು ಫೋಟೋಸ್ನ ಕ್ಲೌಡಿಗೆ ಸಿಂಕ್ ಮಾಡ್ಬೋದಾಗಿರುತ್ತೆ. ನೀವು ಮಲ್ಟಿಪಲ್ ಕ್ಯಾಟಲಾಗ್ನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದೇ ಒಂದು ಕ್ಯಾಟಲಾಗ್ನ ನೀವು ಕ್ರಿಯೇಟ್ ಮಾಡಿ ಅದರಲ್ಲೇ ಎಲ್ಲ ಫೋಟೋಸ್ನ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ನಿಮ್ಗೇನಾಗುತ್ತೆ ಅಂತಂದರೆ ಆ ಎಲ್ಲ ಫೋಟೋಸ್ ಒಂದೇ ಕ್ಯಾಟಲಾಗಲ್ಲಿ ಇರುತ್ತೆ ಮತ್ತು ಎಲ್ಲ ಫೋಟೋಸ್ನ ನೀವು ಕ್ಲೌಡಿಗೆ ಡಂಪ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಎಲ್ಲ ಫೋಟೋಸ್ನ ಒಂದೇ ಒಂದು ಕ್ಯಾಟಲಾಗ್ಗೆ ಇಟ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ನಾನು ಕ್ಲೌಡಿಗೆ ಡಂಪ್ ಮಾಡ್ತಾ ಇರ್ತೀನಿ. ಸೊ ಓಕೆನಾ, ಲೆಟ್ಸ್ ಪ್ರೆಸ್ ಕ್ರಿಯೇಟ್. ಮತ್ತು ಆ ಲೈಟ್ ರೂಮ್ ರೀಲಾಂಚ್ ಆಗುತ್ತೆ. ಸೊ ರೀಲಾಂಚ್ ಆದಮೇಲೆ ನಿಮ್ಗೆ ಕಾಣುವಂಥ ಇಂಟರ್ಫೇಸ್ ಈ ಥರ ಆಗಿರುತ್ತೆ. ಸೊ ನಾನು ಮ್ಯಾಕ್ಸಿಮೈಸ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನಿಮ್ಮ ಲೆಫ್ಟ್ ಪ್ಯಾನಲಲ್ಲಿ ಇರೋದಂಥ ನ್ಯಾವಿಗೇಟರಲ್ಲಿ ನಾವು ಪ್ರಿವ್ಯೂ ನೋಡ್ಬೋದು. ಸೊ ಯಾವುದಾದ್ರೂ ಫೋಟೋ ಇಂಪೋರ್ಟ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಪ್ರಿವ್ಯೂ ತೋರಿಸಿರುತ್ತೆ. ಸೊ ನೆಕ್ಸ್ಟ್ ಕ್ಯಾಟ್ಲಾಗ್ ಬಂದುಬಿಟ್ಟು ಸೊ ಕ್ಯಾಟ್ಲಾಗಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ. ಸೊ ಆಲ್ ಫೋಟೋಗ್ರಾಫ್ಸ್ ಅಂದರೆ ಯಾವ್ದು ಫೋಟೋಸ್ ನೀವೆಲ್ಲ ಇಂಪೋರ್ಟ್ ಮಾಡಿರ್ತೀರೋ ಸೊ ಎಲ್ಲ ಫೋಟೋಗಳನ್ನು ಇಲ್ಲಿ ಆಲ್ ಫೋಟೋಗ್ರಾಫ್ಸಲ್ಲಿ ನೋಡ್ಬೋದು. ಸೊ ಅದೇ ಥರದ ಆಲ್ ಸಿಂಕ್ಡ್ ಫೋಟೋಗ್ರಾಫ್ಸ್ ಅಂತ ಬಂದುಬಿಟ್ಟು ಇಲ್ಲಿ ಯಾವ್ಯಾವ ಫೋಟೋಸ್ನ ನೀವು ಕ್ಲೌಡಿಗೆ ಸಿಂಕ್ ಮಾಡಿರ್ತೀರೋ ಫೋಟೋಗ್ರಾಫ್ಸ್ ಇದರಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಕ್ವಿಕ್ ಕಲೆಕ್ಷನ್ ಅಂದರೆ ಯಾವುದೇ ನಿಮ್ಗೆ ಇಷ್ಟ ಆಗಿರೋ ಫೋಟೋಸ್ ಲೈಟ್ ರೂಮ್ ಇಂಪೋರ್ಟ್ ಮಾಡಿದ ತಕ್ಷಣ ಇಷ್ಟ ಆಗಿರೋ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡಿರ್ತೀರೋ ಅಥವಾ ಕ್ವಿಕ್ ಕಲೆಕ್ಷನ್ಗೆ ಆ್ಯಡ್ ಮಾಡಿರ್ತೀರೋ ಸೊ ಅದೆಲ್ಲ ಇದು ಬಂದು ಈ ಫೋಲ್ಡರಲ್ಲಿ ಸೇರ್ಕೊಂಡಿರುತ್ತೆ. ಮತ್ತು ಅದ್ರ ಜೊತೆಗೆ ಪ್ರೀವಿಯಸ್ ಇಂಪೋರ್ಟ್ ಅಂತ ಬಂದುಬಿಟ್ಟು ಇಲ್ಲಿ ಯಾವ್ದು ರೀಸೆಂಟಾಗಿ ನೀವು ಇಂಪೋರ್ಟ್ ಮಾಡಿರ್ತಾ ಇದ್ದಾರೆ ಮೋಸ್ಟ್ ರೀಸೆಂಟ್ ಇಂಪೋರ್ಟೆಡ್ ಫೋಟೋಸ್ ವಿಲ್ ಬಿ ಕಲೆಕ್ಟೆಡ್ ಹಿಯರ್. ಸೊ ಇದೆಲ್ಲ ಫೋಟೋಸ್ ಆಲ್ ಫೋಟೋಗ್ರಾಫ್ಸಲ್ಲಿ ಸಹ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಸಬ್ ಡಿವೈಡೆಡ್ ಕಲೆಕ್ಷನ್ಸಲ್ಲಿ ಕೂಡ ಇರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಫೋಲ್ಡರ್ಸ್ ಏನಂತ ಹೇಳುತ್ತಪ್ಪ ಅಂತಂದರೆ ಇಲ್ಲಿ ಯಾವ ಹಾರ್ಡ್ ಡಿಸ್ಕ್ ಅಂದ ಅಥವಾ ಯಾವ ಫೋಲ್ಡರಿಂದ ನೀವು ಫೋಟೋಸ್ನ ಇಂಪೋರ್ಟ್ ಮಾಡಿರ್ತೀರ ಅಂತ ಇಲ್ಲಿ ಎಲ್ಲ ತೋರಿಸಿರುತ್ತೆ. ನಾನು ನಿಮ್ಗೆ ಇನ್ನೂ ಸ್ವಲ್ಪ ಡೀಪ್ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಯಾವಾಗ ಫೋಟೋಸ್ ಇಂಪೋರ್ಟ್ ಮಾಡ್ತೀನೋ ಆವಾಗ. ಸೊ ಇಲ್ಲಿ ಕಲೆಕ್ಷನ್ ಅಂತ ಬಂದುಬಿಟ್ಟು ಡಿಫ್ರೆಂಟ್ ಕಲೆಕ್ಷನ್ಸ್ ನಾನು ಹೇಳಿದ್ನಲ್ಲ. ಸೊ ಇವಾಗ ನಾವು ಡಿಫ್ರೆಂಟ್ ಕ್ಲೈಂಟ್ಸ್ ಇರ್ತಾರೆ, ಡಿಫ್ರೆಂಟ್ ಕ್ಲೈಂಟ್ಸ್ಗೋಸ್ಕರ ವರ್ಕ್ ಮಾಡ್ತೀವಿ. ಸೊ ಒಂದು ಕಲೆಕ್ಷನ್ ನಾನು ಒಂದು ಕ್ಲೈಂಟಿಗೆ ನಾನು ಕ್ರಿಯೇಟ್ ಮಾಡ್ಕೊಂಡು ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ವಿಷಯ ಏನಪ್ಪ ಅಂದರೆ ಕಲೆಕ್ಷನ್ಸ್ ಅಂದರೆ ಆಲ್ಮೋಸ್ಟ್ ಇಕ್ವಿವಲೆಂಟ್ ಟು ಆಲ್ಬಮ್ಸ್. ಸೊ ನಾವು ಕ್ಲೌಡ್ಗೆ ಸಿಂಕ್ ಮಾಡಿದಾಗ ಆಲ್ಬಮ್ ಅಂತ ಕ್ರಿಯೇಟ್ ಆಗಿರುತ್ತೆ. ಸೊ ಅವಾಗ ಒಂದೊಂದು ಕಲೆಕ್ಷನ್ಸು ಅಥವಾ ಒಂದೊಂದು ಆಲ್ಬಮ್ಸು ಒಂದೊಂದು ಕ್ಲೈಂಟಿಗೆ ನಾನು ಇಟ್ಟಿರ್ತೀನಿ. ಸೊ ಈ ಆಲ್ಬಮ್ಸ್ ಕೂಡ ನಾವು ಕ್ಲೌಡಿಗೆ ಸಿಂಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಪಬ್ಲಿಕ್ ಸರ್ವಿಸಸ್ ಜಾಸ್ತಿ ಏನಪ್ಪ ಅಂದರೆ ನಮ್ಮ ಕಡೆ ನಾವು ಯೂಸ್ ಮಾಡಲ್ಲ. ಯಾಕಂದರೆ ಪಬ್ಲಿಕ್ ಸರ್ವಿಸಸ್ ಆಲ್ವೇಸ್ ಅಪ್ಲೋಡ್ ಮಾಡೋದಾಗಿರ್ಬೋದು ಅಡೋಬ್ ಸ್ಟಾಕಿಗೆ ಅಥವಾ ಫ್ಲಿಕ್ಕರ್ಗೆ ಅಥವಾ ಬೇರೆ ಸರ್ವಿಸ್ ಇದೆ ಅದೆಲ್ಲ ಅವ್ರಿಗೆ ಅಪ್ಲೋಡ್ ಮಾಡೋಕ್ಕೆ ಅದನ್ನು ಪಬ್ಲಿಕ್ ಸರ್ವಿಸಸ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೀವು ರೈಟ್ ಸೈಡಿಗೆ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಹಿಸ್ಟಾಗ್ರಾಮ್ ಇದೆ. ಹಿಸ್ಟಾಗ್ರಾಮ್ ಅಂದರೆ ಫೋಟೋಸ್ದು ಎಕ್ಸ್ಪೋಜರ್ ಬಗ್ಗೆ ನಾವು ತಿಳ್ಕೊಬೋದು. ಇಲ್ಲಿ ಕ್ವಿಕ್ ಡೆವಲಪ್ ಇದೆ. ಸೊ ಇಂಪೋರ್ಟ್ ಮಾಡಿದ ತಕ್ಷಣ ನೀವು ಯಾವುದಾದ್ರೂ ಡೆವಲಪಿಂಗ್ ಸೆಟ್ಟಿಂಗ್ಸ್ ನೀವು ಆ್ಯಡ್ ಮಾಡಬೇಕಂದ್ರೆ ಡೆವಲಪ್ ಸೆಟ್ಟಿಂಗ್ಸ್ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಕೀವರ್ಡಿಂಗ್ ಇದೆ. ಕೀವರ್ಡ್ ಮಾಡ್ಬೋದು ನೀವು ಯಾವ ಫೋಟೋಸ್ ಬೇಕಾದರೆ ಯಾವ ಥರ ಕೀವರ್ಡ್. ಕೆಲವೊಂದು ಫೋಟೋಸ್ ಕ್ಲೈಂಟ್ ಮೇಲೆ ಕೂಡ ನೀವು ಕೀವರ್ಡ್ ಮಾಡ್ಬೋದು ಅಥವಾ ಫೇಸಸ್ ಮೇಲೆ ಕೂಡ ಕೀವರ್ಡ್ ಮಾಡ್ಕೊಂಡು ಇಟ್ಕೋಬೋದು. ಮತ್ತು ಇಲ್ಲಿ ಕೀವರ್ಡ್ ಲಿಸ್ಟ್ ಕೂಡ ಇದೆ. ಸೊ ಎಲ್ಲ ಕೀವರ್ಡ್ ಲಿಸ್ಟ್ ಯಾವ್ದಾದ್ರು ಮಾಡಿರ್ತೀರೋ ಅದು ಕಲೆಕ್ಟ್ ಆಗಿ ಇಲ್ಲಿ ಈ ಕೀವರ್ಡ್ ಲಿಸ್ಟಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಸೊ ಇಲ್ಲಿ ಮೆಟಾಡೇಟಾ ಅಂದರೆ ಫೋಟೋದು ಡೇಟಾ. ಸೊ ಯಾವಾಗ ತೊಗೊಂಡಿರೋದು, ಯಾವ ಟೈಮ್ನಲ್ಲಿ ತೊಗೊಂಡಿದ್ದು, ಎಷ್ಟು ಶಟರ್ ಸ್ಪೀಡಲ್ಲಿ ತೊಗೊಂಡಿದ್ದು, ಏನು ಸೈಜ್ ಇದೆ, ಫೈಲ್ ಸೈಜ್ ಏನಿದೆ, ಡೈಮೆನ್ಷನ್ಸ್ ಏನಿದೆ, ಇನ್ಕ್ಲೂಡಿಂಗ್ ಆಲ್ ದ ಮೆಟಾಡೇಟಾ ಈ ಟ್ಯಾಬಲ್ಲಿ ನಮ್ಗೆ ತೋರಿಸಿರುತ್ತೆ. ಸೊ ಕಮೆಂಟ್ ಏನಪ್ಪ ಅಂತಂದರೆ ಇಲ್ಲಿ ನಾವು ಲಿಂಕ್ ಶೇರ್ ಮಾಡಿದ್ಮೇಲೆ ಅವ್ರು ಆಕ್ಸೆಸ್ ಮಾಡಿ ಫೋಟೋಸ್ನ ಲೈಕ್ ಅಥವಾ ಕಮೆಂಟ್ ಮಾಡ್ಬೋದು. ಸೊ ಆ ಕಮೆಂಟ್ ಅಥವಾ ಲೈಕ್ ಮಾಡಿರೋದನ್ನು ನಾವು ಈ ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಬಂದುಬಿಟ್ಟು ಇಲ್ಲಿ ಲೋವರ್ ಫಿಲ್ಮ್ ಸ್ಟ್ರಿಪ್ ಅಂತ ನಾವು ಹೇಳ್ತೀವಿ ಅಥವಾ ದೆರ್ ಆರ್ ಮೆನಿ ವೇಸ್ ಪೀಪಲ್ ಕಾಲ್ ಇಟ್ ಸಮ್ ಡಿಫ್ರೆಂಟ್ ನೇಮ್. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಯಾವುದ್ಯಾವ್ದು ಫೋಟೋಸ್ ಅಂತ ಇರುತ್ತೆ ಅದು ಫಿಲ್ಮ್ ಸ್ಟ್ರಿಪ್ಪಲ್ಲಿ ತೋರಿಸಿರುತ್ತೆ. ಇದು ಬಂದುಬಿಟ್ಟು ನಮ್ಮದು ಐಡೆಂಟಿಟಿ ಟ್ಯಾಬ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಅಡೋಬಿ ID ಕೂಡ ಇಡ್ಬೋದು ಅಥವಾ ಲೈಟ್ ರೂಮ್ ಕ್ಲಾಸಿಕ್ ಅಷ್ಟೇ ಇಡ್ಬೋದು ಅಥವಾ ಪರ್ಸನಲೈಸ್ಡ್ ID ಕೂಡ ನೀವು ಏನಾದರೂ ಕ್ರಿಯೇಟ್ ಮಾಡ್ಬೋದು. ಸೊ ಐ ಆಲ್ವೇಸ್ ಕೀಪ್ ಲೈಟ್ ರೂಮ್ ID ಅಂತಲೇ ಇಡ್ತೀನಿ. ಸೊ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಲೈಬ್ರರಿ ಮತ್ತು ಡೆವಲಪ್ ಟ್ಯಾಬ್ ಇದೆ. ಸೊ ಲೈಬ್ರರಿ ಈಸ್ ಆಲ್ ಅಬೌಟ್ ದ ಆರ್ಗನೈಸಿಂಗ್ ಫೋಟೋಸ್ ಮತ್ತು ನೀವು ಯಾವ ಥರ ಯಾರಿಗೆ ಶೇರ್ ಮಾಡಬೇಕು, ಎಲ್ಲೆಲ್ಲೇ ನೀವು ಯಾವ ಕಲೆಕ್ಷನಲ್ಲಿ ಇರ್ಬೋದು, ಎಷ್ಟು ಸಿಂಕ್ ಮಾಡಬೇಕು, ಏನು ಸಿಂಕ್ ಮಾಡ್ಬೋದು ಎಲ್ಲ ಈ ಲೈಬ್ರರಿ ಟ್ಯಾಬಲ್ಲೇ ನೀವು ಆರ್ಗನೈಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಡೆವಲಪ್ ಟ್ಯಾಬಲ್ಲಿ ಮೋಸ್ಟ್ ಆಫ್ ದ ಟೈಮ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಹೌ ಟು ಎಡಿಟ್ ದ ಫೋಟೋಸ್. ನೀವು ಏನು ಎಡಿಟ್ ಮಾಡ್ಬೋದು, ಯಾವ ಥರ ಎಡಿಟ್ ಮಾಡ್ಬೋದು, ಕ್ರಾಪಿಂಗ್ ಬಂದು ರೀಟಚಿಂಗು ಮತ್ತು ರೆಡ್ ಐ ಮತ್ತು ಮಾಸ್ಕಿಂಗ್ ಎಲ್ಲ ನೀವು
ಈ ಡೆವಲಪ್ ಟ್ಯಾಬಲ್ಲಿ ಮಾಡ್ಬೋದು. ಇನ್ನೂ ಕೆಲವೊಂದು ಟ್ಯಾಬ್ ಇದೆ, ಇಲ್ಲಿ ನಾನು ಮೋಸ್ಟ್ ಆಫ್ ಟೈಮ್ ಹೈಡ್ ಮಾಡಿದ್ದೀನಿ, ಯಾಕಂದರೆ ಐ ಡೋಂಟ್ ಯೂಸ್ ಇಟ್ ಮಚ್. ಸೊ ಇಲ್ಲಿ ನೋಡ್ಬೋದು ಮ್ಯಾಪಲ್ಲಿ ಏನಾಗುತ್ತಪ್ಪ ಅಂದರೆ ಯಾವ್ದ್ಯಾವ್ದು ಫೋಟೋ ಜಿಯೋ ಟ್ಯಾಗಿಂಗ್ ಇರುತ್ತೆ. ನೀವು ಸ್ಮಾರ್ಟ್ಫೋನಲ್ಲಿ ತೆಗೆದಿರೋ ಫೋಟೋಸ್ ಆಗಿರ್ಬೋದು, ಅಥವಾ ಡ್ರೋನಲ್ಲಿ ತೆಗೆದಿರೋ ಫೋಟೋಸು, ಮತ್ತು ಇನ್ಸ್ಟಾಗ್ರಾಮ್ಸಲ್ಲಿ ಅಥವಾ 360 ಕ್ಯಾಮ್ರಾದಲ್ಲಿ ತೆಗೆದಿರೋಂಥ ಫೋಟೋಸ್ ಎಲ್ಲ ಜಿಯೋ ಟ್ಯಾಗಿಂಗ್ ಆಗಿರುತ್ತೆ. ಮೋಸ್ಟ್ ಆಫ್ ಟೈಮ್ ನಾರ್ಮಲ್ DSLRಸಲ್ಲಿ ತೆಗೆದಿರೋ ಫೋಟೋಸಲ್ಲಿ ಜಿಯೋ ಟ್ಯಾಗಿಂಗ್ ಆಗಿರಲ್ಲ. ಇನ್ ಕೇಸ್ ಸಮ್ ಜಿಯೋ ಟ್ಯಾಗಿಂಗ್ ಎನೇಬಲ್ಡ್ ಕ್ಯಾಮ್ರಾದಲ್ಲಿ ನೀವು ತೆಗೆದಿರೋ ಫೋಟೋಸ್ ಇದ್ದರೆ ಈ ಎಲ್ಲ ಮ್ಯಾಪಲ್ಲಿ ನೀವು ಎಲ್ಲೆಲ್ಲಿ ತೆಗ್ದಿದ್ರು ಅನ್ನೋದೆಲ್ಲ ಈ ಮ್ಯಾಪಲ್ಲಿ ತೋರಿಸಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಬುಕ್ ಈ ಸೆಕ್ಷನಲ್ಲಿ ಮೋಸ್ಟ್ ಆಫ್ ದ ಟೈಮ್ ನೀವು ಬುಕ್ಸ್ಗಳನ್ನು ನೀವು ಡಿಸೈನ್ ಮಾಡ್ಬೋದು. ಸೊ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಂಡಿಯನ್ ಸೈಜ್ಡ್ ಬುಕ್ಸ್ ಅವೈಲೇಬಲ್ ಇಲ್ಲ. ಸೊ ಅದಕ್ಕೋಸ್ಕರ ಅಡೋಬಿ ಲೈಟ್ರೂಮ್ ಕ್ಲಾಸಿಕ್ ನಾವು ಆಲ್ಬಮ್ ಡಿಸೈನ್ಗೋಸ್ಕರ ಬುಕ್ ಯೂಸ್ ಮಾಡಲ್ಲ, ಬಿಕಾಸ್ ಓನ್ಲಿ 12x12 ಆಪ್ಷನ್ ಈಸ್ ಅವೈಲೇಬಲ್. 12x24 ಯು ಕ್ಯಾನ್ ಸೇ, ಅಥವಾ 12x12 ಅಂತಲೂ ಹೇಳ್ತಾರೆ. ಓನ್ಲಿ ಆ ಬುಕ್ಸ್ನ ಮಾಡೋಕ್ಕೆ ನಿಮಗೆ ಅವೈಲೇಬಲ್ ಇದೆ. ಜಾಸ್ತಿ ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಜ್ ಬುಕ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ದ ಲೈಟ್ರೂಮ್ ಕ್ಲಾಸಿಕ್. ಸೊ I don't use Adobe Lightroom for the album design. And one more slide is like slideshow. So slideshow ಈ ಟ್ಯಾಬಲ್ಲಿ ನೀವು ಮೋಸ್ಟ್ ಆಫ್ ದ ಫೋಟೋಸ್ನ ಅಥವಾ ಕ್ಲೈಂಟಿಗೆ ಸ್ಲೈಡ್ ಶೋನ ಶೇರ್ ಮಾಡಬೇಕಾದ್ರೆ ನೀವು ಆ ಸ್ಲೈಡ್ ಶೋನ ಇಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು, ಫೋಟೋಸ್ನ ಇಂಪೋರ್ಟ್ ಮಾಡ್ಕೊಂಬಿಟ್ಟು. ಮತ್ತು ಪ್ರಿಂಟ್ ಅಂತ ಬಂದುಬಿಟ್ಟು ಇಲ್ಲಿ ನೀವು ಫೋಟೋಸ್ನ ಪ್ರಿಂಟರ್ಗೆ ಕಳಿಸ್ಬೇಕಾದ್ರೆ ನೀವು ಇಲ್ಲಿಂದ ಡೈರೆಕ್ಟಾಗಿ ನೀವು ಪ್ರಿಂಟರ್ಗೆ ನೀವು ಕಳಿಸ್ಬೋದಾಗಿರುತ್ತೆ ಫೋಟೋಸ್ನ. ಸೊ ಡೈರೆಕ್ಟ್ ಇಲ್ಲಿಂದನೇ ಪ್ರಿಂಟ್ ಮಾಡಿಕೊಂಡು ಇಲ್ಲಿಂದ ಎಷ್ಟು ರೀಸೈಸ್ ಬೇಕು, ಏನು ಬೇಕು, ಯಾವ ಥರ ಬೇಕು, ಫೋಟೋಸ್ ರೊಟೇಟ್ ಕೂಡ ಮಾಡ್ಬೋದು, ಎಲ್ಲ ಮಾಡ್ಕೊಂಡು ನೀವು ಯಾವ ಥರ ಪ್ರಿಂಟರ್ಗೆ ಎಷ್ಟು ಪ್ರಿಂಟ್ ಕಳಿಸ್ತಿದ್ರೆ ಅದೆಲ್ಲ ಪ್ರಿಂಟರ್ ನೀವು ಕಳಿಸ್ಬೋದಾಗಿರುತ್ತೆ. ಸೊ ಆ್ಯಂಡ್ ವೆಬ್ ಇಸ್ ಲೈಕ್ ಫಾರ್ ವೆಬ್, ಇವಾಗ ವೆಬ್ ಸಿಸ್ಟಮಲ್ಲಿ ಬಂದುಬಿಟ್ಟು ನೀವು ಈ ಲೈಟ್ರೂಮ್ ಕ್ಯಾಟಲಾಗ್ನ ನೀವು ವೆಬ್ಬಿಗೆ ಕನೆಕ್ಟ್ ಮಾಡ್ಬೋದು. ನಿಮ್ಮ ಹತ್ರ ಯಾವುದಾದ್ರು ವೆಬ್ಸೈಟ್ ಇದ್ದರೆ ಆ ವೆಬ್ಬಿಗೆ ನೀವು ಗ್ಯಾಲರಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಅದನ್ನು ನೀವು ಅಡೋಬಿ ಲೈಟ್ರೂಮ್ ಕ್ಲಾಸಿಕಲ್ಲಿ ವೆಬ್ ಟ್ಯಾಬಲ್ಲಿ ನೀವು ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ ನಿಮ್ಮ ವೆಬ್ಸೈಟಲ್ಲಿ ಫೆಚ್ ಆಗಿರುತ್ತೆ. ಸೊ ಓನ್ಲಿ ಇನ್ ಕೇಸ್ ನೀವು ಈ ಲೈಟ್ರೂಮ್ ಕಲೆಕ್ಷನ್ನ ಅದಕ್ಕೆ ನೀವು ಸಿಂಕ್ ಮಾಡಿದಾಗ ಮಾತ್ರ. ಸೊ ನಾವು ಗೆಟ್ ಬ್ಯಾಕ್ ಟು ದ ಲೈಬ್ರರಿ ಆ್ಯಂಡ್ ಡೆವಲಪ್ ಮಾಡ್ಯೂಲ್. ನಾವು ಈ ಮೋಸ್ಟ್ ಆಫ್ ಟೈಮ್ ಓನ್ಲಿ ಲೈಬ್ರರಿ ಮತ್ತು ಡೆವಲಪ್ ಮಾಡ್ಯೂಲ್ ಮೇಲೆ ಮಾತ್ರ ಫೋಕಸ್ ಮಾಡೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಮೋಸ್ಟ್ ಆಫ್ ಟೈಮ್ ಐ ಓನ್ಲಿ ಕೀಪ್ ಲೈಬ್ರರಿ ಆ್ಯಂಡ್ ಡೆವಲಪ್ ಮಾಡಲ್. ಇವಾಗ ಇಲ್ಲಿ ನೋಡ್ಬೋದು, ಫಸ್ಟ್ ಆಫ್ ಆಲ್ ನಾವು ಈ ಲೈಟ್ರೂಮ್ ಕ್ಯಾಟಲಾಗ್ನ ಕರೆಕ್ಟಾಗಿ ಆಪ್ಟಿಮೈಸ್ ಯಾವ ಥರ ಮಾಡೋದನ್ನು ಫಸ್ಟಿಂದಲೇ ಮಾಡ್ಕೊಂಬಂದ್ಬಿಟ್ರೆ ಇದು ತುಂಬ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಆಫ್ಟರ್ ಇಂಪೋರ್ಟಿಂಗ್ ಸಮ್ ಥೌಸಂಡ್ಸ್ ಆಫ್ ಫೋಟೋಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಮೇಕ್ ದ ಲೈಟ್ರೂಮ್ ಚೇಂಜಸ್. ಲೈಕ್ ಇಲ್ಲಿ ಸ್ಮಾರ್ಟ್ ಪ್ರಿವ್ಯೂಸ್ ಅಂತ ಬರುತ್ತೆ, ಇಂಪೋರ್ಟಿಂಗ್ ಸ್ಟೈಲ್ ಅಂತ ಬರುತ್ತೆ. ಸೊ ಇಲ್ಲೆಲ್ಲ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಬಂದುಬಿಟ್ಟು ನೀವು Adobe Lightroom Classic. So I'll go and check with the Adobe Lightroom Classic. That is, I am using a 13.3.1 release and Camera Raw 16.3.1 release. So ನೀವು ಇದಕ್ಕಿಂತ ಹಳೇದೇನಾದರೂ ಲೈಟ್ರೂಮ್ ಕ್ಲಾಸಿಕ್ ಯೂಸ್ ಮಾಡ್ತಿದ್ರು ಕೂಡ ಪರವಾಗಿಲ್ಲ. ಬಟ್ ಐ ಆಲ್ವೇಸ್ ರೆಕಮೆಂಡ್ ಯು ಟು ಯೂಸ್ ಅಡೋಬಿ ಕ್ರಿಯೇಟಿವ್ ಕ್ಲೌಡ್ ದ ಲೈಟ್ರೂಮ್ ಕ್ಲಾಸಿಕ್ನ. ಯಾವುದೇ ಥರ್ಡ್ ಪಾರ್ಟಿಯಿಂದ ಪರ್ಚೇಸ್ ಮಾಡಿ ಯೂಸ್ ಮಾಡೋದ್ರಿಂದ ನಿಮಗೆ ಕ್ಲೌಡ್ ಸಿಸ್ಟಮ್ದು ಸರ್ವಿಸಸ್ ಸಿಗಲ್ಲ. ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಆಕ್ಸೆಸ್ ಮಾಡುವಂಥ ಫೋಟೋಸ್, ಲೈಕ್ ಇವಾಗ ನಾನು ಮೋಸ್ಟ್ ಆಫ್ ಟೈಮ್ ನಾನು ಲೈಟ್ರೂಮ್ ಕ್ಲಾಸಿಕಲ್ಲಿ ನಾನು ಫೋಟೋಸ್ ಇಂಪೋರ್ಟ್ ಮಾಡಿ ಸಿಂಕ್ ಮಾಡ್ತೀನಿ. ಮತ್ತು ನಾನು ಎಲ್ಲಾದರೂ ಔಟ್ ಸ್ಟೇಷನ್ಗೆ ಹೋದರೆ ನಾನು ಐಪ್ಯಾಡಲ್ಲಿ ಕೂಡ ಎಡಿಟ್ ಮಾಡ್ಬೋದಾಗಿರುತ್ತೆ ಆ ಫೋಟೋಸ್ನ ಆಕ್ಸೆಸ್ ಮಾಡಿಕೊಂಡು, ವಿದೌಟ್ ಎನಿ ಹಾರ್ಡ್ ಡ್ರೈವ್ ಕನೆಕ್ಟೆಡ್ ಆರ್ ವಿದೌಟ್ ಎನಿ, ಜಸ್ಟ್ ವಿತ್ ದ ಇಂಟರ್ನೆಟ್. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನೀವು ಅಡೋಬಿ ಫೋಟೋಶಾಪ್ ಲೈಟ್ರೂಮ್ ಕ್ಲಾಸಿಕ್ನ ನೀವು ಅಡೋಬಿ ಕ್ರಿಯೇಟಿವ್ ಕ್ಲೌಡಿಂದನೇ ಪರ್ಚೇಸ್ ಮಾಡಿಕೊಂಡು, ಅದು ತುಂಬ ಸರ್ವಿಸ್ ಚಾರ್ಜಸ್ ಜಾಸ್ತಿ ಏನಿಲ್ಲ. ಅಲ್ಲಿ ಫೋಟೋಗ್ರಾಫರ್ಸ್ ಪ್ಯಾಕೇಜ್ ಅಂತಲೂ ಇದೆ, ಅದರಲ್ಲಿ ಫೋಟೋಶಾಪ್ ಮತ್ತು ಅಡೋಬಿ ಲೈಟ್ರೂಮ್ ಕ್ಲಾಸಿಕ್ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ದೆರ್ ಈಸ್ ಆಲ್ ಆ್ಯಪ್ಸ್ ಅಂತ ಫುಲ್ ಕಂಪ್ಲೀಟ್ ಅಡೋಬಿ ಕ್ರಿಯೇಟಿವ್ ಕ್ಲೌಡ್ ಪ್ಯಾಕೇಜಲ್ಲಿ ಮೋರ್ ದ್ಯಾನ್ 20+ ಆ್ಯಪ್ಸ್ ಯು ಕ್ಯಾನ್ ಆಕ್ಸೆಸ್. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ರೆಕಮೆಂಡ್ ಯು ಟು ಗೋ ವಿತ್ ದ ಅಡೋಬಿ ಸಾಫ್ಟ್ವೇರ್. ಸೊ ನಾವು ಐ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ದೆನ್ ಇವಾಗ ಅಡೋಬಿ ಲೈಟ್ರೂಮ್ ಪ್ರಿಫರೆನ್ಸಸ್ಗೆ ಹೋಗ್ತೀನಿ. ಸೊ ಪ್ರಿಫರೆನ್ಸಸ್ ಏನಪ್ಪ ಅಂತಂದರೆ, ಇದು ಅಡೋಬಿ ಲೈಟ್ರೂಮ್ ಸಾಫ್ಟ್ವೇರ್ದು ಪ್ರಿಫರೆನ್ಸಸ್. ಸೊ ನೀವು ಈ ಸಾಫ್ಟ್ವೇರ್ನ ಯಾವ ಥರ ನೀವು ಸೆಟ್ ಮಾಡ್ತೀರಾ ಅದ್ರ ಮೇಲೆ. ಸೊ ಇಲ್ಲಿ ನೋಡ್ಬೋದು, ನೆಟ್ವರ್ಕಲ್ಲಿ ನಾನು ನೆಟ್ವರ್ಕ್ ಯಾವುದು ಪ್ರಾಕ್ಸಿ ಸರ್ವರ್ ಕನೆಕ್ಟ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಗೋ ಟು ಜನರಲ್ ಆ್ಯಂಡ್ ನನ್ನ ಲ್ಯಾಂಗ್ವೇಜ್ ಇಂಗ್ಲೀಷಾಗಿ ಸೆಟ್ ಆಗಿರುತ್ತೆ. ಆ್ಯಂಡ್ ಶೋ ಸ್ಪ್ಲಾಶ್ ಸ್ಕ್ರೀನ್ ಡ್ಯೂರಿಂಗ್ ಸ್ಟಾರ್ಟಪ್. ಆಬ್ವಿಯಸ್ಲಿ ಸ್ಟಾರ್ಟಪ್ಪಲ್ಲಿ ಬಂದ ತಕ್ಷಣ ನಮಗೆ ಒಂದು ಸ್ಮಾಲ್ ಆ್ಯನಿಮೇಷನ್ ಥರ ಕಾಣ್ತು, ಅಲ್ಲಿ ಆ ಸ್ಪ್ಲಾಶ್ ಸ್ಕ್ರೀನ್ ತೋರಿಸ್ಬೇಕಂತ ನಾನು ಚೆಕ್ ಮಾಡಿದ್ದೀನಿ. ಸೊ ನಾನಿಲ್ಲಿ ವೆನ್ ಸ್ಟಾರ್ಟಿಂಗ್ ಅಪ್ ಯೂಸ್ ದಿಸ್ ಕ್ಯಾಟ್ಲಾಗ್ ಅಂತ ಇದೆಯಲ್ಲ, ಸೊ ನಾನು ಯಾವ ಕ್ಯಾಟ್ಲಾಗ್ ಯೂಸ್ ಮಾಡ್ಬೋದು ಸ್ಟಾರ್ಟ್ ಮಾಡಿದ ತಕ್ಷಣ ಅದನ್ನು ಕೂಡ ನಾನು ಇಲ್ಲಿ ಸೆಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಲೋಡ್ ಮೋಸ್ಟ್ ರೀಸೆಂಟ್ ಕ್ಯಾಟ್ಲಾಗ್. ಸೊ ನೀವು ಯಾವ್ದು ಬೇಕಾದರೂ ನೀವು ಕ್ಯಾಟ್ಲಾಗ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ಟೈಮ್ ನಾನು ಒಂದೇ ಒಂದು ಕ್ಯಾಟ್ಲಾಗಲ್ಲಿ ವರ್ಕ್ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ನಾನು
ಸೊ ಮೋಸ್ಟ್ ರೀಸೆಂಟ್ ಕ್ಯಾಟ್ಲಾಗನ್ನೇ ನಾನು ಲೋಡ್ ಆಗೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೀವು ಇನ್ ಕೇಸ್ ನೀವು ಮಲ್ಟಿಪಲ್ ಕ್ಯಾಟ್ಲಾಗ್ಸ್ ಜೊತೆ ವರ್ಕ್ ಮಾಡ್ತಿರ್ಬೇಕಾದ್ರೆ ನೀವು ಯಾವ ಸ್ಪೆಸಿಫಿಕ್ ಕ್ಯಾಟ್ಲಾಗ್ ಬೇಕಾಗಿರುತ್ತೋ ಆ ಕ್ಯಾಟ್ಲಾಗ್ನ ನೀವು ಪದೇ ಪದೇ ಓಪನ್ ಆಗೋ ಥರ ನೀವು ಕೂಡ ಮಾಡ್ಬೋದು. ಸೊ ಅದ್ರ ಜೊತೆಗೆ ಇಲ್ಲಿ ಬರ್ಬೋದು ನೀವು ಶೋ ಇಂಪೋರ್ಟ್ ಡೈಲಾಗ್ಸ್ ವೆನ್ ಅ ಮೆಮರಿ ಕಾರ್ಡ್ ಈಸ್ ಡಿಟೆಕ್ಟೆಡ್. ಸೊ ನೀವು ಕೆಲವೊಂದು ಸರಿ ಇಂಪೋರ್ಟ್ ಮಾಡಬೇಕಾದ್ರೆ, ಫೋಟೋಸ್ ಇಂಪೋರ್ಟ್ ಮಾಡಬೇಕಾದ್ರೆ ನೀವು ಮೆಮರಿ ಕಾರ್ಡ್ ಅಥವಾ ಕ್ಯಾಮ್ರಾನ ನೀವು ಡೈರೆಕ್ಟ್ ಸಿಸ್ಟಮಿಗೆ ಕನೆಕ್ಟ್ ಮಾಡಿದಾಗ ಸೊ ಇಲ್ಲಿ ಏನಾಗುತ್ತೆ, ಲೈಟ್ ರೂಮ್ ನಿಮಗೆ ಇಂಪೋರ್ಟ್ ಡೈಲಾಗ್ನ ತೋರಿಸುತ್ತೆ. ಸೊ ಇಂಪೋರ್ಟ್ ಟ್ಯಾಬ್ ತೋರಿಸಿ ಅದರಲ್ಲಿರೋ ಫೋಟೋಸ್ ಎಲ್ಲ ಡಿಟೆಕ್ಟ್ ಆಗಿ ಸೊ ರೆಡಿ ಟು ಇಂಪೋರ್ಟ್ ಅಂತ ನಿಮಗೆ ಆಪ್ಷನ್ ತೋರಿಸುತ್ತೆ. ಸೊ ನಾನು ಆ ಥರ ಯಾವತ್ತೂ ನಾನು ಮಾಡಲ್ಲ, ಬಿಕಾಸ್ ನಾನು ಮಲ್ಟಿಪಲ್ ಕಾರ್ಡ್ಸ್ನ ಸೆಟ್ ಮಾಡ್ತಿರ್ತೀನಿ. ಸೊ ನಾನು ಎಲ್ಲಕ್ಕಿಂತ ಮುಂಚೆ ನಾನು ಕಾರ್ಡಿಂದಕ್ಕಿಂತ ಮುಂಚೆ ನಾನು ಫಸ್ಟ್ ಹಾರ್ಡ್ ಡ್ರೈವ್ಗೆ ಇಂಪೋರ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಮತ್ತು ಹಾರ್ಡ್ ಡ್ರೈವಿಂದ ಮತ್ತೆ ನಾನು ಲೈಟ್ ರೂಮ್ಗೆ ಇಂಪೋರ್ಟ್ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ನಾನು ಯಾವತ್ತೂ ಇದು ಚೆಕ್ ಮಾಡಲ್ಲ. ಸೊ ಇಟ್ಸ್ ಆಲ್ ಡಿಪೆಂಡಿಂಗ್ ಅಪಾನ್ ಯುವರ್ ಚಾಯ್ಸ್. ನೀವು ಯಾವ ಥರ ನೀವು ವರ್ಕ್ ಫ್ಲೋನ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೊತೀರಾ ಆ ಥರ ನಿಮಗೆ ಒಳ್ಳೆಯದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೆಲೆಕ್ಟ್ ದ ಕರೆಂಟ್ ಆರ್ ಪ್ರೀವಿಯಸ್ ಇಂಪೋರ್ಟ್ ಕಲೆಕ್ಷನ್ ಡ್ಯೂರಿಂಗ್ ದ ಇಂಪೋರ್ಟ್. ಸೊ ಇಲ್ಲೇನು ಮಾಡ್ತೀನಿ ಅಂದರೆ ನಾನು ಯಾವಾಗಲೂ ಕರೆಂಟ್ ಆರ್ ಪ್ರೀವಿಯಸ್ ಇಂಪೋರ್ಟ್ ಕಲೆಕ್ಷನ್ ಡ್ಯೂರಿಂಗ್ ದ ಇಂಪೋರ್ಟ್. ನಾನೇನು ಮಾಡ್ತೀನಿ ಅಂದರೆ ಪ್ರತಿ ಸಾರಿ ನಾನು ಇಂಪೋರ್ಟ್ ಮಾಡಿದ ತಕ್ಷಣ ಇಲ್ಲಿ ಪ್ರೀವಿಯಸ್ ಇಂಪೋರ್ಟ್ ಆರ್ ಕರೆಂಟ್ ಇಂಪೋರ್ಟ್ ಅಂದರೆ ರೀಸೆಂಟಾಗಿ ಇಂಪೋರ್ಟ್ ಮಾಡಿರುವಂಥ ಫೋಟೋಸ್ನ ಒಂದು ಕಲೆಕ್ಷನ್ ಆಗಿ ಇಲ್ಲಿ ಸೆಲೆಕ್ಟ್ ಆಗುವಂಗೆ ನಾನು ಮಾಡ್ತೀನಿ. ಸೊ ಇಲ್ಲಿ ನೀವು ಅನ್ಚೆಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಈ ಪ್ರೀವಿಯಸ್ ಇಂಪೋರ್ಟ್ ಅನ್ನೋದು ಹೋಗಿಬಿಟ್ಟಿರುತ್ತೆ. ಸೊ ಇವಾಗ ನಾನು ಸೇವ್ ಮಾಡಿಲ್ಲ, ಅದಕ್ಕೋಸ್ಕರ ಅದು ಅಲ್ಲೇ ಉಳ್ಕೊಂಡಿದೆ. ಸೊ ನಾನು ಸೆಲೆಕ್ಟ್ ದ ಕರೆಂಟ್ ಆ್ಯಂಡ್ ಡ್ಯೂರಿಂಗ್ ದ ಇಂಪೋರ್ಟ್. ಸೊ ಆಫ್ಟರ್ ದ್ಯಾಟ್ ignore camera generated folder names and folders and naming folders. So I don't ignore the camera generated folder names and ನಾನು ಯಾವತ್ತೂ ಅನ್ಚೆಕ್ ಮಾಡ್ತೀನಿ. ಸೊ ಬಿಕಾಸ್ ಐ ಆಲ್ವೇಸ್ ನೀಡ್ ದ ವಿಚ್ ಫೋಲ್ಡರ್ ನೇಮ್ ಇಟ್ ಈಸ್ ಕಂಟೈನಿಂಗ್, ಎಲ್ಲಿಂದ ನಾನು ಇಂಪೋರ್ಟ್ ಮಾಡ್ತಿದ್ದೀನಿ, ಯಾವ ಫೋಲ್ಡರ್ ಎಲ್ಲಿದೆ ಅನ್ನೋದು ನನಗೆ ಅದು ಮುಖ್ಯವಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾಕಂದ್ರೆ ಐ ಆಲ್ವೇಸ್ ಕೀಪ್ ದ ಡೇಟಾಸ್ ಆರ್ಗನೈಸ್. ಸೊ ಐ ವಾಂಟ್ ಟು ನೋ ವೇ ದ ಫೋಟೋಸ್ ಹ್ಯಾವ್ ಕಮ್ ಫ್ರಮ್. ಸೊ ಅದಕ್ಕೋಸ್ಕರ ಮತ್ತು ಟ್ರೀಟ್ ದ JPG ನೆಕ್ಸ್ಟ್ ಟು ರಾ ಫೈಲ್ಸ್ ಆ್ಯಸ್ ಅ ಸಪ್ರೇಟ್ ಫೋಲ್ಡರ್ಸ್. ಸೊ ಐ ಆಲ್ವೇಸ್ ಅನ್ಚೆಕ್ ಇಟ್, ಬಿಕಾಸ್ ನಾನು ಆಲ್ ದ ಟೈಮ್ ನನ್ನ ಫೋಟೋಗ್ರಾಫರ್ಸಿಗೆ ಹೇಳ್ತೀನಿ, ನಾನು ಯಾವಾಗಲೂ ನನ್ನ ಫೋಟೋಗ್ರಾಫರ್ಸಿಗೆ ಅಥವಾ ನಾನು ತೆಗಿಬೇಕಾದ್ರೂ ನಾನು JPG ಪ್ಲಸ್ ರಾನ ಫೋಟೋ ಶೂಟ್ ಮಾಡ್ತಿರ್ತೀನಿ. ಸೊ ಎರಡು ಫೈಲ್ ನಾನು ಒಟ್ಟಿಗೆ ಇಟ್ಕೊಂಡೇ ಶೂಟ್ ಮಾಡ್ತೀನಿ. ಯಾಕಂದರೆ ಬರೀ ನಾನು ರಾ ಮಾತ್ರ ಇಟ್ಕೊಳ್ಳಲ್ಲ, ಬರೀ JPG ಮಾತ್ರ ಶೂಟ್ ಮಾಡಲ್ಲ. ಐ ಆಲ್ವೇಸ್ ಟ್ರೀಟ್ ಆಸ್ ಅ ರಾ ಪ್ಲಸ್ JPG ಓನ್ಲಿ. ಸೊ ಅದ್ರ ಜೊತೆಗೆ JPG ಫೈಲ್ನ ನಾನು ಮಿನಿಮಲ್ ಆಗಿಟ್ಟಿರ್ತೀನಿ, ಲೈಕ್ ಸ್ಟ್ಯಾಂಡರ್ಡ್ ಕ್ವಾಲಿಟಿನೋ ಅಥವಾ ಲೋ ಕ್ವಾಲಿಟಿ, ಬಟ್ ರಾ ವಿಲ್ ಬಿ ಆಲ್ವೇಸ್ ಹೈ ಕ್ವಾಲಿಟಿ ಇಟ್ ಸೆಲ್ಫ್. ಸೊ ಅದಕ್ಕೋಸ್ಕರ ಸೊ ನಾನು ಯಾವಾಗ ಇಂಪೋರ್ಟ್ ಮಾಡ್ತಿರ್ತೀನಲ್ಲ, ಸೊ ನಾನು ಇವಾಗ ಇದು ಚೆಕ್ ಮಾಡಿದರೆ ಏನಾಗುತ್ತೆ, JPG ಮತ್ತು ರಾ ಎರಡು ಫೈಲ್ ಸಪ್ರೇಟಾಗಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಟ್ ರೂಮಲ್ಲಿ ಇಂಪೋರ್ಟ್ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ಸೇಮ್ ಫೈಲ್ನ ಎರಡು ಯಾಕೆ ಸೇವ್ ಮಾಡೋದು, ನಾನು ಆ್ಯಕ್ಚುಲಿ JPG ಇಟ್ಕೊಳ್ಳೋದು ಯಾಕಪ್ಪ ಅಂದರೆ ಕ್ಲೈಂಟ್ ಜೊತೆ ಶೇರ್ ಮಾಡೋದಕ್ಕೆ ಅಥವಾ ಕ್ಲೈಂಟಿಗೆ ಯಾವುದಾದ್ರು JPG ಫೈಲ್ಸ್ ಬೇಕಾಗಿರುತ್ತೆ. ಸೊ ನಾನು ಪ್ರತಿ ಸರಿ ನಾನು ಇಲ್ಲಿ ಕನ್ವರ್ಷನ್ ಕೂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಐ ಆಲ್ವೇಸ್ ಡೈರೆಕ್ಟ್ಲಿ ಶೇರ್ ದ JPG ಫೈಲ್ ವಿತ್ ದ ಕ್ಲೈಂಟ್ಸ್ ಓವರ್ ದ ಡ್ರೈವ್ ಆರ್ ಒನ್ ಡ್ರೈವ್ ಆರ್ ಎನಿ ಕೈಂಡ್ ಆಫ್ ಕ್ಲೌಡ್ ಬೇಸ್ಡ್ ಸರ್ವಿಸ್, ಆರ್ ಅವ್ರಿಗೆ ಏನಾದರೂ ಪೆನ್ ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ ಕೊಟ್ಟರು ಕೂಡ ಅವ್ರಿಗೆ JPG ಮಾತ್ರ ಶೇರ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ಟ್ರೀಟ್ ದ JPG ಆ್ಯಂಡ್ ರಾ ಫೈಲ್ಸ್ ಆ್ಯಸ್ ಸೇಮ್. So I always uncheck it so that it always treats JPG and RAW as the same. Okay, and replace embedded previews with the standard previews during idle time. ಇಲ್ಲಿ ಏನು ಮಾಡುತ್ತೆಪ್ಪ ಅಂತಂದರೆ, ಸೊ ಎಂಬೆಡೆಡ್ ಪ್ರಿವ್ಯೂ ಇರುತ್ತಲ್ಲ, ಯಾವುದೇ ಫೋಟೋಸ್ದು ಎಂಬೆಡೆಡ್ ಪ್ರಿವ್ಯೂ ಆಲ್ರೆಡಿ ಆ ರಾ ಫೈಲಲ್ಲಿ ಎಂಬೆಡ್ ಆಗಿರುತ್ತೆ. ಸೊ ಆ ಎಂಬೆಡೆಡ್ ಪ್ರಿವ್ಯೂನ ನಮಗೆ ಸ್ಟ್ಯಾಂಡರ್ಡ್ ಪ್ರಿವ್ಯೂವಲ್ಲಿ ಕನ್ವರ್ಟ್ ಆಗಬೇಕಾಗಿರುತ್ತೆ. ಸೊ ಅದು ಐಡಲ್ ಟೈಮಲ್ಲಿ, ಅಂದರೆ ನೀವು ಯಾವುದೇ ಸಿಸ್ಟಮ್ ವರ್ಕ್ ಮಾಡ್ತಿಲ್ಲ ಆವಾಗ ಅದು ಆಟೋಮೆಟಿಕ್ಕಾಗಿ ಎಂಬೆಡ್ ಆಗ್ತಾ ಇರುತ್ತೆ. ಸೊ ನಾನು ಇದನ್ನು ಅನ್ಚೆಕ್ ಮಾಡಿರ್ತೀನಿ, ಬಿಕಾಸ್ ನನಗೆ ಅದು ಅವಶ್ಯಕತೆ ಇರಲ್ಲ. ಕೆಲವೊಬ್ರಿಗೆ ಅವಶ್ಯಕತೆ ಇರ್ಬೋದು. ಇಫ್ ಯು ಆರ್ ಹ್ಯಾವಿಂಗ್ ಅ ಸ್ಲೋ ಸಿಸ್ಟಮ್ ದೆನ್ ಯು ಕ್ಯಾನ್ ಡೂ ಇಟ್. ಇಫ್ ಐ ಹ್ಯಾವ್ ಅ ಫಾಸ್ಟರ್ ಸಿಸ್ಟಮ್ ಲೈಕ್ ನಾನು ಯೂಸ್ ಮಾಡ್ತಿರೋದು ಮ್ಯಾಕ್ ಮಿನಿ ವಿತ್ M2 Pro 16GB RAM ಆ್ಯಂಡ್ 10 core CPU ಆ್ಯಂಡ್ 16 core GPU. ಶೋ ಪೇರೆಂಟ್ ಫೋಲ್ಡರ್ ಡ್ಯೂರಿಂಗ್ ಇಂಪೋರ್ಟ್. ಸೊ ಐ ಡೋಂಟ್ ವಾಂಟ್ ಎನಿ ಪೇರೆಂಟ್ ಫೋಲ್ಡರ್ ಡ್ಯೂರಿಂಗ್ ಇಂಪೋರ್ಟ್. ಸೊ ನಾನು ಅದಕ್ಕೋಸ್ಕರ ಅದು ಅನ್ಚೆಕ್ ಮಾಡಿರ್ತೀನಿ. ಮತ್ತು ಇದು ಸೌಂಡ್ ಸಿಸ್ಟಮ್, ನೀವು ಯಾವ ಥರ ಸೌಂಡ್ ಇಂಪೋರ್ಟ್ ಆದಾಗ ಯಾವ ಥರ ಸೌಂಡ್ ಮಾಡಬೇಕು, ಟ್ರಾನ್ಸ್ಫರ್ ಆದ ಫೈಲ್ ಟ್ರಾನ್ಸ್ಫರ್ ಫಿನಿಶ್ ಆದಮೇಲೆ ಯಾವ ಥರ ಸೌಂಡ್ ಬರಬೇಕು, ಅಥವಾ ಎಕ್ಸ್ಪೋರ್ಟ್ ಆದಮೇಲೆ ಯಾವ ಥರ ಸೌಂಡ್ ಬರಬೇಕು ಅನ್ನೋದು ಇದರಲ್ಲಿರುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ಪ್ರೀಸೆಟ್ಸ್. ಸೊ ಇಲ್ಲಿ ನೀವು HDRನ ಎನೇಬಲ್ ಮಾಡ್ಕೋಬೋದು, ಅಡೋಬಿ ಡಿಫಾಲ್ಟ್ ಪ್ರೀಸೆಟ್ಸ್ನ ಇಟ್ಕೋಬೋದು. ನೀವು ಯಾವುದಾದ್ರು ಫೋಟೋ ಪ್ರೀಸೆಟ್ಸ್ನ ಇಂಪೋರ್ಟ್ ಮಾಡ್ಕೊತಿರೋ ಬಿಡ್ತಿರೋ ಇದರಲ್ಲೆಲ್ಲ ಇರುತ್ತೆ. ಸೊ ಎಕ್ಸ್ಟ್ರಾ ಪ್ರೀಸೆಟ್ಸ್ ಇದ್ದರೆ ನೀವು ಇಲ್ಲಿ ಶೋ ಆಲ್ ದ ಲೈಟ್ ರೂಮ್ ಪ್ರೀಸೆಟ್ಸ್ ಇದರಲ್ಲೇ ನೀವು ಇಟ್ಕೋಬೋದು. ಇಂಪೋರ್ಟ್ ಕೂಡ ಮಾಡ್ಬೋದು, ರೀಸ್ಟೋರ್ ಕೂಡ ಮಾಡ್ಬೋದು. ಸೊ ದಿಸ್ ಆಲ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಪ್ರೀಸೆಟ್ ಬಗ್ಗೆ ನಾನು ಹೇಳ್ಕೊಳ್ಳೋ ಕೂತ್ಕೊಂಡ್ರೆ. ಸೊ ಅದಕ್ಕೋಸ್ಕರ ಲೆಟ್ಸ್ ಮೂವ್ ಆನ್ ಟು ಎಕ್ಸ್ಟರ್ನಲ್ ಎಡಿಟಿಂಗ್ ಸಾಫ್ಟ್ವೇರ್. ಸೊ ಅಡೋಬಿ ಲೈಟ್ ರೂಮಿಂದ ಡೈರೆಕ್ಟ್ ಫೋಟೋನ ನಾವು ಫೋಟೋಶಾಪ್ಗೆ ಸೆಂಡ್ ಮಾಡ್ಬೋದು ಇಫ್ ಯು ವಾಂಟ್ ಅ ಹೈಯರ್ ರೀಟಚಿಂಗ್. ಸೊ ಲೈಟ್ ರೂಮಲ್ಲಿ ನೀವು ಮೋಸ್ಟ್ ಆಫ್ ಟೈಮ್ ಐ ಡೋಂಟ್ ಪ್ರಿಫರ್ ಯು ಟು ಇನ್ ಡೆಪ್ತ್ ರೀಟಚಿಂಗ್, ಅದೇನಂತ ಹೈ ಡೆಫಿನಿಷನ್ ರೀಟಚಿಂಗ್ ಎಲ್ಲ ಮಾಡೋದು. ಇಟ್ಸ್ ನಾಟ್ ರೆಕಮೆಂಡೆಡ್ ಟು ಡೂ ಇನ್ ಲೈಟ್ ರೂಮ್, ಬಿಕಾಸ್
ಲೈಟ್ರೂಮ್ ಸಾಫ್ಟ್ವೇರ್ ಈಸ್ ಮೇನ್ಲಿ ಮೇಡ್ ಫಾರ್ ದ ಬಲ್ಕ್ ಎಡಿಟಿಂಗ್ ಆ್ಯಂಡ್ ಏನಂತೀರ ಆರ್ಗನೈಸಿಂಗ್ಗೋಸ್ಕರ ನಾವು ಲೈಟ್ರೂಮ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ರೀಟಚಿಂಗ್ ಏನಾದರೂ ಮಾಡೋದಿದ್ರೆ ಐ ಆಲ್ವೇಸ್ ಸೆಂಡ್ ಇಟ್ ಟು ಫೋಟೋಶಾಪ್ ಓನ್ಲಿ. ಸೊ ಅದ್ರ ಜೊತೆಗೆ ಫೈಲ್ ಫಾರ್ಮ್ಯಾಟ್ ಯಾವ ಥರ ಕನ್ವರ್ಟ್ ಆಗಬೇಕು ಫೋಟೋಶಾಪ್ಗೆ ಸೆಂಡ್ ಮಾಡಿದಾಗ, ಸೊ ಇಟ್ ಶುಡ್ ಬಿ ಟಿಫ್ ಆ್ಯಂಡ್ ಪ್ರೋ ಫೋಟೋ RGB ಕಲರ್ ಡೆಪ್ತ್ ಆ್ಯಂಡ್ ವಿತ್ ದ 16 ಬಿಟ್ ಡೆಪ್ತ್ ಕಾಂಪೊನೆಂಟ್ಸ್ ಆ್ಯಂಡ್ ರೆಸೊಲ್ಯೂಷನ್ ವಿಲ್ ಬಿ 240 ವಿತ್ ಕಂಪ್ರೆಷನ್ ಆ್ಯಂಡ್ ಜಿಪ್. ಸೊ ಇದೆಲ್ಲ ಪ್ರಿಫರೆನ್ಸಸ್ ಬೈ ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ, ನೀವೇನು ಸೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ಸ್ಟಾರ್ಟಿಂಗ್ ಅಪ್ ಯು ಡೋಂಟ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಥಿಂಗ್ಸ್. ಆ್ಯಂಡ್ ನಾವು ಫೈಲ್ ಹ್ಯಾಂಡ್ಲಿಂಗ್. ಸೊ ಫೈಲ್ ಹ್ಯಾಂಡ್ಲಿಂಗ್ ನೀವು ಇಂಪೋರ್ಟ್ DNG ಕ್ರಿಯೇಷನ್. ಸೊ DNG ಮಾಡಬೇಕಾದ್ರೆ ಯಾವ ಥರ DNGಯ ಫೈಲ್ ಕ್ರಿಯೇಟ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದ ಟೈಮ್ ಐ ಡೋಂಟ್ ಕನ್ವರ್ಟ್ ಮೈ ಫೈಲ್ ಟು DNG ವೈಲ್ ಇಂಪೋರ್ಟಿಂಗ್ ಬಿಕಾಸ್ ಇಟ್ ವಿಲ್ ಕಾಸ್ಟ್ ಮೀ ಎಕ್ಸ್ಟ್ರಾ ಸ್ಪೇಸ್ ಆಫ್ ದ ಡೇಟಾ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಎಕ್ಸ್ಟ್ರಾ ಈಗ ಒಂದು ಸ್ವಲ್ಪ ಫೈಲ್ ಇರುತ್ತೆ ಅಂದರೆ ಅದ್ರ DNG ಕನ್ವರ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸೈಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಐ ಡೋಂಟ್ ಕನ್ವರ್ಟ್ ಫೋಟೋಸ್ ಟು DNG ವೈಲ್ ಇಂಪೋರ್ಟಿಂಗ್. ಮತ್ತು ಇಂಟರ್ಫೇಸಲ್ಲಿ ಬಂದುಬಿಟ್ಟು ಇದೆಲ್ಲ ಬೈ ಡಿಫಾಲ್ಟ್ ಇಟ್ಟರೆ ಒಳ್ಳೆಯದು. ಆ್ಯಂಡ್ ಓನ್ಲಿ ಒನ್ ಥಿಂಗ್ ಐ ಅನ್ ಚೆಕ್ ಈಸ್ ಲೈಕ್ ಇಗ್ನೋರ್ ಕ್ಲಿಕ್ಸ್ ಆನ್ ಬ್ಯಾಡ್ಜಸ್. ಸೊ ಇಗ್ನೋರ್ ಕ್ಲಿಕ್ಸ್ ಆನ್ ಬ್ಯಾಡ್ಜಸ್ ಅಂದರೆ ಫೋಟೋ ಇಂಪೋರ್ಟ್ ಮಾಡಿದ ತಕ್ಷಣ ಅಲ್ಲಿ ಯಾವುದಾದ್ರೂ ಫೋಟೋಸ್ ಮೇಲೆ ಬ್ಯಾಡ್ಜಸ್ ಲೈಕ್ ಯು ಕ್ಯಾನ್ ಫ್ಲ್ಯಾಗ್ ಯು ಕ್ಯಾನ್ ಕಲರ್ ದ ಫೋಟೋ ಆರ್ ಪಿಕ್ ಸ್ಟಾರ್ಸ್ ಅದೆಲ್ಲ ಇರುತ್ತೆ. ಸೊ ಅದನ್ನು ಇಗ್ನೋರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಆಕ್ಸಿಡೆಂಟಲ್ಲಿ ನಾನು ಯಾವುದಾದ್ರೂ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅದು ಪಿಕ್ ಆಗಿರ್ಬೋದು ಅಥವಾ ಅನ್ಪಿಕ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಮತ್ತು ನೆಕ್ಸ್ಟ್ ಆಲ್ ಝೂಮ್ ಕ್ಲಿಕ್ ಪಾಯಿಂಟರ್ ಟು ಸೆಂಟರ್. ಸೊ ನಾನು ಯಾವಾಗ ಫೋಟೋ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನೋ ಆವಾಗ ಆ ಸೆಂಟರ್ಗೆ ಹೋಗಬಾರ್ದು. ನಾನು ಎಲ್ಲಿ ಡಬಲ್ ಕ್ಲಿಕ್ ಮಾಡಿರ್ತೀನೋ ಆ ಪಾಯಿಂಟ್ಗೆ ಮಾತ್ರ ಅದು ಝೂಮ್ ಆಗಬೇಕು ಫೋಟೋ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ಅನ್ಚೆಕ್ ಝೂಮ್ ಕ್ಲಿಕ್ಡ್ ಪಾಯಿಂಟ್ ಟು ಸೆಂಟರ್ ಅಂತ. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಈಸ್ ಲೈಕ್ ಆ್ಯಸ್ ಯೂಸ್ವಲ್ ಲೈಕ್ ನಿಮ್ದು ಯಾವ ಥರ ಪರ್ಫಾರ್ಮೆನ್ಸ್ ಇರುತ್ತೆ ಆ ಥರ ಪರ್ಫಾರ್ಮೆನ್ಸ್ ನಿಮ್ಮ ಸಿಸ್ಟಮ್. ಸೊ ಅದರಲ್ಲಿ ಕ್ಯಾಮ್ರಾಲ್ಲಿ ನಾನು ಆಟೋ ಇಟ್ಟಿರ್ತೀನಿ. ಸೊ ಬಿಕಾಸ್ ಮೈ ಸಿಸ್ಟಮ್ ಈಸ್ ಗುಡ್ ಎನಫ್ ಫಾರ್ ಟು ಹ್ಯಾಂಡಲ್ ಎನಿ ಕೈಂಡ್ ಆಫ್ ಕ್ಯಾಮ್ರಾ ರಾ ಫೋಟೋಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು camera raw cache setting. So this is main important for the performance of your system with the Lightroom catalog. ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ನೀವು ಆಲ್ವೇಸ್ ಚೂಸ್ ಲೊಕೇಶನ್ ಆಫ್ ದ ಕ್ಯಾಮ್ರಾ ರಾ ಕ್ಯಾಶ್. ಎಲ್ಲಿ ಚೂಸ್ ಮಾಡಬೇಕಪ್ಪ ಅಂದರೆ ಆಲ್ವೇಸ್ SSD ಆರ್ ಇಂಟರ್ನಲ್ ಹಾರ್ಡ್ ಡ್ರೈವ್. ಆಲ್ವೇಸ್ ಎಕ್ಸ್ಟರ್ನಲ್ SSD ಆದರೂ ಯೂಸ್ ಮಾಡ್ಬೋದು. ಐ ಆಲ್ವೇಸ್ ರೆಕಮೆಂಡ್ ಯು ಟು ಯೂಸ್ ಮೋರ್ ದೆನ್ 500 Mbps ಸ್ಪೀಡ್ ಇರುವಂಥ SSDನ ರೆಕಮೆಂಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು SSD ಅಥವಾ ಇಂಟರ್ನಲ್ ಹಾರ್ಡ್ ಡ್ರೈವಲ್ಲೇ ನೀವು ಸೆಲೆಕ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಬಿಕಾಸ್ ಇಟ್ಸ್ ಆಲ್ವೇಸ್ ರಾ ಫೈಲ್ಸ್ ಆಲ್ ದ ಟೈಮ್ ಮೋರ್ ದೆನ್ 20 MBಗಿಂತ ಸೈಜಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ರೆಕಮೆಂಡ್ ಮಾಡ್ತೀನಿ, ಅದು ಆಲ್ವೇಸ್ ಲೋಡಪ್ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಕ್ಯಾಮ್ರಾ ರಾ ಕ್ಯಾಶ್ ನಿಮ್ಮ SSDಯಲ್ಲಿ ಇದ್ದರೆ ಫಾಸ್ಟಾಗಿ ಲೋಡಪ್ ಆಗುತ್ತೆ. ಯಾವುದೋ ಎಡಿಟಿಂಗ್ ಏನೋ ಒಂದು ಪ್ರೀಸೆಟ್ ಅಪ್ಲೈ ಮಾಡಿದ್ರು ಬೇಗ ಅಪ್ಲೈ ಆಗುತ್ತೆ, ಬೇಗ ಲೋಡಪ್ ಆಗುತ್ತೆ, ಬೇಗ ರೀಜನರೇಟ್ ಆಗುತ್ತೆ ಫೋಟೋ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ರೆಕಮೆಂಡ್ ಯು ಟು ಕ್ರಿಯೇಟ್ ಅ ಲೊಕೇಶನ್ ಇನ್ SSD ಆರ್ ಇಂಟರ್ನಲ್ ಹಾರ್ಡ್ ಡ್ರೈವ್ಸ್. ಓಕೆ. ಆ್ಯಂಡ್ ಅಗೇನ್ ಇಲ್ಲಿ ಮ್ಯಾಕ್ಸಿಮಮ್ ಸೈಜ್ ಆಫ್ ಕ್ಯಾಶ್ ಅಂತ ಕೇಳುತ್ತೆ. ಸೊ ಯೂಶ್ವಲಿ ಅಲ್ಲಿ 2 GB ಅಥವಾ 5 GB ಅಂತ ಇರುತ್ತೆ. ಸೊ ನೀವು ಇದು ತುಂಬ ಒಳ್ಳೆಯದು. ಮೋರ್ ದೆನ್ 10 GB ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಮ ಸಿಸ್ಟಮ್ ತುಂಬ ಫಾಸ್ಟಾಗಿ ಲೋಡ್ ಆಗಬೇಕಾಗಿರುತ್ತೆ. ಯಾಕಂದರೆ ನೀವು ಇಲ್ಲಿ ಮೋರ್ ದೆನ್ 100 ಆರ್ ಥೌಸಂಡ್ಸ್ ಆಫ್ ಫೋಟೋಸ್ ನೀವು ಇಲ್ಲಿ ಇಂಪೋರ್ಟ್ ಮಾಡಿರ್ತೀರ. ಅದಕ್ಕೋಸ್ಕರ ನೀವು ಪ್ರತಿ ಸಾರಿ ನಿಮ್ಮ ಒಂದೊಂದು ಫೋಟೋನು ಸ್ಕ್ರಪ್ ಆಗಬೇಕಂದ್ರೆ ನೀವು ಜಾಸ್ತಿ ಮೆಮರಿ ಕೊಟ್ಟಷ್ಟು ಜಾಸ್ತಿ ಇಲ್ಲಿ ಫಾಸ್ಟಾಗಿ ಲೋಡ್ ಆಗುತ್ತೆ. ಸೊ ಕ್ಯಾಶ್ ಸೈಜ್ ನಾನು ಇಲ್ಲಿ ನನ್ನ ಹಾರ್ಡ್ ಡ್ರೈವಲ್ಲಿ ಮೋರ್ ದೆನ್ ಇಟ್ಸ್ 512 GB ನನ್ನ ಸಿಸ್ಟಮಲ್ಲಿ SSD ಇರೋದ್ರಿಂದ ನಾನು ಆರಾಮಾಗಿ 50 GB ಕ್ಯಾಮ್ರಾ ರಾ ಕ್ಯಾಶ್ಗೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಪರ್ಜ್ ಅಂದರೆ ನೀವು ಯಾವುದಾದ್ರೂ ರೀಸೆಂಟಾಗಿರೋ ಲೈಕ್ ಕ್ಯಾಶ್ ಇದ್ದರೆ ಅದನ್ನು ನೀವು ಡಿಲೀಟ್ ಮಾಡ್ಬೋದು. ಸೊ ಇಲ್ಲಿ ಪರ್ಜ್ ಕ್ಯಾಶ್ ಅಂತ ಓದಿದ್ರೆ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿಬಿಟ್ಟಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ನಾನು ಯಾವುದೇ ಥರ ವೀಡಿಯೋ ಎಡಿಟ್ ಮಾಡಲ್ಲ. ಸೊ ಐ ಕ್ಯಾನ್ ಅನ್ಚೆಕ್ ದಿಸ್. ಸೊ ಐ ಡೋಂಟ್ ವಾಂಟ್ ಎನಿ ವೀಡಿಯೋ ಕ್ಯಾಶ್ ಸೆಟ್ಟಿಂಗ್. ಇಲ್ಲಿ ಇದರಲ್ಲಿ ವೀಡಿಯೋ ಕೂಡ ಇಂಪೋರ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಬೋದು, ಬಟ್ ನಾಟ್ ಮೆನಿ ಪೀಪಲ್ ರೆಕಮೆಂಡ್ ಇಟ್. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಡೆವಲಪ್ ಮಾಡ್ಯೂಲಲ್ಲಿ ಏನೇನು ಆಗಬೇಕು, ಇಲ್ಲಿ ಎನೇಬಲ್ ಹವರ್ ಪ್ರಿವ್ಯೂ ಆಫ್ ಪ್ರೀಸೆಟ್. ಅಂದರೆ ಇಲ್ಲಿ ನಾವು ಪ್ರೀಸೆಟ್ನ ಯಾವ ಥರ ಮತ್ತು ಹಿಸ್ಟ್ರಿ ಮತ್ತು ಸ್ನ್ಯಾಪ್ಶಾಟ್ಸ್ ಇನ್ ಲೂಪ್. ಸೊ ಫೋಟೋನ ಲೈಕ್ ಮೌಸ್ನ ಹವರ್ ಮಾಡಿದ ತಕ್ಷಣ ಏನೇನು ಶೋ ಅಪ್ ಆಗುತ್ತೆ ಅನ್ನೋದು ಡೆವಲಪ್ ಮಾಡ್ಯೂಲಲ್ಲಿ ತೋರಿಸುತ್ತೆ. ಯೂಸ್ ಸ್ಮಾರ್ಟ್ ಪ್ರಿವ್ಯೂಸ್ ಇನ್ಸ್ಟೆಡ್ ಆಫ್ ಒರಿಜಿನಲ್ಸ್ ಫಾರ್ ಎಡಿಟಿಂಗ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ಸಾರಿ ಫೋಟೋಸ್ ಇಂಪೋರ್ಟ್ ಮಾಡಿದ ತಕ್ಷಣ ಅದಾಗೆ ನಾನು ಸ್ಮಾರ್ಟ್ ಪ್ರಿವ್ಯೂಸ್ನ ಕ್ರಿಯೇಟ್ ಮಾಡೋ ಥರ ನಾನು ಮಾಡಿರ್ತೀನಿ. ಯಾಕಪ್ಪ ಅಂತಂದರೆ ಈ ಸ್ಮಾರ್ಟ್ ಪ್ರಿವ್ಯೂಸ್ ಅನ್ನೋದು ಇಟ್ಸ್ ಅ ಸ್ಮಾಲ್ ಫೈಲ್ ಕಂಪೇರ್ ಟು ಒರಿಜಿನಲ್. ಸೊ ಒರಿಜಿನಲ್ ಫೋಟೋದಿಂದ ಸ್ಮಾರ್ಟ್ ಪ್ರಿವ್ಯೂಗೆ ಕನ್ವರ್ಟ್ ಆಗುತ್ತೆ, ಸ್ಮಾರ್ಟ್ ಪ್ರಿವ್ಯೂ ಅಂತ ಫೈಲ್ ಕ್ರಿಯೇಟ್ ಆಗುತ್ತೆ. ಆ ಫೈಲಲ್ಲಿ ಒರಿಜಿನಲ್ ಇರುವಂಥ ಎಲ್ಲ ಮೆಟಾ ಡೇಟಾ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಫೈಲ್ದು ಯಾವ ಥರ ಇಮೇಜ್ ಸಿಸ್ಟಮ್ ಇದೆ, ಸೊ ಅದರದ್ದು RGB ಸಿಸ್ಟಮ ಅಥವಾ sRGBನ ಅಥವಾ ರಾ ಸಿಸ್ಟಮ ಏನೇನಿದೆ ಅದೆಲ್ಲ ಅದಕ್ಕೆ ಎಂಬೆಡ್ ಆಗಿರುತ್ತೆ. ಆ ಪ್ರಿವ್ಯೂ ಫೈಲ್
ವಿಲ್ ಬಿ ವೆರಿ ಮಚ್ ಯೂಸ್ಫುಲ್ ಬಿಕಾಸ್ ಅದು ಚಿಕ್ಕ ಫೈಲ್ ಸೈಜ್ ಆಗಿರೋದ್ರಿಂದ ನಮ್ಮ ಲೈಟ್ ರೂಮ್ ಫಾಸ್ಟಾಗಿ ಅದನ್ನು ಲೋಡ್ ಮಾಡುತ್ತೆ. ಮತ್ತು ಎಡಿಟ್ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ ಅದ್ರ ಮೇಲೆ ಇಫೆಕ್ಟ್ಸ್ ಅಪ್ಲೈ ಆಗುತ್ತೆ. ಎಕ್ಸ್ಪೋಜರ್ ಆಗಿರ್ಬೋದು, ವೈಟ್ ಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಮಾಸ್ಕ್ ಆಗಿರ್ಬೋದು, ತುಂಬ ಫಾಸ್ಟಾಗಿ ಲೋಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ಪ್ರಿಫರ್ ಯು ಟು ಯೂಸ್ ಸ್ಮಾರ್ಟ್ ಪ್ರಿವ್ಯೂಸ್. ಚೆಕ್ ದಿಸ್ ಆಪ್ಷನ್ ಆ್ಯಸ್ ಯೂಸ್ ಸ್ಮಾರ್ಟ್ ಪ್ರಿವ್ಯೂಸ್ ಇನ್ಸ್ಟೆಡ್ ಆಫ್ ಒರಿಜಿನಲ್ ಫಾರ್ ಇಮೇಜ್ ಎಡಿಟಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು, ದಿಸ್ ವಿಲ್ ಅಲೌ ಇನ್ಕ್ರೀಸ್ ಪರ್ಫಾರ್ಮೆನ್ಸ್ ಬಟ್ ಮೇ ಡಿಸ್ಪ್ಲೇ ಡಿಕ್ರೀಸ್ ಕ್ವಾಲಿಟಿ ವೈಲ್ ಎಡಿಟಿಂಗ್. ಯಾಕಂದರೆ ಸ್ಮಾರ್ಟ್ ಪ್ರಿವ್ಯೂ ವಿಲ್ ಬಿ ಸ್ಮಾಲರ್ ಸೈಜ್ ಕಂಪೇರ್ ಟು ದ ಲಾರ್ಜರ್ ಒರಿಜಿನಲ್ ಇಮೇಜ್. ಸೊ ಅದಕ್ಕೋಸ್ಕರ ನಮಗೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಕಾಣುತ್ತೆ. ನಾವು ಡಬಲ್ ಕ್ಲಿಕ್ ಮಾಡಿ ಝೂಮ್ ಮಾಡಿ ನೋಡಿದಾಗ ಅಯ್ಯೋ ಇದ್ಯಾಕೋ ಫೈಲ್ ಲೈಕ್ ಕ್ವಾಲಿಟಿನೇ ಇಲ್ಲ ಅಂತ ಅನ್ಕೋಬೇಡಿ, ಬಿಕಾಸ್ ಅದು ಸ್ಮಾರ್ಟ್ ಪ್ರಿವ್ಯೂವಲ್ಲಿ ಎಡಿಟ್ ಆಗ್ತಾ ಇರುತ್ತೆ. ಸೊ ಒನ್ಸ್ ಸ್ಮಾರ್ಟ್ ಪ್ರಿವ್ಯೂ ಇಸ್ ಡನ್ ವಿತ್ ಒನ್ಸ್ ಯು ಆರ್ ಡನ್ ವಿತ್ ದ ಎಡಿಟಿಂಗ್ ಇನ್ ದ ಸ್ಮಾರ್ಟ್ ಪ್ರಿವ್ಯೂ, ದೆನ್ ವೆನ್ ನೀವು ಆವಾಗ ಎಕ್ಸ್ಪೋರ್ಟ್ ಮಾಡ್ತಿರ್ತೀರಲ್ಲ ಅವಾಗ ಫೈನಲ್ ಔಟ್ಪುಟ್ ವಿಲ್ ರಿಮೇನ್ ಫುಲ್ ಸೈಜ್ ಆರ್ ಕ್ವಾಲಿಟಿ. ಸೊ ಫೈನಲಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅದು ಸ್ಮಾರ್ಟ್ ಪ್ರಿವ್ಯೂವಿಂದ ಎಕ್ಸ್ಪೋರ್ಟ್ ಆಗಲ್ಲ, ಅದು ಒರಿಜಿನಲ್ ಅಟ್ಯಾಚ್ಡ್ ಒರಿಜಿನಲ್ ಇಮೇಜಿಂದನೇ ನಿಮ್ಗೆ ಎಕ್ಸ್ಪೋರ್ಟ್ ಆಗಿ ಫುಲ್ ಸೈಜ್ ಇಮೇಜ್ ಬರೋದು. ಸೊ ಅದಕ್ಕೋಸ್ಕರ ಆಲ್ವೇಸ್ ಚೆಕ್ ದಿಸ್ ಆಪ್ಷನ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲೈಕ್ ಸಮ್ ಸೆಟ್ಟಿಂಗ್ಸ್ ಆರ್ ಕ್ಯಾಟಲಾಗ್ ಸ್ಪೆಸಿಫಿಕ್ ಆ್ಯಂಡ್ ಆರ್ ಚೇಂಜ್ಡ್ ಇನ್ ಕ್ಯಾಟಲಾಗ್ ಸೆಟ್ಟಿಂಗ್ಸ್. ಸೊ ನಾನಿಲ್ಲಿ ಹೇಳ್ತೀನಿ, ಈ ಕೆಲವೊಂದು ಸೆಟ್ಟಿಂಗ್ಸ್ ಇದೆಯಲ್ಲ, ಆ ಸೆಟ್ಟಿಂಗ್ಸ್ ಕೆಲವೊಂದು ಸೆಟ್ಟಿಂಗ್ಸ್ ಆಲ್ವೇಸ್ ಕ್ಯಾಟಲಾಗ್ ಸ್ಪೆಸಿಫಿಕ್ ಆಗಿರುತ್ತೆ. ನೀವು ಡಿಫ್ರೆಂಟ್ ಕ್ಯಾಟಲಾಗ್ಗೆ ಡಿಫ್ರೆಂಟ್ ಸೆಟ್ಟಿಂಗ್ಸ್ನು ಇಟ್ಕೋಬಹುದು. ಸೊ ಅದಕ್ಕೋಸ್ಕರ ಗೋ ಟು ಕ್ಯಾಟಲಾಗ್ ಸೆಟ್ಟಿಂಗ್ಸ್, ಇಲ್ಲಿಂದನೂ ನೀವು ಹೋಗ್ಬೋದು, ಅಥವಾ ಇಲ್ಲಿ ಬಂದುಬಿಟ್ಟು ಆಪ್ಷನ್ ಫೈಲ್ ಲೈಟ್ ರೂಮ್ ಆ್ಯಂಡ್ ಕ್ಯಾಟಲಾಗ್ ಸೆಟ್ಟಿಂಗ್ಸ್ ಇಲ್ಲಿಂದನೂ ನೀವು ಆಕ್ಸೆಸ್ ಮಾಡ್ಕೋಬೋದು. ಸೊ ಅಲ್ಲಿ ಬರೋಣ. ಮತ್ತು ಇನ್ನೊಂದು ಲೈಟ್ ರೂಮ್ ಸಿಂಕ್ ಅಂತ ಇದೆ. ಸೊ ಲೈಟ್ ರೂಮ್ ಸಿಂಕ್ ಈಸ್ ಆಲ್ ಅಬೌಟ್ ಕ್ಲೌಡ್ ಸಿಂಕಿಂಗ್. ನೀವು ಎಲ್ಲಿ ಕ್ಲೌಡ್ಗೆ ಸಿಂಕ್ ಮಾಡಬೇಕು, ಏನೆಲ್ಲ ಸಿಂಕ್ ಮಾಡಬೇಕು ಅನ್ನೋದು ಇದರಲ್ಲಿ ತೋರಿಸುತ್ತೆ. ಪ್ರಿವೆಂಟ್ ಸಿಸ್ಟಮ್ ಸ್ಲೀಪ್ ಡ್ಯೂರಿಂಗ್ ಸಿಂಕ್. ಸೊ ನಂದು ಯಾವುದಾದ್ರೂ ಫೋಟೋ ಸಿಂಕ್ ಆಗ್ತಾ ಇದ್ದರೆ ಆ ಟೈಮಲ್ಲಿ ಸಿಸ್ಟಮ್ ಸ್ಲೀಪ್ ಆಗಲ್ಲ. ಸೊ ಯಾಕಂದರೆ ಐ ಆಲ್ವೇಸ್ ಪ್ರಿಫರ್ ಫೋಟೋಸ್ ಟು ಸಿಂಕ್ ಟು ದ ಕ್ಲೌಡ್ ಅಟ್ ದ ಪ್ರಿಯಾರಿಟಿ. ಸೊ ಯಾಕಂದರೆ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತೀನಿ, ವರ್ಕ್ ಮೇಲೆ ದೂರ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ನನಗೆ ಫೋಟೋ ಸಿಂಕ್ ಆದರೆ ನನ್ನ ಐಪ್ಯಾಡಲ್ಲಿ ಯೂಸ್ ಮಾಡ್ಬೋದು, ಅಥವಾ ಮೊಬೈಲಲ್ಲಿ ಕೂಡ ನಾನು ಆಕ್ಸೆಸ್ ಮಾಡ್ಬೋದು, ಅಥವಾ ಇನ್ನೊಂದು ನನ್ನ ಲ್ಯಾಪ್ಟಾಪಲ್ಲಿ ಕೂಡ ನಾನು ಕ್ಲೌಡ್ ಸಿಸ್ಟಮಲ್ಲೇ ನಾನು ಅಲ್ಲಿ ಕೂಡ ಎಡಿಟ್ ಮಾಡ್ಬೋದಾಗಿರುತ್ತೆ. ಸ್ಪೆಸಿಫೈ ಲೊಕೇಶನ್ ಫಾರ್ ಲೈಟ್ ರೂಮ್ ಸಿಂಕ್ಡ್ ಇಮೇಜ್. ಸೊ ಇಲ್ಲಿ ಏನಪ್ಪ ಅಂತಂದರೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕ್ರೂಷಿಯಲ್ ಥಿಂಗ್. ಇಲ್ಲಿ ಲೊಕೇಶನ್ನ ಸ್ಪೆಸಿಫೈ ಮಾಡಬೇಕಾಗಿದೆ. ಯಾಕೆ ಲೊಕೇಶನಪ್ಪ ಅಂತಂದರೆ ನೀವು ಕೆಲವೊಂದು ಸರಿ ಏನು ಮಾಡ್ತೀರಾ ಅಂದರೆ ನೀವು ಮೊಬೈಲಲ್ಲೇ ಫೋಟೋ ತೆಗೆದಿರ್ತೀರ. ಆ ಮೊಬೈಲಲ್ಲೇ ಫೋಟೋಸ್ನ ನೀವು ಲೈಟ್ ರೂಮ್ ಮೊಬೈಲ್ ಆ್ಯಪಲ್ಲಿ ನೀವು ಇಂಪೋರ್ಟ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ತಿರ್ತೀರ. ಸೊ ಆ ಲೈಟ್ ರೂಮ್ ಆ್ಯಪಲ್ಲಿ ಇಂಪೋರ್ಟ್ ಮಾಡಿರೋಂಥ ಫೋಟೋಸ್ ಕೂಡ ನೀವು ಲೈಟ್ ರೂಮ್ ಕ್ಲೌಡ್ಗೆ ಸಿಂಕ್ ಆಗಿರುತ್ತೆ ಆಟೋಮ್ಯಾಟಿಕಲಿ. ಸೊ ಆ ಫೋಟೋಸ್ನ ನೀವು ಇಲ್ಲಿ ಆಕ್ಸೆಸ್ ಮಾಡಬೇಕಂದ್ರೆ ಆ ಫೋಟೋಸ್ನ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಲೈಟ್ ರೂಮ್ ಸಿಸ್ಟಮ್ ಡೌನ್ಲೋಡ್ ಮಾಡುತ್ತೆ. ಬಟ್ ಎಲ್ಲಿ ಡೌನ್ಲೋಡ್ ಮಾಡಬೇಕು, ಅದನ್ನು ಎಲ್ಲಿ ಇಡಬೇಕು ಆ ಫೋಟೋಸ್ನ ಅಂತ ನೀವು ಸ್ಪೆಸಿಫೈ ಮಾಡೋಕ್ಕೆ ಇಲ್ಲಿ ಲೊಕೇಶನ್ನ ಸ್ಪೆಸಿಫೈ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಚೆಕ್ ಮಾಡಿ, ಆ್ಯಸ್ ಯೂಶುವಲ್ ಬೈ ಡಿಫಾಲ್ಟ್ ಇಲ್ಲೇ ನಂದು ಸಿಸ್ಟಮ್ದು ಒಂದು ಪಿಕ್ಚರ್ ಅಂತ ಫೋಲ್ಡರ್ ಇದೆ, ಅಲ್ಲಿ ಸಿಸ್ಟಮಲ್ಲಿ ಇಂಪೋರ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಯೂಸ್ ಸಬ್ ಫೋಲ್ಡರ್ಸ್ ಫಾರ್ಮೆಟೆಡ್ ಬೈ ಕ್ಯಾಪ್ಚರ್ ಡೇಟ್. ನಿಮ್ಗೆ ಇನ್ ಕೇಸ್ ಡಿಫ್ರೆಂಟ್ ಡೇಯಲ್ಲಿ ನೀವು ಫೋಟೋಸ್ನ ಕ್ಯಾಪ್ಚರ್ ಮಾಡಿರ್ತೀರ, ಎಲ್ಲ ಇಂಪೋರ್ಟ್ ಮಾಡಿರ್ತೀರ ಲೈಟ್ ರೂಮ್ ಮೊಬೈಲ್ ಆ್ಯಪಲ್ಲಿ. ಲೈಟ್ ರೂಮ್ ಮೊಬೈಲ್ ಆ್ಯಪ್, ಸೊ ಲೈಟ್ ರೂಮ್ ಕ್ಲಾಸಿಕ್ ಇಸ್ ಡಿಫ್ರೆಂಟ್ ದೆನ್ ದ ಲೈಟ್ ರೂಮ್ ಮೊಬೈಲ್ ಆ್ಯಪ್. ಸೊ ಓಕೆ, ಸೊ ಲೈಟ್ ರೂಮ್ ಮೊಬೈಲ್ ಆ್ಯಪಲ್ಲಿ ನೀವು ಇಂಪೋರ್ಟ್ ಮಾಡಿರ್ತೀರ, ಮತ್ತು ಅಲ್ಲಿಂದ ಅಪ್ಲೋಡ್ ಆಗಿ ಇಲ್ಲಿ ಡೌನ್ಲೋಡ್ ಆಗಬೇಕಾದ್ರೆ ನೀವು ಇಲ್ಲಿ ಸಬ್ ಫೋಲ್ಡರ್ನ ಬೈ ಡಿಫಾಲ್ಟ್ ಡೇಟ್ ವೈಸೋ ಅಥವಾ ಅದನ್ನು ನೀವು ಸೆಟ್ ಮಾಡ್ಕೋಬಹುದಾಗಿರುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇಲ್ಲಿ ಡಿಸ್ಪ್ಲೇ ಆಪ್ಷನ್ ಅಂತಿದೆ. ಡಿಸ್ಪ್ಲೇ ಆಪ್ಷನ್ ಐ ಆಲ್ವೇಸ್ ಯೂಸ್ ಓನ್ಲಿ ಪ್ರೈಮರಿ ಡಿಸ್ಪ್ಲೇ. ಸಮ್ಟೈಮ್ಸ್ ನಾನು ಯಾರಿಗಾದ್ರೂ ಕ್ಲೈಂಟಿಗೆ ನನ್ನ ಡಿಸ್ಪ್ಲೇನ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಲೈವ್ ಎಡಿಟಿಂಗಲ್ಲಿ. ನಾನು ಇನ್ನೊಂದು ಸೆಕೆಂಡರಿ ಡಿಸ್ಪ್ಲೇನ ಎನೇಬಲ್ ಮಾಡಿ ಅದನ್ನು ನನ್ನ ಐಪ್ಯಾಡ್ಗೆ ಶಿಫ್ಟ್ ಮಾಡಿ ನಾನು ನನ್ನ ಕ್ಲೈಂಟಿಗೆ ಕೊಡ್ತಾ ಇರ್ತೀನಿ. ಸೊ ಅದು ತುಂಬ ರೇರ್ ಕೇಸಲ್ಲಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್ ಥಿಂಗ್, ಸ್ಕಿಪ್ ಮಾಡ್ಬೋದು. ಅದ್ರ ಜೊತೆಗೆ ನೆಟ್ವರ್ಕ್ ಆಪ್ಷನ್. ಸೊ ನೆಟ್ವರ್ಕ್ ಆಪ್ಷನಲ್ಲಿ ಕೂಡ ನಾನು ಪ್ರಾಕ್ಸಿ ಸೆಟ್ಟಿಂಗ್ಸ್ ಯಾವುದು ಯೂಸ್ ಮಾಡಲ್ಲ, ಯಾವುದೇ ನೆಟ್ವರ್ಕ್ಗೆ ಕನೆಕ್ಟ್ ಆಗಿರಲ್ಲ. ವಿಲ್ ಗೋ ಬ್ಯಾಕ್ ಟು ಕ್ಯಾಟಲಾಗ್ ಸೆಟ್ಟಿಂಗ್ಸ್ ಆ್ಯಂಡ್ ದಿಸ್ ಈಸ್ ಸೆಟ್ಟಿಂಗ್. ಈ ಕ್ಯಾಟಲಾಗ್ ಸೆಟ್ಟಿಂಗ್ಸ್ ಓನ್ಲಿ ಸ್ಪೆಸಿಫೈಡ್ ಟು ದ ಪರ್ಟಿಕ್ಯುಲರ್ ಕ್ಯಾಟಲಾಗ್ಸ್. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಹೋಗ್ಬಿಟ್ಟು ಫಸ್ಟ್ ಜನರಲ್ ಟ್ಯಾಬಿಗೆ ಹೋಗಿ, ಸೊ ನಮ್ಮದು ಕ್ಯಾಟಲಾಗ್ ಎಲ್ಲೆಲ್ಲಿದೆ, ಆ ಲೊಕೇಶನ್ ಎಲ್ಲಿದೆ ಅಂತ ನೀವು ಶೋ ಮಾಡ್ಕೋಬೋದು. ಮತ್ತು ನೇಮ್, ಫೈಲ್ ನೇಮ್, ಕ್ಯಾಟಲಾಗ್ದು ನೇಮ್ ಏನಿದೆ ಅಂತ ಇರುತ್ತೆ. ಇಲ್ಲಿ ಕ್ರಿಯೇಟೆಡ್, ಯಾವಾಗ ಕ್ರಿಯೇಟ್ ಮಾಡಿದ್ದೀವಿ, ಯಾವಾಗ ಬ್ಯಾಕಪ್ ಮಾಡಿದ್ದೀವಿ, ಯಾವಾಗ ಆಪ್ಟಮೈಸ್ ಆಗಿದೆ, ಮತ್ತು ಆ ಫೈಲ್ ಇವಾಗ ಕ್ಯಾಟಲಾಗ್ದು ಸೈಜ್ ಎಷ್ಟಿದೆ ಅನ್ನೋದು ಕೂಡ ಇದರಲ್ಲಿ ನಾವು ಇನ್ಫಾರ್ಮೇಷನಲ್ಲಿ ತಿಳ್ಕೊಬೋದು. ಮತ್ತು ಇನ್ನೊಂದು ಕ್ರೂಷಿಯಲ್ ಥಿಂಗ್ ಇಲ್ಲಿ ಬಂದುಬಿಟ್ಟು ಬ್ಯಾಕಪ್. ಸೊ ಇಲ್ಲಿ ಬ್ಯಾಕಪ್ ಕ್ಯಾಟಲಾಗ್ ಅಂತ ಇದೆಯಲ್ಲ, ಸೊ ನಿಮಗೆ ಈ ಕ್ಯಾಟಲಾಗು ಯಾವಾಗ ಬ್ಯಾಕಪ್ ಆಗಬೇಕು. ಇದು ಬ್ಯಾಕಪ್ ಅಂದರೆ ಇದು ಕ್ಲೌಡ್ ಬ್ಯಾಕಪ್ ಅಲ್ಲ, ಇದರಲ್ಲಿ ಮೆನ್ಷನ್ ಆಗ್ತಿರೋದು ಬ್ಯಾಕಪ್ ಅಂದರೆ ಇವಾಗ ಇನ್ ಕೇಸ್ ಮೋಸ್ಟ್ ಆಫ್ ದ ಟೈಮ್ ಸಮ್ ಆಫ್ ದ ಕ್ಯಾಟಲಾಗ್ಸ್ ಏನಾಗುತ್ತಪ್ಪ ಅಂದ್ರೆ ಡಿಫ್ರೆಂಟ್ ಫೈಲ್ಸ್ ಇಂಪೋರ್ಟ್ ಮಾಡೋದ್ರಿಂದ ಕೆಲವೊಂದು ಸರಿ ಕರೆಕ್ಟಾಗಿ ಸೇವ್ ಆಗದೆ ಇರೋ ಕಾರಣದಿಂದ, ಅಥವಾ ನಿಮ್ಮ ಪವರ್ ಶಟ್ ಡೌನ್ ಆಗಿಬಿಟ್ರೆ, ಅಥವಾ ಹಾರ್ಡ್ ಡಿಸ್ಕ್ ಅಬ್ರಪ್ಟ್ಲಿ ಡಿಸ್ಕನೆಕ್ಟ್ ಆಗಿಬಿಟ್ರೆ ಅವಾಗ
ಕ್ಯಾಟ್ಲಾಗ್ ಏನಾಗುತ್ತೆ ಅಂದರೆ ಅದು ಕ್ರ್ಯಾಶ್ ಆಗುತ್ತೆ. ಕ್ಯಾಟ್ಲಾಗ್ ಫೇಲ್ ಆಗೋದ್ರಿಂದ ನಮಗೆ ಪ್ರತಿ ಸರಿ ಒಂದೊಂದು ಬ್ಯಾಕಪ್ ಇರುತ್ತೆ. ಸೊ ನಾನು ಮೋಸ್ಟ್ ಆಫ್ ಟೈಮ್ ಅದು ಲೋಕಲ್ ಬ್ಯಾಕಪ್. ದಿಸ್ ಈಸ್ ಲೋಕಲ್ ಬ್ಯಾಕಪ್ ಅಂದರೆ ನಿಮ್ಮದು ಕ್ಯಾಟ್ಲಾಗ್ ಜೊತೆಗೆ ಒಂದು ಬ್ಯಾಕಪ್ ಸಪ್ರೇಟಾಗಿ ಕ್ರಿಯೇಟ್ ಆಗಿರುತ್ತೆ. ಅದು ಜಿಪ್ ಫೈಲಲ್ಲಿರುತ್ತೆ, ಅದು ನೀವು ನೋಡ್ಕೋಬೋದು. ನಾನು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೆವರ್ ಅಂತ ಅಂದರೆ ನೀವು ಯಾವತ್ತೂ ಬ್ಯಾಕಪ್ ಆಗೋಲ್ಲ. ನೀವು ಒನ್ಸ್ ಇನ್ ಅ ಮಂತ್ ವೆನ್ ಎಕ್ಸಿಟಿಂಗ್ ಲೈಟ್ ರೂಮ್. ಸೊ ಒಂದ್ಸರಿ ತಿಂಗಳಿಗೆ ಒಂದ್ಸರಿ ಮಾತ್ರ ಅದು ಲೈಟ್ ರೂಮ್ ಬ್ಯಾಕಪ್ ಮಾಡಬೇಕಾ ಅಂತ ಕೇಳುತ್ತೆ. ಮತ್ತು ಅದು ಸೆಲೆಕ್ಟ್ ಮಾಡಿದ್ರೆ, ಮತ್ತು ಒನ್ಸ್ ಇನ್ ಅ ವೀಕ್ ವೈಲ್ ಎಕ್ಸಿಟಿಂಗ್ ಲೈಟ್ ರೂಮ್, ವೀಕ್ಲಿ ಒಂದ್ಸರಿ ಮಾತ್ರ ಅದು ಲೈಟ್ ರೂಮ್ ಕೇಳುತ್ತೆ ಬ್ಯಾಕಪ್ ಮಾಡಬೇಕಾ ಅಂತ. ಅದು ಎಕ್ಸಿಟ್ ಆಗಬೇಕಾದ್ರೆ ಮಾತ್ರ. ಮತ್ತು ಒನ್ಸ್ ಅ ಡೇ ವೆನ್ ಎಕ್ಸಿಟಿಂಗ್ ದ ಲೈಟ್ ರೂಮ್. ಸೊ ನಾನು ಮೋಸ್ಟ್ ಆಫ್ ಟೈಮ್ ಒನ್ಸ್ ಅ ಡೇ ವೈಲ್ ಎಕ್ಸಿಟಿಂಗ್ ದ ಲೈಟ್ ರೂಮ್ ಅಂತಲೇ ನಾನು ಸೆಲೆಕ್ಟ್ ಮಾಡ್ತೀನಿ. ಬಿಕಾಸ್ ನಾನಿವಾಗ ನಂದು ಸಿಸ್ಟಮಲ್ಲಿ ಯೂಸ್ ಮಾಡ್ತಿದ್ದೀನಿ, ಮತ್ತು ಇಲ್ಲಿ ಇದಕ್ಕೆ UPS ಯಾವುದು ಥರದ UPS ಕನೆಕ್ಟ್ ಆಗಿಲ್ಲ. ಸೊ ಮೋಸ್ಟ್ ಆಫ್ ಟೈಮ್ ಪವರ್ ಕಟ್ ಆಗೋ ಚಾನ್ಸಸ್ ಇದ್ದರೂ ಇರ್ಬೋದು. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್. ಸೊ ಮೋಸ್ಟ್ ಆಫ್ ಟೈಮ್ ನಾನೇನು ಮಾಡ್ತೀನಿ ಅಂದರೆ ನಾನು ಎವ್ರಿ ಡೇ ಬ್ಯಾಕಪ್ ಇಡ್ತೀನಿ. ಸೊ ಇನ್ ಕೇಸ್ ಲೈಟ್ ರೂಮ್ ಕ್ಯಾಟಲಾಗ್ ಫೇಲ್ ಆದರೂ ಕೂಡ ನನಗೆ ಹಿಂದೆ ದಿವಸದ ಬ್ಯಾಕಪ್ ಇರುತ್ತೆ. ಯಾಕಂದರೆ ನಾನು ಪ್ರತಿ ಸರಿ ಹಿಂದೆ ದಿವಸ ಬ್ಯಾಕಪ್ ಇರೋದ್ರಿಂದ ನಾನು ಒಂದು ದಿವಸಕ್ಕೆ ನಾನು ಅಷ್ಟೊಂದೇ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಸೊ ಎಷ್ಟು ಎಡಿಟಿಂಗ್ ಮಾಡ್ತೀನೋ ಒಂದು ದಿವಸದ ಮಾತ್ರ ನಾನು ರಿಪೀಟ್ ಮಾಡಬೇಕಾಗಿರುತ್ತೆ. ಅದ್ರ ಬಿಟ್ಟು ನಾನು ಒಂದೊಂದು ವೀಕ್ದು ಅಥವಾ 1 ಮಂತ್ ಮತ್ತು ಎಡಿಟಿಂಗ್ ಬ್ಯಾಕಪ್ ರಿಪೀಟ್ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ, ಅಥವಾ ಆರ್ಗನೈಸ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಲೈಟ್ ರೂಮ್ ಕ್ಯಾಟಲಾಗ್ ಫೇಲ್ ಆದರೂ ಕೂಡ ನನಗೆ ಹಿಂದೆ ದಿವಸದ ಬ್ಯಾಕಪ್ ಇರುತ್ತೆ. ಯಾಕಂದರೆ ನಾನು ಪ್ರತಿ ಸರಿ ಹಿಂದೆ ದಿವಸ ಬ್ಯಾಕಪ್ ಇರೋದ್ರಿಂದ ನಾನು ಒಂದು ದಿವಸಕ್ಕೆ ನಾನು ಅಷ್ಟೊಂದೇ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಸೊ ಎಷ್ಟು ಎಡಿಟಿಂಗ್ ಮಾಡ್ತೀನೋ ಒಂದು ದಿವಸದ ಮಾತ್ರ ನಾನು ರಿಪೀಟ್ ಮಾಡಬೇಕಾಗಿರುತ್ತೆ. ಅದ್ರ ಬಿಟ್ಟು ನಾನು ಒಂದೊಂದು ವೀಕ್ದು ಅಥವಾ 1 ಮಂತ್ ಮತ್ತು ಎಡಿಟಿಂಗ್ ಬ್ಯಾಕಪ್ ರಿಪೀಟ್ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ, ಅಥವಾ ಆರ್ಗನೈಸ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಒನ್ಸ್ ಅ ಡೇ ವೆನ್ ಎಕ್ಸಿಟಿಂಗ್ ದ ಲೈಟ್ ರೂಮ್. ಸೊ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಎವ್ರಿ ಟೈಮ್ ಲೈಟ್ ರೂಮ್ ಎಕ್ಸಿಟ್ಸ್. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ, ನೀವು ಎವ್ರಿ ಟೈಮ್ ನೀವು ಲೈಟ್ ರೂಮ್ ಆ್ಯಪ್ ಲಾಂಚ್ ಮಾಡಿ ಎಕ್ಸಿಟ್ ಮಾಡ್ತಿರ್ತೀರಲ್ಲ, ಆ ಟೈಮಲ್ಲಿ ಮಾತ್ರ ಇದು ಕೇಳುತ್ತೆ ನಿಮಗೆ ಕ್ಯಾಟಲಾಗ್ನ ಬ್ಯಾಕಪ್ ಮಾಡಬೇಕಾ ಮಾಡಬಾರ್ದು ಅಂತ. ಓಕೆ, ಮತ್ತು ಅಥವಾ ವೆನ್ ಲೈಟ್ ರೂಮ್ ನೆಕ್ಸ್ಟ್ ಎಕ್ಸಿಟ್ಸ್. ಸೊ ವೆನ್ ಲೈಟ್ ರೂಮ್ ನೆಕ್ಸ್ಟ್ ಎಕ್ಸಿಟ್ಸ್ ಅಂತ ಬಂದುಬಿಟ್ರೆ ಈ ಸರಿ ಬೇಡ, ನೆಕ್ಸ್ಟ್ ಟೈಮ್ ಯಾವತ್ತು ಎಕ್ಸಿಟ್ ಮಾಡ್ತೀವಲ್ಲೋ ಆವಾಗ. ಸೊ ಅದರಲ್ಲಿ ಆಪ್ಷನ್ ಕೂಡ ತೋರಿಸ್ತದೆ, ನಿಮಗೆ ಯಾವಾಗ ಲೈಟ್ ರೂಮ್ ಎಕ್ಸಿಟ್ ಆದ ತಕ್ಷಣ ನೀವು ಮಾಡಬೇಕಾ ಅಥವಾ ಸ್ಕಿಪ್ ದಿಸ್ ಟೈಮ್ ಅಂತ ಅದು ಕೇಳುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಬರ್ತಾ ನೀವೆಲ್ಲ ಕಲಿತಾ ಹೋಗ್ತೀರಾ. ಅದ್ರ ಜೊತೆಗೆ ಬಂದುಬಿಟ್ಟು ಇವಾಗ ಲೈಟ್ ರೂಮ್ ಕ್ಯಾಟಲಾಗ್ ಸೆಟ್ಟಿಂಗ್ಸಲ್ಲಿ ಅಂಡರ್ ದ ಲೈಟ್ ರೂಮ್ ಕ್ಯಾಟಲಾಗ್ ಸೆಟ್ಟಿಂಗ್ಸ್ ಫೈಲ್ ಹ್ಯಾಂಡ್ಲಿಂಗಲ್ಲಿ ಬಂದುಬಿಟ್ಟು ಇಲ್ಲಿ ಟೋಟಲ್ ಸೈಜ್ ಆಫ್ ದ ಪ್ರಿವ್ಯೂ ಕ್ಯಾಶ್ ಅಂದರೆ ಇವಾಗ ಯಾವುದೋ ಫೋಟೋಸ್ ಪ್ರಿವ್ಯೂ ಆಗಬೇಕಾದ್ರೆ ಯಾವ ಕ್ಯಾಶಲ್ಲಿ ಪ್ರಿವ್ಯೂ ಆಗಬೇಕನ್ನೋದು ತೋರಿಸುತ್ತೆ. ಸೊ ಇಲ್ಲಿ ನಂದು ಆಟೋ ಸ್ಟ್ಯಾಂಡರ್ಡ್ ಪ್ರಿವ್ಯೂ ಸೈಜ್ ಏನಿದೆಪ್ಪ ಅಂದರೆ 5120 ಪಿಕ್ಸೆಲ್. ಇದು 5120 ಪಿಕ್ಸೆಲ್ ಈಸ್ ದ ವಿಡ್ತ್ ಆಫ್ ದ ಮ್ಯಾಕ್ಸಿಮಮ್ ವಿಡ್ತ್. ಅಂದರೆ ನಿಮ್ಮದು 16:9 ರೇಷಿಯೋದಲ್ಲಿ ನಮ್ಮ ಮಾನಿಟರ್ ಇದೆ ಅಂದರೆ ನಿಮ್ಮದು ಮಾನಿಟರ್ ಸೈಜ್ 1920x1080p ಇದೆ ಅಂದರೆ 1920 ದ ಲಾಂಗೆಸ್ಟ್ ಸೈಡ್ ಆಫ್ ದ ಮಾನಿಟರ್ ಎಷ್ಟಿರುತ್ತಲ್ಲೋ ಅಷ್ಟರ ಸೈಜ್ನ ನೀವು ಇಲ್ಲಿ ಡಿಫೈನ್ ಮಾಡಬೇಕಾಗಿರುತ್ತೆ. ಇವಾಗ ನಂದು ಇಲ್ಲಿ 4K ಡಿಸ್ಪ್ಲೇ ಇದೆ, ಬಟ್ ಸ್ಟಿಲ್ ಯಾಕೆ 5K ಅಲ್ಲಿ ಇದು ರೆಸೊಲ್ಯೂಷನ್ ಕನ್ವರ್ಟ್ ಆಗಿದೆಪ್ಪ ಅಂತಂದರೆ, ನಾನು ಮ್ಯಾಕ್ ಯೂಸ್ ಮಾಡೋದ್ರಿಂದ ನಂದು ಆಟೋಮೆಟಿಕ್ಕಾಗಿ ಆ್ಯಪಲ್ ರೆಟಿನಾ ಸೆಟ್ಟಿಂಗ್ಸಿಗೆ ಹೋಗುತ್ತೆ. ರೆಟಿನಾ ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ ನಾನು 4K ನಾನು ಇಲ್ಲಿ 2K ಸೆಟ್ಟಿಂಗ್ಸಲ್ಲಿ ಇಟ್ಟಿರೋದ್ರಿಂದ ನಂದು 4K ಡಿಸ್ಪ್ಲೇಯಲ್ಲಿ ನಾನು 2K ಅಲ್ಲಿ ಪ್ರಿವ್ಯೂ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಶಾರ್ಪೆಸ್ಟ್ ಇಮೇಜ್ ಕ್ವಾಲಿಟಿ ನೋಡಬೇಕಾಗಿರುತ್ತೆ. 4K ಡಿಸ್ಪ್ಲೇಲಿ ನಾವು 4Kನೇ ಪ್ರಿವ್ಯೂ ಮಾಡಿದರೆ ಎಲ್ಲ ಐಕಾನ್ಸ್ ತುಂಬ ಚಿಕ್ಕದಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 2K ಅಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ 2K ಅಲ್ಲಿ ಕನ್ವರ್ಟ್ ಆಗೋಕ್ಕಿಂತ ಮುಂಚೆ ಇದು ಆ್ಯಪಲ್ ರೆಟಿನಾ ಡಿಸ್ಪ್ಲೇ ಇರೋದ್ರಿಂದ ಇದು 5Kಗೆ ಅಪ್ಸ್ಕೇಲ್ ಆಗಿ ಆಮೇಲೆ ಡೌನ್ ಸ್ಕೇಲ್ ಆಗಿ 2Kಗೆ ಬರುತ್ತೆ. ಸೊ ಐ ವಿಲ್ ಗೆಟ್ ದ ಶಾರ್ಪೆಸ್ಟ್ ಇಮೇಜ್ ಆನ್ ಮೈ ಮಾನಿಟರ್. ಸೊ ಯಾವಾಗಲೂ ನಾನು ಮಾನಿಟರ್ ನೋಡಬೇಕಾದ್ರೆ ನನಗೆ ಚೆನ್ನಾಗಿರೋದು, ಶಾರ್ಪ್ ಆಗಿರೋದು ಮತ್ತು ಕಲರ್ಫುಲ್ ಆಗಿರೋದು ಇಮೇಜಸ್ಗಳೇ ನನಗೆ ಪ್ರಿವ್ಯೂ ಮಾಡುತ್ತೆ ಈ ಮಾನಿಟರ್. ಸೊ ಅದಕ್ಕೋಸ್ಕರ ಇದು 5K ಅಲ್ಲಿದೆ. ಸೊ ನಾನು ಮೋಸ್ಟ್ ಆಫ್ ಟೈಮ್ ನಾನು ಏನು ಮಾಡ್ತೀನಿ ಅಂದರೆ, ನಾನು ಇವಾಗ ನೀವು ನೋಡ್ಬೋದು ನಂದು ಸೆಟ್ಟಿಂಗ್ಸಲ್ಲಿ ಹೋದರೆ, ಸಿಸ್ಟಮ್ ಸೆಟ್ಟಿಂಗ್ಸಲ್ಲಿ ಹೋದರೆ ನಾನು ಡಿಸ್ಪ್ಲೇ ಚೆಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನಾನಿವಾಗ 1440p ಅಲ್ಲಿ ನಾನು ಪ್ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಂದು ಡಿಸ್ಪ್ಲೇನ. ಸೊ ಅದಕ್ಕೋಸ್ಕರ ನಾನು 1440pಯಲ್ಲೇ ನಾನು ಜನ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಜಾಸ್ತಿ ಆಗಿಬಿಟ್ರೆ ನನಗೆ ಲೋಡ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಮೋರ್ ದೆನ್ 25,000 ಫೋಟೋಸ್ನ ಇಂಪೋರ್ಟ್ ಮಾಡ್ತಿರ್ತೀವಲ್ಲ. ಸೊ ಅದಕ್ಕೋಸ್ಕರ ನಾನು ಇದು ಎಷ್ಟು ಲೋ ಆಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಬಟ್ ತುಂಬ ಲೋ ಇಟ್ಬಿಟ್ರು, ನಿಮ್ಮ ಡಿಸ್ಪ್ಲೇಕ್ಕಿಂತ ಕಡಿಮೆ ಲೋ ಇಟ್ಬಿಟ್ರೆ ಅದು ಆಲ್ವೇಸ್ ಫೋಟೋಸ್ ವಿಲ್, ನೀವು ಪ್ರಿವ್ಯೂ ಮಾಡಬೇಕಾದ್ರೂ ನೀವು ಫೋಟೋಸ್ನ ಪಿಕ್ಸೆಲೇಟೆಡ್ ಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ರೆಕಮೆಂಡ್ ದ ಲಾಂಗೆಸ್ಟ್ ಸೈಜ್. ನಿಮ್ಮದು ಲಾಂಗೆಸ್ಟ್ ಸೈಜ್ ಎಷ್ಟಿರುತ್ತೋ ಅಷ್ಟನ್ನು ನೀವು ಇಟ್ಕೋಬೋದು. ಸೊ ನಾನು ಯೂಶ್ವಲಿ 1440p, ಯಾಕಂದರೆ ನಾನು ಫೋಟೋಸ್ನ ನನ್ನ ಸಿಸ್ಟಮಲ್ಲಿ ಎಡಿಟ್ ಮಾಡಲ್ಲ ಮೋಸ್ಟ್ ಆಫ್ ಟೈಮ್. ಐ ಆಲ್ವೇಸ್ ಎಡಿಟ್ ಆನ್ ದ ಐಪ್ಯಾಡ್. ಐ ಆಮ್ ಸೆಲೆಕ್ಟಿಂಗ್ 1440 ಪಿಕ್ಸೆಲ್
ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ದ ಪ್ರಿವ್ಯೂ ಕ್ವಾಲಿಟಿ ಯಾವ ಥರ ಇರಬೇಕು, ನೀವು ಲೋ ಇಡ್ಬೋದಾ ಅಥವಾ ಮೀಡಿಯಮ್ ಇಡ್ಬೋದಾ, ಹೈ ಅಂತ ಇಡಬೇಕು. ಸೊ ಹೈ ಆದರೂ ಇಟ್ಕೊಳ್ಳಿ, ಮೀಡಿಯಮ್ ಮಾಡ್ಕೊ, ಡಿಪೆಂಡಿಂಗ್ ಆನ್ ಯುವರ್ ಪರ್ಫಾರ್ಮೆನ್ಸ್. ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಪಿಕ್ ಮಾಡುತ್ತೆ, ನಿಮ್ಮ ಸಿಸ್ಟಮ್ ಪರ್ಫಾರ್ಮೆನ್ಸ್ ಯಾವ ಥರ ಕೊಡ್ತಾ ಇದೆ ಅಂತ ನೀವು ಟ್ರಯಲ್ ಆ್ಯಂಡ್ ಎರರ್ ಕೂಡ ಮಾಡ್ಬೋದು. ಒಂದು ಸ್ವಲ್ಪ ಫೋಟೋಸ್ನ ಇಂಪೋರ್ಟ್ ಮಾಡ್ಕೊಂಡು ನೀವು ಚೆಕ್ ಮಾಡಿ. ಸೊ ಆವಾಗ ನೀವು ಪ್ರಿವ್ಯೂನ 1080p ಇಟ್ಕೊತೀರಾ ಅಥವಾ ಆಟೋದಲ್ಲಿ ಇಟ್ಕೊತೀರಾ ಅಥವಾ ಯಾವ ಸೈಜಲ್ಲಿ ಇಟ್ಕೊತೀರಾ, ಅದನ್ನು ನೀವು ಒಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಸಿಸ್ಟಮ್ ಬಗ್ಗೆ ಗೊತ್ತಾಗುತ್ತೆ. ಸೊ ನಾನು ಒಂದು 4-5 ಸರಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ಮೇಲೆ ನನಗೆ ಈ ಥರ ರಿಸಲ್ಟ್ಸ್ ಚೆನ್ನಾಗಿ ಕೊಡ್ತಿದೆ ಅನ್ನೋದು ಗೊತ್ತಾಯಿತು. ಸೊ ಅದ್ರ ಜೊತೆಗೆ ಆಟೋಮೆಟಿಕ್ಲಿ ಡಿಸ್ಕಾರ್ಡ್ 1:1 ಪ್ರಿವ್ಯೂಸ್. ಸೊ ಪ್ರತಿ ಸರಿ ಏನು ಮಾಡುತ್ತೆ, ಲೈಟ್ ರೂಮ್ ಫೋಟೋಸ್ ಇಂಪೋರ್ಟ್ ಮಾಡಿದ ತಕ್ಷಣ ಪ್ರಿವ್ಯೂಸ್ ಜನ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಿವ್ಯೂಸ್ ಜನ್ರೇಟ್ ಮಾಡಿದ ತಕ್ಷಣ ನೀವು ಈ ಪ್ರಿವ್ಯೂ ಯಾವಾಗ ಯೂಸ್ ಆಗುತ್ತೆ ಅಂದರೆ, ನೀವು ಲೈಟ್ ರೂಮ್ ಫೋಟೋಸ್ನ ವ್ಯೂ ಮಾಡ್ತಿರ್ಬೇಕಾದ್ರೆ ಮತ್ತು ಅಥವಾ ಎಡಿಟ್ ಮಾಡ್ತಿರ್ಬೇಕಾದ್ರೆ ಮಾತ್ರ ಆ ಪ್ರಿವ್ಯೂಸ್ನ ಇರುತ್ತೆ. ಸೊ ಇಫ್ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಫೋಟೋನ 30 ಡೇಸ್ವರೆಗೂ ನೀವು ಓಪನ್ ಮಾಡದೇ ಇದ್ದರೆ ಆ ಫೋಟೋ ಆಟೋಮೆಟಿಕ್ಲಿ ಪ್ರಿವ್ಯೂ ಡಿಸ್ಕಾರ್ಡ್ ಆಗುತ್ತೆ. ಯಾಕಂದರೆ ಅದನ್ನು ಸ್ಪೇಸ್ ಆಪ್ಟಿಮೈಸ್ ಮಾಡ್ಕೊಳ್ಳೋಕ್ಕೆ ಅದನ್ನು ಆಟೋಮೆಟಿಕ್ಕಾಗಿ ಮಾಡುತ್ತೆ. ಅಥವಾ ನೀವು ಇದನ್ನು ಚೇಂಜ್ ಕೂಡ ಮಾಡ್ಬೋದು, ಯಾವಾಗ ನಮಗೆ ಪ್ರಿವ್ಯೂ ಡಿಸ್ಕಾರ್ಡ್ ಆಗಬೇಕು ಅನ್ನೋದನ್ನೇ. ಸೊ ಒನ್ ಡೇ ಯೂಸ್ ಮಾಡದೇ ಇದ್ರೆ ಡಿಸ್ಕಾರ್ಡ್ ಆಗಬೇಕಾ, ಅಥವಾ 2-3 ಅಥವಾ 1 ವೀಕಲ್ಲಿ ನಾವು ಯೂಸ್ ಫೋಟೋನ ಓಪನ್ ಮಾಡಲಿಲ್ಲ ಅಂದರೆ ಡಿಸ್ಕಾರ್ಡ್ ಆಗಬೇಕಾ, ಅದನ್ನು ನೀವು ಸ್ಪೆಸಿಫೈ ಮಾಡ್ಬೋದು. ಸೊ ಐ ಆಲ್ವೇಸ್ ಕೀಪ್ ಅಟ್ಲೀಸ್ಟ್ 30 ಡೇಸ್. ಇಟ್ಸ್ ಅ ಗುಡ್, ಬಿಕಾಸ್ ಜಾಸ್ತಿ ಸ್ಟೋರೇಜ್ ಏನು ತಗೊಳ್ಳಲ್ಲ, ಹಾರ್ಡ್ಲಿ ಒಂದು 10 to 12 GB ಎಕ್ಸ್ಟ್ರಾ ಆಗುತ್ತೆ. ಅದನ್ನು ನೀವು ಸ್ಪೆಸಿಫೈ ಮಾಡ್ಬೋದು. ಅದ್ರ ಜೊತೆಗೆ ಸ್ಮಾರ್ಟ್ ಪ್ರಿವ್ಯೂಸ್ ಅಂತ ಬಂದುಬಿಟ್ಟು, ಸೊ ಸ್ಮಾರ್ಟ್ ಪ್ರಿವ್ಯೂಸ್ ಅಂತ ಹೇಳಿದ್ನಲ್ಲ ಆವಾಗಲೇ. ಸೊ ಸ್ಮಾರ್ಟ್ ಪ್ರಿವ್ಯೂಸ್ನ ನೀವು ಕ್ಲೌಡಿಗೆ ಬ್ಯಾಕಪ್ ಆಗಿ ಆ ಪ್ರಿವ್ಯೂನ ನೀವು ಯಾವುದಾದ್ರೂ ಇಂಟರ್ನೆಟ್ ಕನೆಕ್ಟೆಡ್ ಡಿವೈಸಿಂದ ನೀವು ಅದನ್ನು ಆಕ್ಸೆಸ್ ಮಾಡ್ಬೋದು. ನೀವು ಅಡೋಬಿ ಐಡಿಲ್ ಲಾಗಿನ್ ಕೊಟ್ಟರೆ ಅದನ್ನು ನೀವು ಆಕ್ಸೆಸ್ ಮಾಡ್ಕೊಂಡು ಅಲ್ಲಿಂದನೇ ಎಡಿಟ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ಯಾವುದು ಫೋಟೋಸ್ ಇಂಪೋರ್ಟ್ ಆಗಿ ಜನರೇಟ್ ಆಗಿಲ್ಲ, ಅದಕ್ಕೋಸ್ಕರ ದೆರ್ ಈಸ್ ನೋ ಫೋಟೋಸ್. ಸೊ ದೆರ್ ಈಸ್ ಟೋಟಲ್ ಸೈಜ್ ಇಸ್ 0 byte. ಆ್ಯಂಡ್ ಅಗೇನ್ ಇಂಪೋರ್ಟ್ ಸೀಕ್ವೆನ್ಸ್ ನಂಬರ್. ಸೊ ಫೋಟೋಸ್ ಇಂಪೋರ್ಟ್ ಆಗಬೇಕಾದ್ರೆ ಸೀಕ್ವೆನ್ಸ್ ನಂಬರಲ್ಲೇ ಇಂಪೋರ್ಟ್ ಆಗಬೇಕಾ ಅಥವಾ ಯಾವ ಥರ ಇಂಪೋರ್ಟ್ ಆಗಬೇಕು ಅದನ್ನು ಅದರಲ್ಲಿ ಮೆನ್ಷನ್ ಆಗಿದೆ. ಅದೇ ಥರ ಇನ್ಕ್ಲೂಡ್ ಡೆವಲಪ್ ಸೆಟ್ಟಿಂಗ್ಸ್ ಇನ್ ಮೆಟಾಡೇಟಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾಕಂದರೆ ಪ್ರತಿ ಸರಿ ನೀವು ಫೋಟೋಸ್ನ ಇಂಪೋರ್ಟ್ ಮಾಡಿದಾಗ ಸೊ ಅದರದ್ದು ಡೆವಲಪ್ಡ್ ಸೆಟ್ಟಿಂಗ್ಸ್ ಕೂಡ ಆ ರಾ ಫೋಟೋ ಜೊತೆ ಅಥವಾ JPG ಜೊತೆ ಇನ್ಕ್ಲೂಡ್ ಆಗಿರುತ್ತೆ. ಆಗೋಗೋಸ್ಕರ ನಾನು ಇಲ್ಲಿ ಇನ್ಕ್ಲೂಡ್ ಅಂತ ನಾನು ಟಿಕ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ಆಟೋಮೆಟಿಕ್ಲಿ ರೈಟ್ ಚೇಂಜಸ್ ಟು XMP. ಸೊ ನಾನು ಮೋಸ್ಟ್ ಆಫ್ ಟೈಮ್ ಇದನ್ನು ಅನ್ಚೆಕ್ ಮಾಡಿರ್ತೀನಿ. ಕೆಲವೊಂದು ಸರಿ ಇಫ್ ಯು ಹ್ಯಾವ್ ಫ್ಯೂ ಫೋಟೋಸ್ ದೆನ್ ಯು ಕ್ಯಾನ್ ಆಟೋಮೆಟಿಕ್ಲಿ ಚೆಕ್ ಇಟ್ ಆನ್. ಬಿಕಾಸ್ ಪ್ರತಿ ಸರಿ ನಾನು ಎಡಿಟ್ ಮಾಡಿದಾಗ ಲೈಕ್ ನಾನು ಮತ್ತೆ ನೆಕ್ಸ್ಟ್ ಫೋಟೋ ಎಡಿಟ್ ಮಾಡ್ತಿರ್ತೀನಿ. ಆ ಟೈಮಲ್ಲೇ ನಾನು ಹಿಂದಿನ ಫೋಟೋ ಎಡಿಟ್ ಆಗಿರೋ ಫೋಟೋನ XMP ಜನರೇಟ್ ಆಗ್ತಿದ್ದಕ್ಕೆ ಸ್ವಲ್ಪ ಪರ್ಫಾರ್ಮೆನ್ಸ್ ತೊಗೊಳುತ್ತೆ ಸಿಸ್ಟಮ್. ಸೊ ಐ ಡೋಂಟ್ ಯೂಸ್ ಪರ್ಸ್ನಲಿ, ಐ ಡೋಂಟ್ ಟಿಕ್ ದಿಸ್ ಪರ್ಸ್ನಲಿ ಬಿಕಾಸ್ ನನಗೆ ಅದರ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾನು ಪ್ರತಿ ಸಾರಿ ನಾನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಾನು ಯಾವ್ಯಾವ ಫೋಟೋಸ್ ಎಡಿಟ್ ಮಾಡಿರ್ತೀನಿ ಅದನ್ನು ಒಂದು ಸರಿ ಸೇವ್ ಮಾಡಿಬಿಟ್ಟೆ ಕಮಾಂಡ್ ಎಸ್ ಅಂತ ಒತ್ತಿದ್ರೆ ಸೇವ್ ಆಗುತ್ತೆ. ಸೊ ಸೇವ್ ಮಾಡಿಬಿಟ್ಟೆ ನಾನು ಕ್ಲೋಸ್ ಮಾಡೋದು. ನಾನು ಸೇವ್ ಮಾಡದೇ ಇದ್ರೂ ತೊಂದರೆ ಇರಲ್ಲ, ಯಾಕಂದರೆ ಆಟೋಮೆಟಿಕ್ಲಿ ಲೈಟ್ ರೂಮ್ ಈಸ್ ಹ್ಯಾಂಡ್ಲಿಂಗ್ ಆಲ್ ದ XMPs ಟುಗೆದರ್. ಓನ್ಲಿ ಇನ್ ಕೇಸ್ ಲೈಟ್ ರೂಮ್ ಕ್ರ್ಯಾಶ್ ಆದರೆ ಮಾತ್ರ ಆ XMP ನಮಗೆ ಅವೈಲೇಬಲ್ ಇರಲ್ಲ ರಾ ಫೈಲ್ ಜೊತೆ. ಅದನ್ನು ನಾನು ಹೇಳ್ಕೊಡ್ತೀನಿ ಇನ್ನು ಮುಂದೆ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಹೋಗೋಣ. ಬಂದುಬಿಟ್ಟು ಇಲ್ಲ ಅಡ್ರೆಸ್ ಲುಕ್ಅಪ್. ಸೊ ಲುಕ್ಅಪ್ ದ ಸಿಟಿ, ಸ್ಟೇಟ್, ಕಂಟ್ರಿ ಆ್ಯಂಡ್ GPS ಕೋಆರ್ಡಿನೇಷನ್ ಪ್ರೊವೈಡರ್ಸ್ ಅಡ್ರೆಸ್ ಸಜೆಷನ್. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ನಾವು ಪ್ರತಿ ಸರಿ ಯಾವುದಾದ್ರು ಡ್ರೋನ್ ಫೋಟೇಜ್ನ ಅಥವಾ ಯಾವುದಾದ್ರೂ ಸ್ಮಾರ್ಟ್ಫೋನಿಂದ ಫೋಟೋಸ್ನ ತಗೊಂಡ್ರೆ ಅದರಲ್ಲಿ ಜಿಯೋ ಟ್ಯಾಗಿಂಗ್ ಲೊಕೇಶನ್ ಜಿಯೋ ಟ್ಯಾಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ ಅಂತ ನಾನು ಆಲ್ವೇಸ್ ಚೆಕ್ ಮಾಡ್ತೀನಿ. ಯಾಕಂದರೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಮಿ. ನಾನು ಎಲ್ಲಿ ತೊಗೊಂಡೆ, ಯಾವಾಗ ತೊಗೊಂಡೆ, ಹೆಂಗೆ ತೊಗೊಂಡೆ ಅನ್ನೋದು ನನಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪೋರ್ಟ್ ಅಡ್ರೆಸ್ ಸಜೆಷನ್ಸ್ ವೆನ್ ಎವರ್ ಅಡ್ರೆಸ್ ಫೀಲ್ಡ್ಸ್ ಆರ್ ಎಂಪ್ಟಿ. ಸೊ ಯಾವಾಗಲೂ ಅಡ್ರೆಸ್ ಫೀಲ್ಡ್ ನಾನು ಅದನ್ನು ಚೆಕ್ ಮಾಡಿರ್ತೀನಿ. ಸೊ ದ್ಯಾಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಆ್ಯಕ್ಚುಲಿ. ಅಡ್ರೆಸ್ ಫೀಲ್ಡಲ್ಲಿ ಎಂಪ್ಟಿ ಇದ್ದರೆ ಸಜೆಷನ್ಸ್ ಕೇಳುತ್ತೆ. ಓಕೆ, ನೀವು ಇಲ್ಲಿ ತಗೊಂಡಿದ್ದೀರಾ ಫೋಟೋಸ್ನ, ಓಕೆ ಇದನ್ನು ಬೇಕಾ, ಆಗ್ತೀರಾ ಬೇಡವಾ ಅಂತ ಅದರ ತಾನಾಗೆ ಕೇಳುತ್ತೆ. ಇನ್ನೊಂದಿಲ್ಲಿ ಬರುತ್ತೆ ಆಟೋಮೆಟಿಕ್ಲಿ ಡಿಟೆಕ್ಟ್ಸ್ ಫೇಸಸ್ ಇನ್ ಆಲ್ ಫೋಟೋಸ್. ಸೊ ದಿಸ್ ವಿಲ್ ಆಲ್ಸೋ ಟೇಕ್ ಟೈಮ್. ಆ್ಯಂಡ್ ಇದೇನಾಗುತ್ತಪ್ಪ ಅಂದರೆ, ಇದು ಯಾವಾಗಲೂ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಆಟೋಮೆಟಿಕ್ಲಿ ಫೇಸಸ್ನ ಡಿಟೆಕ್ಟ್ ಮಾಡುತ್ತೆ. ಒಂದೊಂದು ಫೋಟೋಸಲ್ಲಿ ಫೇಸಸ್ ಇದ್ದರೆ ಪೋರ್ಟ್ರೇಟ್ ಫೋಟೋಸಲ್ಲಿ ಅಥವಾ ಗ್ರೂಪ್ ಫೋಟೋಸಲ್ಲಿ ಆಟೋಮೆಟಿಕ್ಲಿ ಫೇಸಸ್ನ ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನು ನಿಮಗೆ ಆ ಫೇಸ್ ವೈಸ್ ಕ್ಯಾಟಗರೈಸ್ ಮಾಡುತ್ತೆ. ಸೊ ಅದನ್ನು ನೀವು ಆಲ್ವೇಸ್ ಚೆಕ್ ಮಾಡ್ಬೋದು. ಸೊ ಇದರಿಂದ ಕೂಡ ಸ್ವಲ್ಪ ಒಂದು 2% ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ. ಸೊ ಇಫ್ ಇಟ್ ಡಸಂಟ್ ಮ್ಯಾಟರ್ ಫಾರ್ ಯು ಕ್ಯಾನ್ ಚೆಕ್ ಇಟ್ ಆನ್. ಮ್ಯಾಟರ್ಸ್ ಫಾರ್ ಯು ಡೋಂಟ್ ಚೆಕ್ ಇಟ್ ಆಫ್. ಓಕೆ, ಅದ್ರ ಜೊತೆಗೆ ರೈಟ್ ಡೇಟ್ ಆರ್ ಟೈಮ್ ಚೇಂಜಸ್ ಟು ಪ್ರಾಪ್ರಿಯೇಟ್ ರಾ ಫೈಲ್ಸ್. ಐ ಆಲ್ವೇಸ್ ನಾಟ್ ರೆಕಮೆಂಡ್ ಚೆಕಿಂಗ್ ದಿಸ್ ಥಿಂಗ್ ಬಿಕಾಸ್ ಯಾವಾಗ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಫೋಟೋಗ್ರಾಫರ್ಸ್ ಇರ್ತಾರೆ. ಸೊ ಮಲ್ಟಿಪಲ್ ಫೋಟೋಗ್ರಾಫರ್ಸ್ ಇರಬೇಕಾದ್ರೆ ಕೆಲವೊಬ್ರು ಕ್ಯಾಂಡಿಲ್ ಫೋಟೋಗ್ರಾಫರ್ಸ್, ಟ್ರೆಡಿಷನಲ್ ಫೋಟೋಗ್ರಾಫರ್ಸ್ ಅವ್ರು ಮಲ್ಟಿಪಲ್ ಕ್ಯಾಂಡಿಲ್ ಫೋಟೋಗ್ರಾಫರ್ಸ್ ಇರ್ತಾರೆ. ಸೊ ಲೈಟ್ ರೂಮಲ್ಲಿ ಇಂಪೋರ್ಟ್ ಮಾಡಿದ ತಕ್ಷಣ ಐ ಆಲ್ವೇಸ್ ಸಾರ್ಟ್ ದ ಫೋಟೋಸ್ ವಿತ್ ದ ಕ್ಯಾಪ್ಚರ್ ಟೈಮ್. ಸೊ ಕ್ಯಾಪ್ಚರ್ ಟೈಮ್ ಏನಪ್ಪ ಅಂತಂದರೆ, ಫೋಟೋಸ್ ಯಾವಾಗ ತೊಗೊಂಡಿರೋದನ್ನು ಕ್ಯಾಪ್ಚರ್ ಟೈಮ್ ಪ್ರಕಾರ ಸಾರ್ಟ್ ಆಗಬೇಕಾಗಿರುತ್ತೆ. ಯಾಕಂದರೆ ಕ್ಲೈಂಟಿಗೆ ನೋಡಬೇಕಾದ್ರೆ ಅಥವಾ ಎಡಿಟ್ ಮಾಡಬೇಕಾದ್ರೆ ಇದ್ರ ನೆಕ್ಸ್ಟ್ ಫೋಟೋ ಇದೇ ಕ್ಯಾಂಡಿಡ್ ಫೋಟೋ ಬಂದಿದೆ, ಇದು ಕ್ಯಾಂಡಿಡ್ ಫೋಟೋ ನೆಕ್ಸ್ಟ್ ಇದು ಆಗಿರುತ್ತೆ. ಸಪ್ರೇಟ್ ಕ್ಯಾಂಡಿಡ್
ಫೋಟೋಸ್ ಸಪ್ರೇಟ್ ಟ್ರೆಡಿಷ್ನಲ್ ಫೋಟೋಸ್ ನಾನು ಕೊಡೋದಿಲ್ಲ ನನ್ನ ಕ್ಲೈಂಟ್ಸಿಗೆ. ನಾನು ಯಾವಾಗಲೂ ಸಾರ್ಟ್ ಔಟ್ ಮಾಡಿನೇ ಕ್ಯಾಪ್ಚರ್ ಟೈಮ್ ಪ್ರಕಾರ ಸಾರ್ಟ್ ಔಟ್ ಮಾಡಿನೇ ನಾನು ಅವ್ರಿಗೆ ಅಪ್ಲೋಡ್ ಮಾಡಿ ಕೊಡ್ತಾ ಇರ್ತೀನಿ. ಸೊ ಅಂದಾಗ ಸೆಲೆಕ್ಷನಲ್ಲಿ ಪ್ರೊಸೆಸಲ್ಲೇ ಅವ್ರಿಗೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಂದು ಓಲ್ಡ್ ಕ್ಯಾಮ್ರಾಸ್ ಏನಾಗಿರುತ್ತೆ ಅಂದರೆ ಆ್ಯಕ್ಚುಯಲ್ ಟೈಮ್ಗೆ ಸಿಂಕ್ ಆಗಿರಲ್ಲ. 1-2 ಅವರ್ ಮುಂದೆ ಆದರೂ ಹೋಗಿರುತ್ತೆ, ಇಲ್ಲ ಒಂದು 4-5 ನಿಮಿಷ ಹಿಂದೆ ಆದರೂ ಹೋಗಿರುತ್ತೆ, ಅಥವಾ ಯಾವುದೋ ಡೇಟಲ್ಲಿ ಆ ಕ್ಯಾಪ್ಚರ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಆಮೇಲೆ ನಾನು ಪೋಸ್ಟಲ್ಲಿ ಇಲ್ಲಿ ಸಿಂಕ್ ಮಾಡೋಕ್ಕೋಸ್ಕರ ಕೆಲವೊಂದು ಫೋಟೋಸು ಮಿಸ್ ಮ್ಯಾಚ್ ಆಗಿರುತ್ತೆ. ಇವಾಗ ನೀವು ನೋಡ್ಬೋದು, ನಾನು ತೋರಿಸ್ತೀನಿ, ಫಾರ್ ಎಕ್ಸಾಂಪಲ್ಸ್ ಕೂಡ ತೋರಿಸ್ತೀನಿ ಯಾವ ಥರ ಆಗುತ್ತಂತ. ಸೊ ಆ ಫೋಟೋಸ್ನ ಕ್ಯಾಪ್ಚರ್ ಟೈಮ್ ಹಿಂದೆ ಮುಂದೆ ಆದಾಗ ಸೆಲೆಕ್ಷನ್ಗೆ ಮತ್ತು ಎಡಿಟಿಂಗಿಗೆ ತುಂಬ ಕಷ್ಟ ಆಗುತ್ತೆ, ಡಿಸ್ಟರ್ಬ್ ಅನಿಸುತ್ತೆ ಮೈಂಡ್ಗೆ ಎಲ್ಲ. ಅದಕ್ಕೋಸ್ಕರ ಆ ಶಾರ್ಟ್ ಟೈಮ್ನ ಕರೆಕ್ಟ್ ಮಾಡೋಕ್ಕೆ, ಕ್ಯಾಪ್ಚರ್ ಟೈಮ್ ಪ್ರಕಾರ ಕರೆಕ್ಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರ್ ಫೋಟೋಸ್ನ, ಯಾವ ಫೋಟೋಸ್ ಕ್ಯಾಪ್ಚರ್ ಟೈಮ್ ಚೇಂಜ್ ಆಗಿದೆ ಅಥವಾ ಹಿಂದೆ ಉಳ್ಕೊಂಡಿರೋದು ಅಥವಾ ಮುಂದೆ ಹೋಗ್ಬಿಟ್ಟಿದೆ, ಆ ಕ್ಯಾಪ್ಚರ್ ಟೈಮ್ನ ಕರೆಕ್ಟಾಗಿ ಈ ಕ್ಯಾಪ್ಚರ್ ಟೈಮ್ ಜೊತೆಗೆ ಸಿಂಕ್ ಮಾಡೋಕ್ಕೋಸ್ಕರ ನಾವು ಅದನ್ನು ಕ್ಯಾಪ್ಚರ್ ಟೈಮ್ನ ಚೇಂಜ್ ಮಾಡ್ತೀವಿ. ಸೊ ಆ ಕ್ಯಾಪ್ಚರ್ ಟೈಮ್ ರಾ ಫೈಲ್ಸ್ಗೆ ರೈಟ್ ಆಗದೆ ಇರುವಂಗೆ ನಾನು ಸೆಲೆಕ್ಟ್ ಮಾಡ್ತೀನಿ. ಬಿಕಾಸ್ ಸಮ್ಟೈಮ್ಸ್ ನೀವೇನಾದರೂ ಮಿಸ್ ಆಗಿ ರಾಂಗ್ ಕ್ಯಾಪ್ಚರ್ ಟೈಮ್ ಹೊಡೆದ್ಬಿಟ್ರೆ ಅದು ರಾ ಫೈಲ್ಸ್ಗೆ ಸೇವ್ ಆಗಿಬಿಡುತ್ತೆ. ಸೊ ಆವಾಗ ಇನ್ನೂ ತುಂಬ ಕಷ್ಟ ಆಗ್ಬಿಡುತ್ತೆ ನಿಮಗೆ ಕ್ಯಾಪ್ಚರ್ ಟೈಮ್ನ ಕರೆಕ್ಟಾಗಿ ಸಿಂಕ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ಅನ್ಚೆಕ್ ದಿಸ್ ಥಿಂಗ್, ಸಿಫ್ ಅಂತ ಇರೋದು ಅದನ್ನು ಅನ್ಚೆಕ್ ಮಾಡ್ತೀನಿ. ಸೊ ಇಷ್ಟು ಕ್ಯಾಟಲಾಗ್ ಸೆಟ್ಟಿಂಗ್ಸ್ ಬಂದುಬಿಡುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಇಂಪೋರ್ಟ್ ಸೆಟ್ಟಿಂಗ್ಸ್ಗೆ ಹೋಗೋಣ. ಸೊ ಇಂಪೋರ್ಟ್ ಸೆಟ್ಟಿಂಗ್ಸಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಕೆಲವೊಂದು ಫೋಟೋಸ್ನ ಇಂಪೋರ್ಟ್ ಮಾಡ್ತೀನಿ. ರೀಸೆಂಟಾಗಿ ನಾನು ಮತ್ತು ನನ್ನ ಫ್ರೆಂಡ್ ಸಚಿನ್ ಫೋಟೋಶೂಟ್ ಮಾಡ್ಕೊಂಡಿರೋದು ಫೋಟೋಸ್ನ. ಸೊ ಇಲ್ಲಿ ನೋಡ್ಬೋದು ಇಂಪೋರ್ಟ್ ಅಂತ ಇಲ್ಲಿದೆ, ಇಲ್ಲಿ ಇಂಪೋರ್ಟ್ ಅಂತ ಒತ್ಬೋದು, ಅಥವಾ ಇಲ್ಲಿಂದ ಕೂಡ ಇಂಪೋರ್ಟ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಒತ್ಬೋದು, ಆರ್ ಕಮಾಂಡ್ ಶಿಫ್ಟ್ ಐ ಅಂತ ಕೂಡ ಓದ್ಬೋದು ಶಾರ್ಟ್ಕಟ್. ಕಮಾಂಡ್ ಶಿಫ್ಟ್ ಐ ಅಂತ ಒತ್ತಿದ್ರೆ ಇಂಪೋರ್ಟ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಇದು ಸೋರ್ಸ್ ಟ್ಯಾಬ್. ನೀವು ಎಲ್ಲಿಂದ ಫೋಟೋಸ್ನ ಇಂಪೋರ್ಟ್ ಮಾಡಬೇಕು ಅನ್ನೋದು ಇಲ್ಲಿಂದ ನೀವು ಡಿಫೈನ್ ಮಾಡ್ಕೋಬೋದು. ಮತ್ತು ಇದು ಡೆಸ್ಟಿನೇಷನ್ ಟ್ಯಾಬ್. ಸೊ ಇಲ್ಲಿ ಡೆಸ್ಟಿನೇಷನ್ ಟ್ಯಾಬಲ್ಲಿ ಏನೇನು ಆಗಬೇಕು ಫೋಟೋಸ್ ಅನ್ನೋದು, ಇಲ್ಲಿ ಫೋಟೋಸ್ ಎಲ್ಲ ಪ್ರಿವ್ಯೂ ಆಗುತ್ತೆ. ನಾವಿಲ್ಲಿ ಎಕ್ಸಾಂಪಲ್ ನಾನಿಲ್ಲಿ ಸೋರ್ಸ್ ಟ್ಯಾಬಲ್ಲಿ ನಂದು ಇಲ್ಲಿ ಮ್ಯಾಕಿಂತೋಶ್ HD ಅಂತ ಇದೆ, ಮ್ಯಾಕ್ದು ಇಂಟರ್ನಲ್ ಹಾರ್ಡ್ ಡ್ರೈವ್, ಮತ್ತು ಇಲ್ಲಿ ಮಲ್ಟಿಪಲ್ ಹಾರ್ಡ್ ಡ್ರೈವ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಈ ಹಾರ್ಡ್ ಡ್ರೈವಲ್ಲಿ ನಾನು ಪರ್ಟಿಕ್ಯುಲರ್ ಫೋಲ್ಡರ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಯು ಕ್ಯಾನ್ ಆಲ್ವೇಸ್ ನೀವು ಗೈಡ್ ಕೂಡ ಮಾಡ್ಬೋದು, ನೀವು ಎಲ್ಲೆಲ್ಲಿ ಹೋಗ್ಬೇಕಂತ, ಯಾವ್ದು ಎಲ್ಲೆಲ್ಲಿ ಅಂತ. ಸೊ ಅದ್ರ ಬದಲು ನಾನು ಡೈರೆಕ್ಟ್ ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ಫೋಲ್ಡರ್ ಸೆಲೆಕ್ಟ್ ಮಾಡಿಬಿಟ್ಟು, ಅಥವಾ ಇನ್ ಕೇಸ್ ನಿಮ್ಮ ಹತ್ರ ಮಲ್ಟಿಪಲ್ ಫೋಲ್ಡರ್ಸ್ ಇದೆ ಇದರಲ್ಲಿ, ನಾನು ಬರೀ ನಂದು ಒಂದೇ ಫೋಲ್ಡರ್ ಸೆಲೆಕ್ಟ್ ಮಾಡಿಬಿಟ್ರೆ ಫೋಟೋ ಶೋ ಆಗೋಲ್ಲ. ಸೊ ಆವಾಗ ನಾನು ಇನ್ಕ್ಲೂಡ್ ಸಬ್ ಫೋಲ್ಡರ್, ಇಲ್ಲಿ ಟ್ಯಾಬ್ ಇದೆ ಅಥವಾ ಇಲ್ಲಿ ಕೂಡ ಟ್ಯಾಬ್ ಇದೆ, ಇದನ್ನು ಪ್ರೆಸ್ ಮಾಡಿದರೆ ಸಬ್ ಫೋಲ್ಡರಲ್ಲಿರೋ ಫೋಲ್ಡರ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಸಬ್ ಫೋಲ್ಡರ್ಸ್ ಆರ್ ನೌ ಇನ್ಕ್ಲೂಡೆಡ್. ಇಫ್ ಯು ವಾಂಟ್ ಟು ಡೋಂಟ್ ಶೋ ಅಗೇನ್ ದಿಸ್ ಟ್ಯಾಬ್, ನೀವು ಅದನ್ನು ಚೆಕ್ ಮಾಡಿ ಓಕೆ ಅನ್ಬೋದು. ಸೊ ಆವಾಗ ಇಲ್ಲಿ ಯಾವ್ದು ಫೋಟೋಸ್ ಇದೆನೋ ಈ ಮಲ್ಟಿಪಲ್ ಸಬ್ ಫೋಲ್ಡರ್ಸಲ್ಲಿ ಕೂಡ ಯಾವುದಾದ್ರು ಫೋಟೋ ಆಗಿದೆ, ಅಥವಾ ಎಕ್ಸ್ಪೋರ್ಟ್ ಅಂತ ಫೋಲ್ಡರಲ್ಲಿ ಕೂಡ ಎಷ್ಟೊಂದು ಫೋಲ್ಡರ್ ಇದೆಯಲ್ಲ ಎಲ್ಲ ಫೋಟೋಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಆಲ್ ದ ಟೈಮ್ ಇಲ್ಲಿ ನೋಡ್ಬೋದು ಇವಾಗ ರಾ ಅಂತ ಮಾತ್ರ ತೋರಿಸಿದೆ. ಇವಾಗ ನಾನು ಡೆಸ್ಟಿನೇಷನ್ ಫೋಲ್ಡರ್ಗೆ ಹೋದರೆ, ಯಾವ ಫೋಲ್ಡರ್ ಇಂಪೋರ್ಟ್ ಮಾಡೋಕೆ ಅದನ್ನು ಹೋದರೆ ಇಲ್ಲಿ ನೋಡ್ಬೋದು ನಾನು ಇವಾಗ ಇದನ್ನು ಶೋ ಇನ್ ಫೈಂಡರ್ ಅಂತ ಅಂದರೆ ನನಗೆ ಇಲ್ಲಿ ಫೈಲ್ ತೋರಿಸುತ್ತೆ. ಸೊ ಇದು ಓಪನ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ರಾ ಫೋಟೋ ಜೊತೆ ನನ್ನ ಹತ್ರ ಇಲ್ಲಿ JPG ಫೋಲ್ಡರ್ ಇರುತ್ತೆ. ಆದರೂ ಈ ಸಿಸ್ಟಮಲ್ಲಿ ಅಂದರೆ ಈ ಇಂಪೋರ್ಟ್ ಟ್ಯಾಬಲ್ಲಿ ನನಗೆ ಯಾವುದು JPG ಫೋಲ್ಡರ್ ತೋರಿಸ್ತಿಲ್ಲ. ಯಾಕಂದರೆ ನಾವು ಆಲ್ರೆಡಿ ನಾವೇನು ಮಾಡಿದ್ದೀವಿ, ಇಲ್ಲಿ ಟ್ರೀಟ್ JPG ಫೈಲ್ಸ್ ನೆಕ್ಸ್ಟ್ ರಾ ಫೈಲ್ಸ್ ಆ್ಯಸ್ ಸಪ್ರೇಟೆಡ್ ಅಂತ ಅನ್ಚೆಕ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇನ್ ಕೇಸ್ ನಾನು ಎಕ್ಸಾಂಪಲ್ ತೋರಿಸ್ತೀನಿ, ಇನ್ ಕೇಸ್ ನಾನು ಇದು ರೈಟ್ ಚೆಕ್ ಮಾಡಿದರೆ, ನಾನು ಇಂಪೋರ್ಟ್ ಅಂತ ಇವಾಗ ಒತ್ತಿದಾಗ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಎಲ್ಲ ಫೋಟೋಸು ಇಲ್ಲಿ JPG ಮತ್ತು ರಾ ಫೋಟೋಸ್ ಎರಡೂ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿದೆ JPG ಮತ್ತು ರಾ ಫೋಟೋಸ್ ಎರಡೂ ಇದೆ. ಇನ್ ಕೇಸ್ ನಾನಿದು ಫೈಲ್ ನೇಮಿಂಗ್ ಪ್ರಕಾರ ಮಾಡಿದರೆ ಇಲ್ಲಿ ನೋಡ್ಬೋದು ಈ JPG ಮತ್ತು ರಾ ಫೈಲ್ಸ್ ಎರಡೂ ತೋರಿಸ್ತಾ ಇದೆ ನನಗೆ. ಸೊ ಇದು ಎರಡು ನನಗೆ ಬೇಡ, ನಂಗೆ JPG ಫೈಲ್ಸ್ ಬೇಡ, ನನಗೆ JPG ಮತ್ತು ರಾ ಎರಡು ಒಂದರಲ್ಲೇ ಬರಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಇವಾಗ ಮತ್ತು ಪುನಃ ಇಲ್ಲಿ ಬಂದುಬಿಟ್ಟು ನಾನು ಇದು ಪ್ರಿಫರೆನ್ಸಸಲ್ಲಿ ಹೋಗಿ ಇದನ್ನು ಅನ್ಚೆಕ್ ಮಾಡ್ತಾಯಿದ್ದೀನಿ. ಸೊ ಅನ್ಚೆಕ್ ಮಾಡಿದರೆ ನನಗೆ ನೆಕ್ಸ್ಟ್ ಟೈಮ್ ನಾನು ಇಂಪೋರ್ಟ್ ಮಾಡಬೇಕಾದ್ರೆ ನನಗೆ ಪ್ರತಿ ಸಾರಿನೂ ಓನ್ಲಿ ರಾ ಫೋಟೋಸ್ನ ಶೋ ಆಗುತ್ತೆ, JPG ಶೋ ಆಗೋಲ್ಲ. ಇಲ್ಲಿ ನೋಡ್ಬೋದು ಓನ್ಲಿ ರಾ ಫೋಟೋಸ್ ಶೋ ಆಗಿದೆ. ಓಕೆನಾ? ಸೊ ಇಲ್ಲಿ ರಾ ಫೋಟೋಸ್ ಜೊತೆಗೆ ನನಗೆ ಯಾವ ಫೋಟೋಸ್ ಬೇಕು ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅನ್ಚೆಕ್ ಆಲ್ ಅಂದ್ಬಿಟ್ಟು ನಿಮ್ಗೆ ಯಾವ ಫೋಟೋಸ್ ಬೇಕು ಅದನ್ನು ಮಾತ್ರ ನೀವು ಸ್ಪೇಸ್ ಅಂತ ಒತ್ತಿ ಆದರೂ ನೀವು ಇದು ಮಾಡ್ಕೋಬೋದು, ಇಲ್ಲ P ಅಂತಾದರೂ ಒತ್ಬೋದು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಅಥವಾ ನೀವು ಜಸ್ಟ್ ಮೌಸಿಂದನಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಮಲ್ಟಿಪಲ್ ಸೆಲೆಕ್ಟ್ ಫೋಟೋಸ್ ಬೇಕಾದರೆ ಮಲ್ಟಿಪಲ್ ಫೋಟೋಸ್ ಬೇಕಾದರೂ ನೀವು ಶಿಫ್ಟ್ ಒತ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆನಾ?
ಸೊ ಅದ್ರ ಜೊತೆಗೆ ನಾನು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮು ನಾನು ಬರೀ ಒಂದೊಂದೇ ಫೋಟೋ ಸೆಲೆಕ್ಟ್ ಮಾಡಲ್ಲ, ನಾನು ಯಾವ ಫೋಟೋ ಶೂಟ್ ಮಾಡಿದ್ದೀನಿ ನಾನು ಎಲ್ಲ ಫೋಟೋಸ್ನೂ ಇಂಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಇಷ್ಟು ಚಿಕ್ಕದರಲ್ಲಿ ನಮ್ಗೆ ಗೊತ್ತಾಗಲ್ಲ, ಅಥವಾ ತಮ್ಮನೆಲ್ಲ ಜಾಸ್ತಿ ದೊಡ್ಡದು ಮಾಡಿದರೆ ನನಗೆ ಗೊತ್ತಾಗಲ್ಲ ಯಾವ ಫೋಟೋ ಎಕ್ಸ್ಪ್ರೆಷನ್ ಯಾವ ಥರ ಬಂದಿದೆ ಏನು ಅಂತ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ಇಂಪೋರ್ಟ್ ಆಲ್ ದ ಫೋಟೋಸ್. ಸೊ ಐ ಚೆಕ್ ಆಲ್ ದ ಫೋಟೋಸ್. ನೀವು ಇದನ್ನು ನೋಡಬೇಕು, ಪ್ರಿವ್ಯೂ ಮಾಡಬೇಕಂದ್ರೆ ನೀವು ಇಲ್ಲಿ ಪ್ರಿವ್ಯೂ ಮಾಡ್ಬೋದು. ಲೂಪ್ ಮೋಡಲ್ಲಿ ಹೋಗಿ ನೀವು ಯಾವ ಫೋಟೋಸ್ ಬೇಕು ಯಾವ ಫೋಟೋಸ್ ಬೇಡ ಅನ್ನೋದು ನೀವು ಲೂಪಲ್ಲಿ ನೋಡ್ಕೋಬೋದು. ಸೊ ಬಟ್ ಸ್ಟಿಲ್ ನನಗೆ ಇಷ್ಟ ಆಗಲ್ಲ ನನಗೆ, ಯಾಕಂದರೆ ನಾನು ಆರ್ಗನೈಸ್ ಮಾಡಬೇಕಾಗಿರುತ್ತೆ ಎಲ್ಲ ಫೋಟೋನ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೆಸ್ಟಿನೇಷನಲ್ಲಿ ಬರ್ತೀನಿ. ಬಟ್ ಡೆಸ್ಟಿನೇಷನಲ್ಲಿ ಬರೋಕ್ಕಿಂತ ಮುಂಚೆ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಕಾಪಿ ಆಸ್ DNG, ಕಾಪಿ, ಮೂವ್ ಆ್ಯಂಡ್ ಆ್ಯಡ್ ಅಂತ ಟ್ಯಾಬ್ ಇದೆ. ಸೊ ಕಾಪಿ ಆಸ್ DNG ಅಂದರೆ ಏನು ಮಾಡುತ್ತೆ ಅಂದರೆ, ನಾವು ಇಂಪೋರ್ಟ್ ಮಾಡ್ಕೊಳ್ತಿರುವಂಥ ಫೋಟೋಸ್ ಎಲ್ಲವೂ DNG ಆಗಿ ಕನ್ವರ್ಟ್ ಆಗಿ ಅದು ಕಾಪಿ ಆಗುತ್ತೆ. ಅಂದರೆ ಅದು ಒಂದು ಎಕ್ಸ್ಟ್ರಾ ಬೇರೆ ಫೋಲ್ಡರ್ಗೆ ಕಾಪಿ ಆಗಿಬಿಟ್ಟು ಆಮೇಲೆ ಇಂಪೋರ್ಟ್ ಆಗುತ್ತೆ. ಓಕೆನಾ? ಸೊ ದಿಸ್ ವಿಲ್ ಟೇಕ್ ಎಕ್ಸ್ಟ್ರಾ ಸ್ಟೋರೇಜ್ ಬಿಕಾಸ್ ರಾ ಫೋಟೋನ DNG ಕನ್ವರ್ಟ್ ಆಗ್ತಿರುತ್ತೆ. ಸೊ ಯಾಕಂದರೆ DNG ಫೈಲ್ ಸೈಜ್ ವಿಲ್ ಬಿ ದ ಬಿಗ್ಗರ್ ದ್ಯಾನ್ ದ ರಾ ಫೈಲ್ ಸೈಜ್. ಅದಕ್ಕೋಸ್ಕರ ಅದ್ರ ಜೊತೆಗೆ ನೀವು DNG ಫೈಲ್ನ ನೀವು ಮಿಸ್ ಮಾಡಿಕೊಂಡ್ರೆ ಮತ್ತು ರಾ ಫೈಲ್ಸ್ ಕನೆಕ್ಟ್ ಆಗೋದು ಕಷ್ಟ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ನೀವು ಮತ್ತೆ DNG ಫೈಲ್ಸ್ನ ಮಿಸ್ ಮಾಡಿಕೊಂಡ್ರೆ ರಾ ಫೈಲ್ಸ್ನ ಕನೆಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಾಪಿ ಆಸ್ DNG, ಮತ್ತು ಇದು ತುಂಬ ಸ್ಲೋವರ್ ಪ್ರೊಸೆಸ್, ಇಂಪೋರ್ಟ್ ತುಂಬ ಸ್ಲೋ ಆಗುತ್ತೆ. ಯಾಕಂದರೆ ಕನ್ವರ್ಟ್ ಆಗಬೇಕು, ಮತ್ತು ಡೆಸ್ಟಿನೇಷನ್ ಫೋಲ್ಡರ್ ಕಾಪಿ ಆಗಬೇಕು, ಮತ್ತು ಅದನ್ನು ಇಂಪೋರ್ಟ್ ಆಗಬೇಕು ಸಿಸ್ಟಮ್ಗೆ. ಅದಕ್ಕೋಸ್ಕರ ಮತ್ತು ಇನ್ನೊಂದು ಬಂದುಬಿಟ್ಟು ಕಾಪಿ ಅಂತ ಇದೆ. ಕಾಪಿಯಲ್ಲಿ ಏನಾಗುತ್ತೆ ಅಂದರೆ, ಈ ಫೋಟೋಸ್ ಆ್ಯಸ್ ಇಟ್ ಈಸ್ ಫೋಟೋಸ್ನ ಒಂದು ಡೆಸ್ಟಿನೇಷನ್ ಫೋಲ್ಡರ್ ಇಲ್ಲಿ ನೋಡ್ಬೋದು. ನಾನು ಇಲ್ಲಿ RAID 8 TB ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಒಂದು ಡೆಸ್ಟಿನೇಷನ್ ಫೋಲ್ಡರ್ಗೆ ಎಲ್ಲ ಫೋಟೋಸ್ನ RAID 8 TB ಅಂತ ಇಲ್ಲಿ ನೋಡ್ಬೋದು ನೀವು. ಅಲ್ಲಿ ಡೆಸ್ಟಿನೇಷನ್ ಫೋಲ್ಡರ್ಗೆ ಇಂಪೋರ್ಟ್ ಆಗುತ್ತೆ. ಸೊ ಕಾಪಿ ಆಗುತ್ತೆ. ಕಾಪಿ ಆಗಿಬಿಟ್ಟು ಆಮೇಲೆ ಸಿಸ್ಟಮ್ಗೆ ಇಂಪೋರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಲಿಟಲ್ ಸ್ಲೋವರ್ ಪ್ರೊಸೆಸ್. ಬಟ್ ಇದೇನಾಗುತ್ತಪ್ಪ ಅಂದರೆ, ಇದು ಸ್ವಲ್ಪ ಇಲ್ಲಿ ಕಾಪಿ ಆಸ್ DNGಗಿಂತ ಸ್ವಲ್ಪ ಕಡಿಮೆ ಸ್ಪೇಸ್ ತಿನ್ಕೊಳ್ಳುತ್ತೆ. ಅದ್ರ ಜೊತೆಗೆ ನಾನೇನಾದರೂ ಈ ಸಿಸ್ಟಮಲ್ಲಿ ಅಂದರೆ ಈ RAID 8 TB ಅದು ವರ್ಕಿಂಗ್ ಹಾರ್ಡ್ ಡ್ರೈವ್ ಇರೋದ್ರಿಂದ, ಆ ವರ್ಕಿಂಗ್ ಹಾರ್ಡ್ ಡ್ರೈವಲ್ಲಿರೋ ಏನಾದರೂ ಡೇಟಾ ಅಥವಾ ರಾ ಫೈಲ್ಸ್ ಮಿಸ್ ಆದರೂ ಕೂಡ ನನ್ನ ಹತ್ರ ಒರಿಜಿನಲ್ ಬ್ಯಾಕಪ್ ಹಾರ್ಡ್ ಡ್ರೈವಲ್ಲಿರುವಂಥ ನಾನು ಫೋಟೋಸ್ನ ನಾನು ಲಿಂಕ್ ಮಾಡಿಬಿಟ್ಟು ಕರೆಕ್ಟಾಗಿ ನಾನು ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಐ ಓನ್ಲಿ ಕಾಪಿ, ನಾಟ್ ಕಾಪಿ ಆಸ್ DNG. ಓಕೆ, ಇನ್ನೊಂದು ಮೂವ್ ಅಂತ ಸೆಕ್ಷನಲ್ಲಿ ಏನಾಗುತ್ತೆಪ್ಪ ಅಂತಂದರೆ, ಇಲ್ಲಿರುವಂಥ ಫೋಟೋಸ್ ಎಲ್ಲವೂ ಮೂವ್ ಆಗುತ್ತೆ. ಇಟ್ಸ್ ನಾಟ್ ಕಾಪಿ ಆಗ್ತಿಲ್ಲ, ಮಿರರ್ ಆಗ್ತಿಲ್ಲ ಯಾವುದು ಫೋಲ್ಡರ್ ಫೋಟೋಸ್, ಇಟ್ಸ್ ಜಸ್ಟ್ ಮೂವ್ ಆಗ್ತಿದೆ. ಅಂದರೆ ಈ ಸೋರ್ಸ್ ಡ್ರೈವಲ್ಲಿರುವಂಥ ಫೋಟೋಸು ಡೆಸ್ಟಿನೇಷನ್ ಡ್ರೈವ್ಗೆ ಮೂವ್ ಆಗ್ತಿರುತ್ತೆ. ಸೊ ಐ ಡೋಂಟ್ ರೆಕಮೆಂಡ್ ಡೂಯಿಂಗ್ ದಿಸ್, ಬಿಕಾಸ್ ಏನಾಗುತ್ತೆ ಅಂದರೆ ದಿಸ್ ಫಾಸ್ಟರ್ ಪ್ರೋಸೆಸ್ ಆಗಿರುತ್ತೆ. ಬಟ್ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಮೂವ್ ಆಗಬೇಕಾದ್ರೆ ಇನ್ ಕೇಸ್ ಕ್ಯಾಟ್ಲಾಗ್ ಏನಾದರೂ ಕ್ಲೋಸ್ ಆದರೆ, ಲೈಟ್ ರೂಮ್ ಕ್ರ್ಯಾಶ್ ಆಗಿ ಕ್ಲೋಸ್ ಆದರೆ ಫೋಟೋಸ್ ಮಧ್ಯದಲ್ಲೇ ನಿಂತ್ಕೊಂಡ್ಬಿಟ್ಟು ಅದು ಕೆಲವೊಂದು ಫೋಟೋಸ್ ಕರಪ್ಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಐ ಡೋಂಟ್ ರೆಕಮೆಂಡ್ ಡೂಯಿಂಗ್ ದ್ಯಾಟ್ ಥಿಂಗ್. ಆ್ಯಂಡ್ ಐ ಆಲ್ವೇಸ್ ಲೈಕ್ ಟು ಹ್ಯಾವ್ ಅ ಕಾಪಿ. ನನಗೆ ಆಲ್ವೇಸ್ ಒಂದು ಎಕ್ಸ್ಟ್ರಾ ಕಾಪಿ ಈಸ್ ಆಲ್ವೇಸ್ ಸೇಫರ್ ಫಾರ್ ಮೀ. ಅದಕ್ಕೋಸ್ಕರ ನಾನು ಬ್ಯಾಕಪ್ಪಲ್ಲಿರುವಂಥ ಎಲ್ಲ ಫೋಟೋಸ್ನ ನಾನು ವರ್ಕಿಂಗ್ ಹಾರ್ಡ್ ಡ್ರೈವಲ್ಲಿ ನಾನು ಇಂಪೋರ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ವರ್ಕ್ ಮಾಡ್ತೀನಿ. ಸೊ ನೀವು ಇನ್ನೊಂದೇನಪ್ಪ ಅಂತಂದರೆ, ನೀವು ಪ್ರತಿ ಸರಿ ಇದು ವರ್ಕಿಂಗ್ ಹಾರ್ಡ್ ಡ್ರೈವ್ ನೀವು ಫಾಸ್ಟರ್ ಹಾರ್ಡ್ ಡ್ರೈವೇ ಇರಬೇಕಂತ ಅವಶ್ಯಕತೆ ಏನು ಇರೋದಿಲ್ಲ. ಯಾಕಂದರೆ ನಾವು ಓನ್ಲಿ ಫುಲ್ ಸೈಜ್ಡ್ ರಾ ಫೋಟೋಸ್ನ ನಾವು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಿ. ಸೊ ನೀವು ಇದನ್ನು ನಾರ್ಮಲ್ ಹಾರ್ಡ್ ಡ್ರೈವಲ್ಲಿ ಕೂಡ ಇಡ್ಬೋದು. ಇದು ಕ್ಯಾಟ್ಲಾಗ್ ಸ್ಟೋರೇಜ್ಗಲ್ಲ, ಇದು ಓನ್ಲಿ ರಾ ಫೈಲ್ನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೋಸ್ಕರ ನಾವು ಯೂಸ್ ಮಾಡ್ತಿರೋ ಹಾರ್ಡ್ ಡ್ರೈವ್. ಸೊ ಅದಕ್ಕೋಸ್ಕರ ನೀವು ಇದನ್ನು ಸ್ವಲ್ಪ ಸ್ಲೋ ಆಗಿರುವಂಥ ನಾರ್ಮಲ್ ಹಾರ್ಡ್ ಡ್ರೈವಲ್ಲಿ ಕೂಡ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಅದಕ್ಕೋಸ್ಕರ ಅದರಲ್ಲೇನು ತೊಂದರೆ ಇಲ್ಲ. ಸೊ ನೀವು ಯಾಕಂದರೆ ನಿಮ್ಮ ಹತ್ರ ಮಲ್ಟಿಪಲ್ ಫೋಟೋಸ್ ಇರೋದ್ರಿಂದ ಇಟ್ ಮೈಟ್ ಬಿ 1 TB 2 TB. ಸೊ ಅದಕ್ಕೋಸ್ಕರ ಅಷ್ಟೊಂದು SSD ಪರ್ಚೇಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೀವು ನಾರ್ಮಲ್ ಹಾರ್ಡ್ ಡ್ರೈವ್ ಇಟ್ಕೊಂಡು ಅದರಿಂದನೇ ನೀವು ರೀಡ್ ಆ್ಯಂಡ್ ರೈಟ್ ಮಾಡ್ಬೋದು. ಯಾಕಂದರೆ ನಾವು ಆಲ್ ದ ಟೈಮ್ ನಾವು ಸ್ಮಾರ್ಟ್ ಪ್ರಿವ್ಯೂಸ್ ಮತ್ತು ಲೋಕಲ್ ಪ್ರಿವ್ಯೂಸ್, ಸ್ಟ್ಯಾಂಡರ್ಡ್ ಪ್ರಿವ್ಯೂಸ್ ಅಂತ ನಮ್ಮ ಹತ್ರ ಆಲ್ರೆಡಿ ಇರೋದ್ರಿಂದ ಫೈಲ್ಸ್ನ ಎಡಿಟ್ ಮಾಡಬೇಕಾದ್ರೆ, ಸ್ಕ್ರಬ್ ಮಾಡಬೇಕಾದ್ರೆ ಲೋಡ್ ಆಗಲ್ಲ ಅನ್ನೋದಂಥ ಟೆನ್ಷನ್ ಇರೋದಿಲ್ಲ. ಯಾಕಂದರೆ ಅದು ಆಲ್ರೆಡಿ ನಮ್ಮ ಹತ್ರ SSD ಅಥವಾ ಲೋಕಲ್ ಹಾರ್ಡ್ ಡ್ರೈವಲ್ಲಿ ಕ್ಯಾಟ್ಲಾಗ್ ಇರೋದ್ರಿಂದ ನಮ್ಗೆ ಅದೇ ಥರ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಸೊ ಓಕೆನಾ. ಮತ್ತು ಬಂದುಬಿಟ್ಟು ಆ್ಯಡ್ ಏನಂದರೆ ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಯಾವುದೇ ಥರ ಫೋಟೋಸ್ ಕಾಪಿನೂ ಆಗಲ್ಲ, ಮೂವ್ ಆಗಲ್ಲ ಡೆಸ್ಟಿನೇಷನ್ ಫೋಲ್ಡರ್ಗೆ. ಸೊ ಇಲ್ಲಿ ಯಾವುದೇ ಥರ ಡೆಸ್ಟಿನೇಷನ್ ಫೋಲ್ಡರ್ ತೋರಿಸಲ್ಲ. ಇದು ಏನಾಗುತ್ತೆಪ್ಪ ಅಂತಂದರೆ, ಫೋಟೋಸ್ ಆ ಸೋರ್ಸ್ ಲೊಕೇಶನ್ನಲ್ಲೇ ಇರುತ್ತೆ. ಜಸ್ಟ್ ಆ ಫೋಟೋಸ್ ಇನ್ಫಾರ್ಮೇಷನ್ನ
ಕ್ಯಾಟ್ಲಾಗ್ಗೆ ಇಂಪೋರ್ಟ್ ಮಾಡ್ಕೊಂಡಿರುತ್ತೆ, ಜಸ್ಟ್ ಫೋಟೋಸ್ನ ಕ್ಯಾಟ್ಲಾಗ್ ಇಂಪೋರ್ಟ್ ಆಗಿರುತ್ತೆ. ಸೊ ಇದರಿಂದ ಯಾವುದೇ ಥರ ಅಂತ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸೇಫೆಸ್ಟ್. ನಿಮ್ಮ ಹತ್ರ ಏನಾದರೂ ಒಂದು ಬ್ಯಾಕಪ್ ಹಾರ್ಡ್ ಡ್ರೈವ್ ಅಥವಾ ನಾಸ್ಗೆ ಎಲ್ಲಾದರೂ ನಾಸ್ ಅಥವಾ ಯಾವುದಾದ್ರು ನೆಟ್ವರ್ಕ್ ಅಟ್ಯಾಚ್ ಸ್ಟೋರೇಜ್ ಅಥವಾ ಯಾವುದಾದ್ರು ದೊಡ್ಡ ಹಾರ್ಡ್ ಡ್ರೈವ್ ನೀವು ಕನೆಕ್ಟ್ ಮಾಡಿದ್ದೀರಾ ಅಂತಂದರೆ ಇಟ್ ಜಸ್ಟ್ ಡೋಂಟ್ ಹ್ಯಾವ್ ಟು ವರಿ. ನೀವೇನು ಮಾಡ್ಬೋದು ಅಂದರೆ ನೀವು ಜಸ್ಟ್ ಫೋಟೋದನ್ನ ನೀವು ಲೈಟ್ ರೂಮ್ಗೆ ಆ್ಯಡ್ ಮಾಡಿಕೊಂಡು ಪ್ರಿವ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನಾರ್ಮಲಾಗಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಇದು ಸೋರ್ಸ್ ಲೊಕೇಶನ್ ಕೂಡ ನೀವು ಯಾವುದೇ ಫಾಸ್ಟ್ ಹಾರ್ಡ್ ಡ್ರೈವಲ್ಲಿ ಇರಬೇಕಂತ ಅವಶ್ಯಕತೆ ಏನಿಲ್ಲ. ನೀವು ನಾರ್ಮಲ್ ಹಾರ್ಡ್ ಡ್ರೈವಲ್ಲಿ ಕೂಡ ನೀವು ಈ ಸೋರ್ಸ್ ಲೊಕೇಶನ್ನ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೋದು. ಸೊ ನಾನು ಇದನ್ನೇ ಮೊದಲು ಮಾಡ್ತಿದ್ದೆ, ಆ್ಯಡ್ ಅಂತ ಆಪ್ಷನ್ನೇ ನಾನು ಮೊದಲು ಯೂಸ್ ಮಾಡ್ತಿದ್ದೆ. ಬಟ್ ರೀಸೆಂಟಾಗಿ ನಾನೇನಾಗಿದೆ ಅಂದರೆ ನಾನು ಫೋಟೋನ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡಬೇಕಾದ್ರೆ ಅಗೇನ್ ನಾನು ಫೋಟೋಸ್ನ ರೀಕನೆಕ್ಟ್ ಮಾಡಬೇಕು, ಅದಕ್ಕೋಸ್ಕರ ತುಂಬ ಕಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಆ್ಯಡ್ನ ತೆಗೆದುಬಿಟ್ಟು ಇವಾಗ ಕಾಪಿ ಮಾಡ್ತಾಯಿದ್ದೀನಿ. ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಲೈಕ್ ಒನ್ ಎಕ್ಸ್ಟ್ರಾ ಹಾರ್ಡ್ ಡ್ರೈವ್ 4 TB ಎಕ್ಸ್ಟ್ರಾ ಹಾರ್ಡ್ ಡ್ರೈವ್ ಹೋಗುತ್ತೆ. ದ್ಯಾಟ್ ಈಸ್ ಆಲ್ಸೋ ಫೈನ್ ವಿತ್ ಮೀ ಬಿಕಾಸ್ ಫಾರ್ ಮೀ ಡೇಟಾ ಈಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ರಿಡಂಡೆಂಟ್ ಬ್ಯಾಕಪ್ ಇಟ್ಕೊತೀನಿ ಒಂದು ಎಕ್ಸ್ಟ್ರಾ. ಸೊ ಅದರಿಂದ ನನಗೆ ನಾನು ಆಲ್ವೇಸ್ ಕಾಪಿ ದ ಫೋಟೋಸ್. ಮತ್ತು ಇನ್ನೊಂದೇನೆಂದರೆ ಫೋಟೋಸ್ನ ಆರ್ಗನೈಸ್ ಆಗು ಇಟ್ಕೋಬೋದು. ನಾವು ಇಲ್ಲಿ ಇವೆಂಟ್ ವೈಸ್ ಇಲ್ಲಿ ಕ್ರಿಯೇಟ್ ಮಾಡಿರ್ತೀವಿ, ಬಟ್ ನಾನು ಡೇಟ್ ವೈಸ್ನ ಇಲ್ಲಿ ಫೋಟೋಸ್ನ ಯಾವಾಗ ಬೇಕಾದರೂ ಆ್ಯಕ್ಸೆಸ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಇದರಿಂದ ಈ ಥರ ಮಾಡೋದ್ರಿಂದ ನನಗೆ ಯಾವುದೇ ಥರದ ಡೇಟಾ ಲಾಸ್ ಆಗೋಲ್ಲ. ಇದು ಜಸ್ಟ್ ಸ್ಟೋರೇಜ್ ನನಗೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಬಟ್ ದ್ಯಾಟ್ ಈಸ್ ಆಲ್ಸೋ ಫೈನ್ ಫಾರ್ ಮೀ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನು ಇಲ್ಲಿ ಬಂದು ನೋಡ್ಬೋದು ಡೆಸ್ಟಿನೇಷನ್ ಫೋಲ್ಡ್ರಲ್ಲಿ ಯಾವ ಥರ ಆರ್ಗನೈಸ್ ಆಗಬೇಕು ನಿನ್ನ ಫೋಟೋಸ್ ಅಂತ ನನಗೆ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಇಲ್ಲಿ ಬಂದುಬಿಟ್ಟು ನಾನು ಮಲ್ಟಿಪಲ್ ಹಾರ್ಡ್ ಡ್ರೈವ್ಸ್ ಇರೋದ್ರಿಂದ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ RAID 8 TB ಅಂತ. ಸೊ RAID 8 TB ಇಸ್ ಮೈ ಬ್ಯಾಕಪ್ ಲೈಕ್ ವರ್ಕಿಂಗ್ ಹಾರ್ಡ್ ಡ್ರೈವ್. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲಿ ಫೋಟೋಸ್ನ ಇಲ್ಲಿ ಆಲ್ ಫೋಟೋಸ್ ಅಂತ ಫೋಟೋಸ್ ಫೋಲ್ಡ್ರಲ್ಲಿ ಸಬ್ ಫೋಲ್ಡ್ರಾಗಿ ಕ್ರಿಯೇಟ್ ಆಗಿದೆ. ಅದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿದೆ, ನಾವು ಯಾವುದೇ ಥರ ಅಂತ ಕ್ರಿಯೇಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲಿ. ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಇಂಟು ಸಬ್ ಫೋಲ್ಡರ್ ಅಂತ ಟಿಕ್ ಮಾಡಿದ್ದೀವಿ. ಇಂಟು ಸಬ್ ಫೋಲ್ಡರ್ ಅಂದರೆ ಯಾವ ಫೋಲ್ಡ್ರಲ್ಲಿ ಆಲ್ ಫೋಟೋಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದರಲ್ಲೇ ನಾವು ಇದರ ಫೋಟೋಸ್ ಆಗಬೇಕು. ಸೊ ಯಾವ ಥರ ಆರ್ಗನೈಸ್ ಆಗಬೇಕಂತ ಇಲ್ಲಿ ಕೇಳ್ತಿದ್ವಿ. ಇಲ್ಲಿ ಬೈ ಡೇಟ್ ಆಗಬೇಕು ಅಥವಾ ಇಂಟು ಒನ್ ಫೋಲ್ಡ್ರಲ್ಲಿ ಒಂದೇ ಫೋಲ್ಡ್ರಲ್ಲಿ ಎಲ್ಲನೂ ಫೋಟೋಸ್ ಬರಬೇಕಾ ಅಥವಾ ಬೈ ಒರಿಜಿನಲ್ ಫೋಲ್ಡರ್ ಅಂದರೆ ನಾವು ಇಲ್ಲಿ ಯಾವ ಥರ ಫೋಲ್ಡರ್ ಸಿಸ್ಟಮ್ ಕ್ರಿಯೇಟ್ ಆಗಿದೆ ಅದೇ ಥರ ಫೋಲ್ಡರ್ ಸಿಸ್ಟಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ನನಗೆ ಅದೇ ಥರ ಆಗೋದು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಬೈ ಡೇಟ್ ಆಲ್ವೇಸ್ ಕ್ರಿಯೇಟ್ ಸಬ್ ಫೋಲ್ಡರ್ಸ್ ಆ್ಯಂಡ್ ಆರ್ಗನೈಸ್ ಆಲ್ವೇಸ್ ಬೈ ಡೇಟ್. ಆ್ಯಂಡ್ ಬೈ ಡೇಟ್ ಫಾರ್ಮ್ಯಾಟಲ್ಲೂ ಕೂಡ ನಿಮ್ಮದಿದೆ. ಇಲ್ಲಿ ನೋಡ್ಕೋಬೋದು 24/06-23 ಅಂತ ಇದೆ. ಅಂದರೆ ಏನಾಗುತ್ತೆ ಅಂದರೆ 2024 ಈಸ್ ಅ ಇಯರ್ ಆ್ಯಂಡ್ 6 ಈಸ್ ಅ ಮಂತ್ ಆ್ಯಂಡ್ 23 ಈಸ್ ಅ ಡೇಟ್. ಸೊ ಇಲ್ಲಿ ಏನಾಗಿದೆ ಅಂದರೆ ಏನು ಮಾಡ್ಕೊಳುತ್ತೆ ಅಂದರೆ 2024 ಅನ್ನೋದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡುತ್ತೆ. ಅದರೊಳಗಡೆ ಸಬ್ ಫೋಲ್ಡ್ರಲ್ಲಿ 0623 ಅಂತ ಕ್ರಿಯೇಟ್ ಮಾಡುತ್ತೆ. ಸೊ ಒಂದೇ ಇದರಲ್ಲಿ 0623 ಅನ್ನೋದು ಒಂದೇ ಫೋಲ್ಡ್ರ್, ಅದರೊಳಗಡೆ 0624 ಇರುತ್ತೆ, 23 ಫೋಟೋಸ್ ಇರುತ್ತೆ, ಅಥವಾ 0624 ಅಂತ ಇರುತ್ತೆ, 0625 ಅಂತ ಇರುತ್ತೆ. ಆ ಥರ ಆಗಬೇಕು, ಅಥವಾ ಬೇರೆ ಬೇರೆ ಫೋಲ್ಡರ್ ಲೊಕೇಶನ್ ಸ್ಟೈಲ್ ಇದೆ. ಸೊ ಅದರಲ್ಲೂ ಆಗಬೇಕು. ಇಲ್ಲಿ ಜೂನ್ ಅಥವಾ 2024 ಜೂನ್ ಅಂತ ಇದೆ, ಅಂದರೆ ಜೂನ್ ಒಂದೇ ಮಾತ್ರ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಅದರೊಳಗಡೆ ಜೂನ್ ಎಲ್ಲ ಇರುತ್ತೆ, ಜೂನ್ 1 to 30 ಡೇಟ್ಸ್ವರೆಗೆ ಇರುವಂಥ ಫೋಲ್ಡರ್ ಎಲ್ಲ ಅದರಲ್ಲಿರುತ್ತೆ. ಸೊ ನಾನು ಇಲ್ಲಿ ಇಟ್ಟಿರೋದು 2024 ಜೂನ್ ಆ್ಯಂಡ್ 23. ಸೊ ಹಿಯರ್ 2024 ಈಸ್ ದ ಇಯರ್ ಆ್ಯಂಡ್ ಜೂನ್ ಈಸ್ ದ ಮಂತ್ ಆ್ಯಂಡ್ 23 ಈಸ್ ದ ಡೇಟ್. ಸೊ ಎಲ್ಲದಕ್ಕೂ ಸಬ್ ಫೋಲ್ಡರಾಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ 2024 ಈಸ್ ದ ಮೇನ್ ಫೋಲ್ಡರ್, ಅದರೊಳಗಡೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಅದು ಕ್ರಿಯೇಟ್ ಆಗಿರುತ್ತೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಜೂನ್ ಅಂತ ಫೋಲ್ಡ್ರಲ್ಲಿ 1 to 30 ಫೋಲ್ಡರ್ವರೆಗೆ ಇರುವಂಥ ಡೇಟ್ಸ್. ಅಂದರೆ ಇಟ್ ಡಸಂಟ್ ಮೀನ್ ದ್ಯಾಟ್ ಇದು ಎಲ್ಲ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇದು ಯಾವ ಡೇಟಲ್ಲಿದೆ ಆ ಫೋಲ್ಡರ್ಸ್ ಮಾತ್ರ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಫೋಟೋಸ್ ಸಾರ್ಟ್ ಮಾಡಿರುತ್ತೆ. ಸೊ ಇಲ್ಲ ಫಾರ್ ಎಕ್ಸಾಂಪಲ್ 2024 ಜೂನ್ 23 ದಿಸ್ ಈಸ್ ಫೈಲ್ ಸಿಸ್ಟಮ್ ಇರೋದ್ರಿಂದ ನಾನು ಇದು 2024 ಜೂನ್ 2022ಗೆ ಫೋಟೋಸ್ ಕ್ರಿಯೇಟ್ ಆಗಿರೋದಕ್ಕೋಸ್ಕರ ಕ್ರಿಯೇಟೆಡ್ ಡೇಟ್. ಓಕೆ, ಡೇಟ್ ದ ಫೋಟೋಸ್ ಕ್ರಿಯೇಟೆಡ್ ಅದು ಮಾತ್ರ ಇದರಲ್ಲಿ ಮೆನ್ಷನ್ ಆಗಿ 2024 ಜೂನ್ 22ಗೆ ನಾನು ಫೋಟೋ ಶೂಟ್ ಆಗಿರೋದಕ್ಕೋಸ್ಕರ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಫೋಟೋ ಫೋಲ್ಡರ್ ಸಿಸ್ಟಮ್ ಈ ಥರ ಆಗಿದೆ. ಓಕೆನಾ. ಸೊ ಇದನ್ನು ಚೆಕ್ ಮಾಡಿ ಅದಕ್ಕಿಂತ ಮುಂಚೆ ಇಂಪೋರ್ಟ್ ಅಂತ ವಿಡಿಯೋಕ್ಕಿಂತ ಮುಂಚೆ ದೆರ್ ಈಸ್ ಒನ್ ಮೋರ್ ಥಿಂಗ್ ಟು ಕೀಪ್ ಇನ್ ಮೈಂಡ್. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಬಿಲ್ಡ್ ಪ್ರಿವ್ಯೂಸ್ ಐ ಆಲ್ವೇಸ್ ಕ್ರಿಯೇಟ್ ಇಟ್ ಟು ಮಿನಿಮಲ್. ಯಾಕಂದರೆ ನನಗೆ ಫಾಸ್ಟ್ ಲೋಡ್ ಆಗಬೇಕಾಗಿರುತ್ತೆ. ಮಲ್ಟಿಪಲ್ ಫೋಟೋಸ್, ಜಸ್ಟ್ ಇಮ್ಯಾಜಿನ್ ಯು ಹ್ಯಾವ್ ಮೋರ್ ದನ್ 5,000-6,000 ಪರ್ ವೆಡ್ಡಿಂಗ್ ಫೋಟೋಸ್. ಆವಾಗ ನೀವು ಮಲ್ಟಿಪಲ್ ಫೋಟೋಸ್ನ ಸಾರ್ಟ್ ಮಾಡಬೇಕಾದ್ರೆ ನೀವು ಪ್ರಿವ್ಯೂಸ್ನ ಫಾಸ್ಟಾಗಿ ಲೋಡ್ ಆಗಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಮಿನಿಮಲ್ ಅಂತಲೇ ನಾನು ಮಾಡ್ತೀನಿ. ಸೊ ಇಫ್ ಯು ಹ್ಯಾವ್ ಮೋರ್ ಸ್ಟೋರೇಜ್ ಇದ್ದರೆ ಅಥವಾ ನಿಮ್ಮ ಹತ್ರ ಫಾಸ್ಟರ್ ಸಿಸ್ಟಮ್ ಇದ್ದರೆ M1 Max, Mac Pro ಆ ಥರ ಏನಾದರೂ ಸಿಸ್ಟಮ್ಸ್ ಇದ್ದರೆ ನೀವು ಅದರಲ್ಲೂ ಕೂಡ ಎಂಬೆಡೆಡ್ ಸೈಡ್ ಕಾರ್ ಆರ್ ಸ್ಟ್ಯಾಂಡರ್ಡ್ ಆರ್ 1-to-1 ಪ್ರಿವ್ಯೂ ಕೂಡ ನೀವು ಜನ್ರೇಟ್ ಮಾಡ್ಬೋದು.
ಅದಕ್ಕೋಸ್ಕರ ನಾನು ಅಷ್ಟೊಂದು ನನ್ನ ಕಡೆ ಅವಶ್ಯಕತೆ ಇಲ್ಲ. ಸೊ ಐ ಆಲ್ವೇಸ್ ಕ್ರಿಯೇಟ್ ಅ ಮಿನಿಮಲ್ ಬಿಲ್ಡ್ ಪ್ರಿವ್ಯೂ ಆ್ಯಂಡ್ ದೆನ್ ಹಿಯರ್ ಕಮ್ಸ್ ಬಿಲ್ಡ್ ಸ್ಮಾರ್ಟ್ ಪ್ರಿವ್ಯೂ. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ನೀವು ಸ್ಮಾರ್ಟ್ ಪ್ರಿವ್ಯೂ ಫೋಟೋಸು ಸ್ಮಾರ್ಟ್ ಪ್ರಿವ್ಯೂ ಕನ್ವರ್ಟ್ ಆಗಿದೆ, ಅಂದರೆ ಸ್ಮಾಲರ್ ಸೈಜ್ ಕಂಪೇರ್ ಟು ದ ಒರಿಜಿನಲ್ ಫೋಟೋ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಡೈಮೆನ್ಷನ್ ಕೂಡ ಕಡಿಮೆ ಇರುತ್ತೆ. ಮತ್ತು ಆಲ್ ದ ಫೋಟೋಸ್ ಇನ್ಫಾರ್ಮೇಷನ್ ಯಾವ ರಾ ಅಲ್ಲಿದೆ ಏನೇನಿದೆ ಅದೆಲ್ಲ ಆ ಸ್ಮಾರ್ಟ್ ಪ್ರಿವ್ಯೂವಲ್ಲಿ ಜನ್ರೇಟ್ ಆಗಿರುತ್ತೆ. ಸೊ ಆ ಸ್ಮಾರ್ಟ್ ಪ್ರಿವ್ಯೂ ಕನ್ವರ್ಟ್ ಆದ ತಕ್ಷಣ ನಾವು ಪ್ರತಿ ಸಾರಿ ಫೋಟೋಸ್ನ ಅಪ್ಲೈ ಮಾಡಬೇಕಾದ್ರೆ, ಎಡಿಟ್ ಮಾಡಬೇಕಾದ್ರೆ ಅಥವಾ ಡೆವಲಪ್ ಮಾಡಲಲ್ಲಿ ಯಾವುದೇ ಇಫೆಕ್ಟ್ಸ್ನ ಅಪ್ಲೈ ಮಾಡಬೇಕಾದ್ರೆ ಬೇಗ ಅಪ್ಲೈ ಆಗುತ್ತೆ, ಫೋಟೋಸ್ ಬೇಗ ರಿವ್ಯೂ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ಚೆಕ್ ದಿಸ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಟು ಕನ್ಸಿಡರ್, ಡೋಂಟ್ ಇಂಪೋರ್ಟ್ ಸಸ್ಪೆಕ್ಟೆಡ್ ಡುಪ್ಲಿಕೇಟ್ಸ್. ಸೊ ನಾ ಆಲ್ವೇಸ್ ಚೆಕ್ ದಿಸ್ ಥಿಂಗ್ ಬಿಕಾಸ್ ಏನಾಗುತ್ತೆ ಅಂದರೆ ಆಲ್ರೆಡಿ ನಾವು ಫೋಟೋಸ್ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಕೆಲವೊಂದು ಫೋಲ್ಡ್ರಲ್ಲಿ. ಸೊ ಕೆಲವೊಂದು ಸರಿ ಕೆಲವೊಂದು ಫೋಟೋಸ್ನ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಒಂದು ಕ್ಯಾಟ್ಲಾಗ್ಗೆ, ಓಕೆನಾ. ಸೊ ಆವಾಗ ನಾವು ಸೇಮ್ ಫೋಟೋಸ್ನೇ ಮತ್ತೆ ಇಂಪೋರ್ಟ್ ಆಗಿ ನಮ್ಗೆ ಇಷ್ಟ ಆಗಲ್ಲ ಅಲ್ವಾ. ಸೊ ಡಬಲ್ ಡುಪ್ಲಿಕೇಟ್ ಫೋಟೋಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ಕೀಪ್ ಡೋಂಟ್ ಇಂಪೋರ್ಟ್ ಸಸ್ಪೆಕ್ಟೆಡ್ ಡುಪ್ಲಿಕೇಟ್ಸ್. ಸೊ ಅವಾಗೇನಾಗುತ್ತೆ ಅಂದರೆ ಇಲ್ಲಿ ಫೋಟೋಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ನಮಗೆ ಇಲ್ಲಿ ಅನ್ಚೆಕ್ಡ್ ಆಗಿರುವಂಥ ಫೋಟೋಸ್, ಗ್ರೇಡ್ ಔಟ್ ಆಗಿರುವಂಥ ಫೋಟೋಸ್ ನಮ್ಗೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸ್ತೀನಿ ಅದು ಕೂಡ ಯಾವ ಥರ ಕಾಣುತ್ತೆ ಅಂತ. ಅಗೇನ್ ಮೇಕ್ ಅ ಸೆಕೆಂಡ್ ಕಾಪಿ. ನಿಮಗೆ ಇನ್ ಕೇಸ್ ಇನ್ನೊಂದು ಸರಿ ಫೋಟೋಸ್ನ ಬ್ಯಾಕಪ್ ಮಾಡ್ಕೊಳ್ಳೋದು ಇಟ್ಕೊಂಡ್ರೆ, ಸೊ ನೀವು ಇಲ್ಲಿ ಮೇಕ್ ಅ ಸೆಕೆಂಡ್ ಕಾಪಿ ಅಂತ ಮಾಡ್ಕೊಂಬಿಟ್ಟು ನೀವು ಇನ್ನೂ ಒಂದು ಡೌನ್ಲೋಡ್ ಬ್ಯಾಕಪ್ ಫೋಲ್ಡರ್ಗೆ ನಾವು ಸೆಲೆಕ್ಟ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಫೋಟೋಸ್ನ ನೀವು ಅಲ್ಲಿ ಇನ್ನೊಂದು ಕಾಪಿನ ನೀವು ಅಲ್ಲಿ ಇಟ್ಕೋಬೋದು, ಓಕೆನಾ. ಸೊ ಆ ಥರನೂ ನೀವು ಮಾಡ್ಕೊಳ್ಳೋಂಥ ಸಿಸ್ಟಮ್ ನೀವು ಲೈಟ್ರೂಮ್ ಕ್ಲಾಸಿಕಲ್ಲೇ ನೋಡ್ಬೋದು. ಐ ಆಲ್ವೇಸ್ ಅನ್ಚೆಕ್ ದಿಸ್ ಬಿಕಾಸ್ ಐ ಆಲ್ರೆಡಿ ಕ್ರಿಯೇಟಿಂಗ್ ಅ ಬ್ಯಾಕಪ್ ಆಪ್ಷನ್ ಹಿಯರ್, ಸೊ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಮೇಕಿಂಗ್ ಅ ಸೆಕೆಂಡ್ ಕಾಪಿ, ರೈಟ್. ದೆನ್ ನೆಕ್ಸ್ಟ್ ಕಮ್ ಬ್ಯಾಕ್ ಟು ದ ಆ್ಯಡ್ ಟು ಕಲೆಕ್ಷನ್. ಸೊ ಆ್ಯಡ್ ಟು ಕಲೆಕ್ಷನ್ ಏನು ಮಾಡ್ಬೋದು ಅಂದರೆ, ನಾವು ಪ್ರತಿ ಸರಿ ಇವಾಗ ಇವೆಂಟ್ ವೈಸ್ ನಾನು ಫೋಟೋಸ್ನ ಇಂಪೋರ್ಟ್ ಮಾಡ್ತಿರ್ತೀನಿ. ಸೊ ಅವಾಗ ಏನಾಗುತ್ತೆ, ಪ್ರತಿ ಸರಿ ಆ ಫೋಟೋಸ್ನ ಒಂದು ಇವೆಂಟ್ದು ಪರ್ಟಿಕ್ಯುಲರ್ ಫೋಟೋಸ್ನ ಒಂದು ಕಲೆಕ್ಷನ್ ನನಗೆ ಇಮಿಡಿಯೇಟಾಗಿ ಐ ಡೋಂಟ್ ವಾಂಟ್ ಟು ನನಗೆ ಪ್ರತಿ ಸಾರಿ ಅಲ್ಲಿ ಬಂದುಬಿಟ್ಟು ಇಂಪೋರ್ಟ್ ಮಾಡಿ ಮತ್ತು ಇಂಪೋರ್ಟಿಂದ ಮತ್ತು ಅದಕ್ಕೆ ಇನ್ನೊಂದು ಕಲೆಕ್ಷನಿಗೆ ತೊಗೊಂಬರೋದು ನನಗೆ ಅಷ್ಟೊಂದು ಅವಶ್ಯಕತೆ ಅನಿಸಲ್ಲ. ಸೊ ದ್ಯಾಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಸೊ ಇನ್ಸ್ಟೆಡ್ ಆಫ್ ದಟ್ ಐ ಲೆಟ್ ಲೈಟ್ರೂಮ್ ಟು ಡೂ ಇಟ್ ಫಾರ್ ಮೈ ಸೆಲ್ಫ್. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಇಲ್ಲೊಂದು ಕಲೆಕ್ಷನ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಅರುಣ್ ಸಚಿನ್ ಫೋಟೋಶೂಟ್ ಅಂತ ನಾನು ಒಂದು ಕಲೆಕ್ಷನ್ ಕ್ರಿಯೇಟ್ ಮಾಡ್ತಿದ್ದೀನಿ. ಆ ಕಲೆಕ್ಷನಲ್ಲಿ ನೀವು ನೋಡ್ಬೋದು ಇನ್ಸೈಡ್ ಅ ಕಲೆಕ್ಷನ್ ಸೆಟ್. ಆ ಕಲೆಕ್ಷನ್ ಒಳಗಡೆ ನೀವು ಕಲೆಕ್ಷನ್ ಸೆಟ್ಸ್ ಅಂತ ಇರುತ್ತೆ, ಅದರಲ್ಲಿ ಸ್ಮಾರ್ಟ್ ಕಲೆಕ್ಷನ್ ಅಂತ ಇರುತ್ತೆ, ಲೈಟ್ ರೂಮ್ ಕಲೆಕ್ಷನ್ ಅಂತ ಬರುತ್ತೆ. ಸೊ ಯು ವಿಲ್ ಗೆಟ್ ನೋ ಇನ್ ಫ್ಯೂಚರ್. ಸೊ ನನಗೆ ಯಾವುದೇ ಥರ ಇದು ಬೇಕಾಗಿಲ್ಲ. ಅರುಣ್ ಸಚಿನ್ ಫೋಟೋಶೂಟ್ ದಟ್ಸ್ ಫೈನ್ ಆ್ಯಂಡ್ ಸೆಟ್ ಆಸ್ ಅ ಟಾರ್ಗೆಟ್ ಕಲೆಕ್ಷನ್. ಐ ಡೋಂಟ್ ವಾಂಟ್ ದಿಸ್ ಟು ಸೆಟ್ ಆಸ್ ಅ ಟಾರ್ಗೆಟ್ ಕಲೆಕ್ಷನ್ ಬಿಕಾಸ್ ಟಾರ್ಗೆಟ್ ಕಲೆಕ್ಷನ್ ಅಂತ ಸೆಟ್ ಮಾಡಿಬಿಟ್ರೆ ಪ್ರತಿ ಸತಿ ನೀವು ಯಾವ ಫೋಟೋಸ್ ಇಂಪೋರ್ಟ್ ಮಾಡ್ತೀರೋ ಎಲ್ಲ ಫೋಟೋಸ್ ಈ ಕಲೆಕ್ಷನಲ್ಲಿ ಇಂಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಐ ಡೋಂಟ್ ವಾಂಟ್ ದಟ್ ಥಿಂಗ್. ಸೊ ಐಲ್ ಜಸ್ಟ್ ಕ್ರಿಯೇಟ್ ಅ ಸಿಂಪಲ್ ಕಲೆಕ್ಷನ್ ಇನ್ ವಿಚ್ all these whatever imported photos are there to be collected in that collection, right? So next here it comes file rename. ನನಗೆ ಫೈಲ್ಸ್ ಯಾವುದೇ ಥರದ ರೀನೇಮ್ ಆಗೋದು ಅವಶ್ಯಕತೆ ಇಲ್ಲ. ಸೊ if you want to organize files or if you want to rename all the files, you can do it here. So by the date or file, or you can go with the custom names, or there are so many options. ಸೊ ಇಲ್ಲಿ ಯಾವ ಥರ ಕಸ್ಟಮ್ಸ್ ನೇಮ್ ಹಾಕೋಬೋದು, ಸೀಕ್ವೆನ್ಸ್ ಬೇಕಾದ್ರೆ ನೀವು ಸೀಕ್ವೆನ್ಸನ್ನು ಹಾಕೋಬೋದು. ಸೀಕ್ವೆನ್ಸ್ ಬೇಡಪ್ಪ ಅಂತಂದರೆ ನೀವು ಇಲ್ಲಿ ಡಿಲೀಟ್ ಮಾಡ್ಕೊಂಬಿಟ್ಟು ಬೇರೆ ಥರ ಇಲ್ಲಿ ಪ್ರೀಸೆಟ್ಸು ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೀಸೆಟ್ಸ್ ನೀವು ಫಾರ್ ದ ನೇಮಿಂಗ್ ಸೆಲೆಕ್ಷನ್ ಯು ಕ್ಯಾನ್ ಡೂ ಇಟ್. ಸೊ ಐ ಡೋಂಟ್ ನೆಸಸರ್ಲಿ ಡೂ ಇಟ್ ಮಚ್ ಆಫ್ ದ ಟೈಮ್, ಬಟ್ ಓನ್ಲಿ ಇಫ್ ಐ ಆಮ್ ಇಂಪೋರ್ಟಿಂಗ್ ಅ ಇವೆಂಟ್ ಫಂಕ್ಷನ್ ದೆರ್ ಈಸ್ ಯಾವ ಥರ ಅಂದರೆ ಇಲ್ಲಿ ಟ್ರೆಡಿಷನಲ್ ಫೋಟೋ ಸಪ್ರೇಟ್ ಇದೆ, ಇಲ್ಲಿ ಕ್ಯಾಂಡಿಡ್ ಫೋಟೋ ಸಪ್ರೇಟ್ ಇದೆ, ಇಲ್ಲಿ ಏನಂತಿಲ್ಲ ಮೆಹಂದಿ ಸಪ್ರೇಟ್ ಇದೆ, ಇಲ್ಲಿ ಬೇರೆ ಇವೆಂಟ್ ಇದೆ. ಬಟ್ ಕ್ಲೈಂಟಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಕೆಲವೊಂದು ಸರಿ. ಸೊ ನಾವು ಇಲ್ಲಿ ಕ್ರಿಯೇಟ್ ಮಾಡಿದ ತಕ್ಷಣ ಸ್ಟಿಲ್ ಕ್ರಿಯೇಟ್ ಮಾಡಿದಾದ್ಮೇಲೆ ನಮಗೆ ಒಂದೊಂದು ಸರಿ ಕನ್ಫ್ಯೂಸ್ ಆಗುತ್ತೆ ಯಾವ ಫೋಟೋಸ್ ಎಲ್ಲಿದೆ ಅಂತ. ಜಸ್ಟ್ ಫೈಲ್ ನೇಮಿಂದ ನಮಗೇನು ಅರ್ಥ ಆಗಲ್ಲ. ಸೊ ಅವಾಗ ಏನು ಮಾಡ್ತೀನಿ ಅಂದರೆ, ನಾನು ಇಲ್ಲಿ ಬಂದುಬಿಟ್ಟು ಡೇಟ್ ಇಲ್ಲಿ ಎಡಿಟ್ ಅಂತ ಹೋಗ್ಬಿಟ್ಟು ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಡೇಟ್. ಸೊ ನಾನು ಫಸ್ಟ್ ಆಫ್ ಆಲ್ ಯಾವಾಗ ಡೇಟ್ ಕ್ಯಾಪ್ಚರ್ ಟೈಮ್ ಆಫ್ ದ ಕೊಡ್ತೀನಿ. ಸೊ ಡೇಟ್ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ 2024-06-23 ಡೇಟ್ ಅಂದರೆ ಇವತ್ತಿಂದ ಅಥವಾ ಫೈಲ್ದ. ಸೊ ದ್ಯಾಟ್ ಈಸ್ ಎಕ್ಸಾಂಪಲ್. ಫೈಲ್ ಕೊಡ್ತಾರೆ ಅವರು ಯಾವಾಗಲೂ. ಇಟ್ಸ್ ಲೈಕ್ ಮೆಟಾ ಡೇಟಾದ ಡೇಟ್. ಸೊ ಅಲಾಂಗ್ ವಿತ್ ದಟ್ ಫೈಲ್ ನೇಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬಿಕಾಸ್ ನಾವು ಫೈಲ್ ನೇಮ್ ಸರ್ಚ್ ಮಾಡಬೇಕಾಗಿರುತ್ತೆ ಕೆಲವೊಂದು ಸಾರಿ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಇಲ್ಲಿ ನೀವು ಎಕ್ಸ್ಟ್ರಾ ನೇಮ್ ಕೂಡ ಕೊಡ್ಬೋದು, ಶೂಟ್ ನೇಮ್. ಸೊ ಶೂಟ್ ನೇಮ್ ಅಂತ ಇಲ್ಲಿ ಹಾಕ್ಬಿಟ್ಟು ಶೂಟ್ ನೇಮ್ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಶೂಟ್ ನೇಮ್ ಆ್ಯಸ್ ಫಾರ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಆ್ಯಸ್ ಎ ಮೆಹಂದಿ. ಸೊ ನಾನು ಮೆಹಂದಿ ಅಂತ ಕೊಟ್ಟರೆ ಇದಕ್ಕಿಂತ ಮುಂಚೆ ನಾನೊಂದು ಹೈಪೋನ್ ಹಾಕ್ತೀನಿ. ಸೊ ಇಟ್ಸ್ ಲೈಕ್ ಡೇಟ್ ಆ್ಯಂಡ್ ಫೈಲ್ ನೇಮ್ ಆ್ಯಂಡ್ ಮೆಹಂದಿ ಇದೆಯಾ ಅಥವಾ ಯಾವ ಥರ ಇದೆಯಾ. ಸೊ ನಾವು ದಿಸ್ ಈಸ್ ಫೋಟೋಶೂಟ್ ಈಸ್ ಲೈಕ್ ಫೋಟೋಶೂಟ್ ಅಂತ ಹಾಕ್ತೀನಿ. ಸೊ ನೀವು ಫೋಟೋಶೂಟ್ ಅಂತ ಹಾಕ್ಬಿಟ್ಟು
ಎಕ್ಸ್ಟೆನ್ಷನ್ ಸೇಮ್ ಆ್ಯಸ್ ಇಟ್ ಈಸ್ ಅಂತ ಇದೆ, ಬಿಕಾಸ್ ಲೀವ್ ಆ್ಯಸ್ ಇಟ್ ಈಸ್ ಅಂತ ನಾವು ಎಕ್ಸ್ಟೆನ್ಷನಲ್ಲಿ ಇದೆ. ಸೊ ಅದಕ್ಕೋಸ್ಕರ ನನಗೆ ಇದರಲ್ಲಿ ಯಾವುದೇ ಥರ ಅಂತ ನನಗೆ ನೇಮಿಂಗ್ ಸಿಸ್ಟಮ್ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಟು ರೀನೇಮ್ ಎನಿ ಫೈಲ್ಸ್ ಬಿಕಾಸ್ ಅಗೇನ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಇಂಪೋರ್ಟ್. ಸೊ ದ್ಯಾಟ್ಸ್ ವೈ ಅದಕ್ಕೋಸ್ಕರ ನಾನು ಇದನ್ನು ರೀನೇಮ್ ಅನ್ಚೆಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಅಪ್ಲೈ ಡ್ಯೂರಿಂಗ್ ಇಂಪೋರ್ಟ್. ಸೊ ನೀವು ಇನ್ ಕೇಸ್ ನೀವು ಸ್ಟುಡಿಯೋದಲ್ಲಿ ಫೋಟೋಸ್ ತೆಗಿತಿದ್ದೀರಾ, ಆಲ್ರೆಡಿ ನಿಮ್ಮ ಹತ್ರ ಒಂದು ಸೆಟ್ಟಿಂಗ್ಸ್ ಇದೆ, ನೀವು ಫೋಟೋಸ್ ಇಂಪೋರ್ಟ್ ಮಾಡಿದ್ರೆ ನಿಮ್ಗೆ ಆ ಫೋಟೋಸ್ ಎಡಿಟೆಡ್ ಇಷ್ಟ ಆಗಿದೆ. ನೆಕ್ಸ್ಟ್ ರಿಮೈನಿಂಗ್ ಫೋಟೋಸ್ ಎಲ್ಲ ನಿಮಗೆ ಇಂಪೋರ್ಟ್ ಆಗಬೇಕಾದ್ರೆ ನಿಮಗೆ ಡೆವಲಪಿಂಗ್ ಸೆಟ್ಟಿಂಗ್ಸ್ ಯಾವುದಾದ್ರೂ ಯೂಸರ್ ಪ್ರಿಸೆಟ್ ಈ ಥರ ಪ್ರಿಸೆಟ್ಸ್ ನಮ್ಗೆ ಅಪ್ಲೈ ಆಗೇ ಒಳಗಡೆ ಇಂಪೋರ್ಟ್ ಆಗಬೇಕಪ್ಪ ಅಂದರೆ ದ್ಯಾಟ್ ಆಲ್ಸೋ ಲೈಟ್ರೂಮ್ ಕ್ಯಾನ್ ಡೂ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಡೂಯಿಂಗ್ ಇಟ್ ಅಗೇನ್ ಆಫ್ಟರ್ ಇಂಪೋರ್ಟಿಂಗ್. ನಾನು ಮೋಸ್ಟ್ ಆಫ್ ದ ಟೈಮ್ ಫೋಟೋಸ್ ಕ್ಯಾಂಡಿಡ್ ತೆಗಿತಿರ್ತೀವಿ ಅಥವಾ ಬೇರೆ ಯಾವುದಾದ್ರೂ ಫೋಟೋಸ್ ತೆಗಿತೀವಿ. ಸೊ ಲೈಟ್ರೂಮಲ್ಲಿ ಒಂದೇ ಇಫೆಕ್ಟ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನಾನು ಎಡಿಟ್ ಮಾಡ್ತೀನಿ ಅಂದರೆ ಕಷ್ಟ ಆಗಿಬಿಡುತ್ತೆ ನನಗೆ. ಸೊ ಅದಕ್ಕೋಸ್ಕರ ನಾನು ಐ ಡೋಂಟ್ ಅಪ್ಲೈ ದ ಡೆವಲಪರ್ ಸೆಟ್ಟಿಂಗ್ಸ್ ಹಿಯರ್ ಓನ್ಲಿ. ಯಾಕಂದರೆ ಎಲ್ಲ ಫೋಟೋಸ್ನ ನಾನು ಎಡಿಟ್ ಮಾಡಲ್ಲ. ಐ ಸೆಲೆಕ್ಟ್ ಆಫ್ಟರ್ ಇಂಪೋರ್ಟಿಂಗ್ ದ ಫೋಟೋಸ್. ಸೊ ನಾನು ಎಲ್ಲ ಫೋಟೋಸ್ನ ನಾನು ಇಫೆಕ್ಟ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಮತ್ತೆ it will simply create a lot of time. It will simply take a lot of time and simply take a lot of processing power of my system. So I don't want to do that thing. ಸೊ ನಾನು ಫಸ್ಟ್ ಎಲ್ಲ ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಇದು ಮಾಡ್ತೀನಿ. ಸೊ ಆ ಮೆಟಾಡೇಟಾದಲ್ಲೂ ನೀವೇನಾದರೂ ಚೇಂಜಸ್ ಮಾಡೋದಿದ್ರೆ ಮಾಡ್ಬೋದು, ಅಥವಾ ಕೀವರ್ಡ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಫೋಟೋಶೂಟ್ ಅಂತ ಕ್ರಿಯೇಟ್ ಮಾಡ್ಬೋದು, ಅಥವಾ ಸ್ಟುಡಿಯೋ ಫೋಟೋಶೂಟ್ ಅಂತ ಕೀವರ್ಡ್ನ ಹಾಕ್ಬಿಟ್ಟು ಸೆಲೆಕ್ಟ್ ಮಾಡ್ಬೋದು. ಸೊ ಅದಾದಮೇಲೆ ಡೆಸ್ಟಿನೇಷನ್ ಅಂತೂ ಆವಾಗಲೇ ಹೇಳಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಟೋಟಲ್ ಫೈಲ್ಸ್ ಎಷ್ಟಿದೆ ಅಂದರೆ 239 ಫೋಟೋಸ್ ಇದೆ. ಜೊತೆಗೆ ಫೈಲ್ ಸ್ಟೋರೇಜ್ ಇಸ್ 8 GB ಅಂತ ಹೇಳ್ತಿದೆ. ಅದ್ರ ಜೊತೆಗೆ ಇಲ್ಲಿ ನೀವು ಇಲ್ಲಿ ಗ್ರಿಡ್ ಮೋಡಲ್ಲೂ ನೋಡ್ಬೋದು ಅಥವಾ ಇಲ್ಲಿ ಲೂಪ್ ಮೋಡಲ್ಲೂ ನೋಡ್ಬೋದು. ಸೊ ಲೂಪ್ ಮೋಡಲ್ ಅಂದರೆ ಇದು ದೊಡ್ಡದಾಗಿ ತೋರಿಸುತ್ತೆ. ಇದ್ರದ್ದು ಈ ಫೋಟೋಸ್ ಇಂಪೋರ್ಟ್ ಆಗಿದೆ ಇಲ್ಲ ಅನ್ನೋದು ಇಲ್ಲಿ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು, ಇಫ್ ಯು ವಾಂಟ್ ಟು ಇಂಪೋರ್ಟ್ ಆರ್ ನಾಟ್ ಇಂಪೋರ್ಟ್. ಓಕೆನಾ. ಅದ್ರ ಜೊತೆಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಐಕಾನ್ ಸೈಜ್, ಥಂಬ್ನೇಲ್ ಸೈಜ್ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ಅನ್ನೋದನ್ನು ನಾವು ಇಲ್ಲಿ ಡಿಫೈನ್ ಮಾಡ್ಕೋಬೋದು. ಸೊ ಐ ಆಲ್ವೇಸ್ ಕೀಪ್ ಇಟ್ ಸ್ಮಾಲ್ ಬಿಕಾಸ್ ಇಟ್ಸ್ ಈಸಿ ಫಾರ್ ಮೀ ಟು ಸ್ಕ್ರೋಲ್. ದೊಡ್ಡದಿದ್ದರೆ ನಾನು ನೋಡೋದಿದ್ರೆ ಅಷ್ಟೇ ದೊಡ್ಡದು ನೋಡ್ತೀನಿ, ಬಟ್ ಐ ಆಲ್ವೇಸ್ ಗೋ ವಿತ್ ಸ್ಮಾಲ್. ಆ್ಯಂಡ್ ಅಗೇನ್ ಹಿಯರ್ ಇಟ್ ಕಮ್ಸ್ ಸಾರ್ಟಿಂಗ್ ಟೈಪ್. ಸೊ ಸಾರ್ಟಿಂಗ್ A to Z or Z to A ನೇಮಿಂಗ್ ಸಿಸ್ಟಮಲ್ಲಿ ಅಥವಾ ಫೈಲ್ ಟೈಪಲ್ಲಿ A to Z, ಫಸ್ಟ್ ಫೋಟೋಸ್ ಲಾಸ್ಟ್ ಬರುತ್ತೆ, ಲಾಸ್ಟ್ ಇರೋ ಫೋಟೋಸ್ ಫಸ್ಟ್ ಬರುತ್ತೆ. ಓಕೆನಾ. ಸೊ ಇದು A to Z ಸಾರ್ಟಿಂಗ್ ಆರ್ಡರ್. ಹಾಗೆ ಇಲ್ಲಿ ಬಂದುಬಿಟ್ಟು ಕ್ಯಾಪ್ಚರ್ ಟೈಮು ಮತ್ತು ನೇಮ್ ಸೇಮ್ ಆಗಿರೋದ್ರಿಂದ ಸೇಮ್ ಆಗಿರುತ್ತೆ. ಅಗೇನ್ ಚೆಕ್ಡ್ ಸ್ಟೇಟ್ ಅಂದರೆ ನಾವು ಚೆಕ್ ಮಾಡಿದ್ದೀವೋ ಇಲ್ವೋ, ಯಾವ ಚೆಕ್ ಮಾಡಿದ್ದೀವೋ ಅದನ್ನು ಟಾಪಲ್ಲಿ ಬರುತ್ತೆ, ಯಾವ ಚೆಕ್ ಮಾಡಿಲ್ಲ ಅದಕ್ಕೆ ಕೆಳಗಡೆ ಬರುತ್ತೆ. ಫೈಲ್ ನೇಮ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಈಗ 92, 70, 92, 71, 92, 72 ಆ ಥರ ಫೈಲ್ ಸಿಸ್ಟಮ್ ಬರುತ್ತೆ. ಇನ್ ಕೇಸ್ ನೀವು ಇದನ್ನು ರಿವರ್ಸ್ ಆರ್ಡ್ರಲ್ಲಿ ಮಾಡಿದರೆ ರಿವರ್ಸ್ ಆಗಿ ಬರ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಫೈಲ್ ಟೈಪ್ ಇದೆ. ಫೈಲ್ ಟೈಪ್ ಅಂದರೆ ಇಫ್ ಯು ಆರ್ ಇಂಪೋರ್ಟಿಂಗ್ ಫೋಟೋಸ್, ವಿಡಿಯೋಸ್ ಆರ್ JPG, ರಾ ಫೈಲ್, ಅದೆಲ್ಲ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮ್ಮ ಹಾರ್ಡ್ ಡ್ರೈವಲ್ಲಿ ರಾ ಫೈಲ್ ಅಟ್ಯಾಚ್ಡ್ ಇರುವಂಥ JPGs ಕೂಡ ಇರುತ್ತೆ. ಸೊ ಆವಾಗ ಏನು ಮಾಡುತ್ತೆ, ಈ ಲೈಟ್ರೂಮ್ ಸಾಫ್ಟ್ವೇರ್ JPGನ ಕನ್ಸಿಡರ್ ಮಾಡುತ್ತೆ ಆವಾಗ. ಓಕೆನಾ. ಸೊ ಆವಾಗ ನಮಗೆ ಫೈಲ್ ಟೈಪ್ಗಳಲ್ಲಿ ನಾವು ಸಾರ್ಟ್ ಔಟ್ ಮಾಡ್ತಿರ್ತೀವಿ. ಸೊ ದೇರ್ ಆರ್ ಮೆನಿ ಯೂಸ್ ಕೇಸ್, ಯು ಕ್ಯಾನ್ ಯೂಸ್ ಇಟ್ ಆ್ಯಕ್ಚುಲಿ, ದ್ಯಾಟ್ ಈಸ್ ಟೋಟಲಿ ಫೈನ್. ಅಗೇನ್ ಇಲ್ಲಿ ಬಂದುಬಿಟ್ಟು ಮೀಡಿಯಾ ಟೈಪ್ ಅಂತ. ಮೀಡಿಯಾ ಟೈಪಲ್ಲಿ ಏನಾಗುತ್ತೆ ಅಂದರೆ ಫೋಟೋಸ್ ಸಪ್ರೇಟ್ ಆಗುತ್ತೆ, ವೀಡಿಯೋ ಸಪ್ರೇಟ್ ಆಗುತ್ತೆ. ಅದರಲ್ಲಿ DNG ಫೈಲ್ ಫಾರ್ಮ್ಯಾಟ್ ಸಪ್ರೇಟ್ ಆಗುತ್ತೆ, ಮತ್ತು ರಾ ಫೈಲ್ ಫಾರ್ಮ್ಯಾಟ್ ಸಪ್ರೇಟ್ ಆಗುತ್ತೆ, ಅಥವಾ ಕೆನಾನ್ಸ್ ರಾ ಇರುತ್ತೆ, NEF ನಿಕಾನ್ ರಾ ಇರುತ್ತೆ, ಸೋನಿ ರಾ, ದಿಸ್ ARWS ಸೋನಿ ಆಲ್ಫಾ ರಾ ಇಮೇಜ್, ಆ್ಯಂಡ್ ಮತ್ತು JPG ಸಪ್ರೇಟ್ ಬರುತ್ತೆ, PNG ಬರುತ್ತೆ. ಇದರ ಸೋ ಮೆನಿ ಫೈಲ್ ಟೈಪ್ಸ್, ಇವನ್ TIFFs, PSDs, ಎಕ್ಸೆಟ್ರಾ ಸೋ ಮೆನಿ ರಾ ಫೈಲ್ಸ್, ರೈಟ್. ಸೊ ಆ ಮೀಡಿಯಾ ಟೈಪ್ ಪ್ರಕಾರ ನಮಗೆ ಫೈಲ್ ಟೈಪ್ ಅಥವಾ ಮೀಡಿಯಾ ಟೈಪ್ ಬೇಕಾದ್ರೆ ಸಾರ್ಟ್ ಮಾಡಬೇಕು. ಸೊ ಆಫ್ ಅಂದರೆ ದಿಸ್ ಇಸ್ ಕಸ್ಟಮ್ ಆರ್ಡರ್. ಸೊ ಯು ಕ್ಯಾನ್ ವಾಟ್ ಎವರ್ ದ ಆರ್ಡರ್ ಇಟ್ ಸೀಸ್, ಯು ವಿಲ್ ಜಸ್ಟ್ ಟೇಕ್ ಇಟ್ ಇನ್ ಟು ಇಟ್. ಸೊ ಐ ಡೋಂಟ್ ವಾಂಟ್ ದ್ಯಾಟ್ ಥಿಂಗ್ ಟು ಡೂ. ಸೊ ಐ ಆಲ್ವೇಸ್ ಕೀಪ್ ಫೈಲ್ ನೇಮ್ ಆರ್ ಮೀಡಿಯಾ ಟೈಪ್. ಸೊ ಫೈಲ್ ಟೈಪ್ ಇಸ್ ಆಲ್ಸೋ ಸಮ್ಟೈಮ್ಸ್ ಐ ಕೀಪ್ ಮೀಡಿಯಾ ಟೈಪ್ ಇಸ್ ಮಸ್ಟ್, ಬಿಕಾಸ್ ನಾನು ಯಾವಾಗಾದರೂ ಹಿಂಗೆ ನಾನು ಫುಲ್ ಹಾರ್ಡ್ ಡಿಸ್ಕೆ ಇನ್ಕ್ಲೂಡ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಇದರಲ್ಲಿರುವಂಥ ಫೋಟೋಸ್, ವೀಡಿಯೋಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಸಿ ವೀಡಿಯೋಸ್ ಆಲ್ಸೋ ಇಟ್ಸ್ ಏಬಲ್ ಟು ಇಂಪೋರ್ಟ್ ರೈಟ್ ನಾವು. ಸೊ ದ್ಯಾಟ್ ಟೈಮ್ ನಾನು ಏನು ಮಾಡ್ತೀನಿ, ಮೀಡಿಯಾ ಟೈಪ್ ಅಂತ ಇಟ್ಬಿಟ್ಟು ವೀಡಿಯೋಸ್ ಅಷ್ಟೇ ಸಪ್ರೇಟ್ ಮಾಡಿ ಅನ್ಚೆಕ್ ಮಾಡ್ತೀನಿ. ಆರ್ ದೆರ್ ಇಸ್ ಒನ್ ಮೋರ್ ಟ್ರಿಕ್ ಟು ಸ್ಟಾಪ್ ಇನ್ಕ್ಲೂಡಿಂಗ್ ಫೋಟೋಸ್. ಸೊ ಆಲ್ವೇಸ್ ಏನಾಗುತ್ತೆ ಅಂದರೆ ನೀವು ಇಂಪೋರ್ಟ್ ಮಾಡಬೇಕಾದ್ರೆ ಫೋಟೋಸ್ ಮತ್ತು ವೀಡಿಯೋಸ್ ಎರಡು ಇಂಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ರತಿ ಸಾರಿ ಒಂದೊಂದೇ ಅನ್ಚೆಕ್ ಮಾಡೋಂಥ ಅವಶ್ಯಕತೆಯೂ ಇರಲ್ಲ. ಸೊ ಅದಕ್ಕೋಸ್ಕರ ದಟ್ ಈಸ್ ಒನ್ ಟ್ರಿಕ್ ದಟ್ ಐ ಆಮ್ ಶೋಯಿಂಗ್ ದಟ್ ಮೆನಿ ಆಫ್ ಪೀಪಲ್ ಡೋಂಟ್ ನೋ ಈಸ್ ಹೋಲ್ಡ್ ಆಪ್ಷನ್ ಆರ್ ಆಲ್ಟ್ ಆನ್ ಯುವರ್ ಸಿಸ್ಟಮ್. ಇಲ್ಲಿ ನೋಡ್ಬೋದು ಚೆಕ್ ವೀಡಿಯೋಸ್ ಓನ್ಲಿ ಮಾಡ್ಬೋದು. ಅವಾಗೇನಾಗುತ್ತೆ, ವೀಡಿಯೋಸ್ ಮಾತ್ರ ಚೆಕ್ ಆಗುತ್ತೆ. ಅನ್ಚೆಕ್ ವೀಡಿಯೋಸ್ ಅಂದ ತಕ್ಷಣ ವೀಡಿಯೋಸ್ ಮಾತ್ರ ಅನ್ಚೆಕ್ ಆಗುತ್ತೆ, ರೆಸ್ಟ್ ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್. ಸೊ ಅವಾಗ ಏನಾಗುತ್ತೆ, ನನಗೆ JPGs ಬೇಡ ಆಗಿರುತ್ತೆ, PSDs ಬೇಡ ಆಗಿರುತ್ತೆ. ಅವಾಗ ನಾನೇನು ಮಾಡ್ತೀನಿ, JPG PSDನ ನಾನು
ಮ್ಯಾನ್ಯುವಲಿ ಅನ್ಚೆಕ್ ಮಾಡ್ತೀನಿ. ಸೊ ಇಟ್ಸ್ ಜಸ್ಟ್ ಸೇವಿಂಗ್ ಮೀಸ್ ಲಿಟಲ್ ಫ್ಯೂ ಸೆಕೆಂಡ್ಸ್ ಆಫ್ ಮೈ ಟೈಮ್. ಸೊ ಇವಾಗ ಎಲ್ಲ ಫುಲ್ ಫೋಟೋಸ್ ನಾನು ಇನ್ಕ್ಲೂಡ್ ಮಾಡ್ತಿಲ್ಲ, ಜಸ್ಟ್ ದೀಸ್ ಫೋಟೋಸ್, ಬಿಕಾಸ್ ಫುಲ್ ಫೋಟೋಸನ್ನು ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಇದು ಜಸ್ಟ್ 200+ ಫೋಟೋಸ್ ಇದೆ. ಸೊ ನಾನು ಇವಾಗ ಮೂವ್ ಮಾಡೋದಿಲ್ಲ, ಬಿಕಾಸ್ ಐ ಆಲ್ರೆಡಿ ಹ್ಯಾವ್ ಮೂವ್ಡ್ ಲಾಟ್ ಆಫ್ ಫೋಟೋಸ್ ಇನ್ ಟು ದಿಸ್. ಸೊ ಐ ಡೋಂಟ್ ವಾಂಟ್ ಟು ಮೂವ್ ಇಟ್ ಅಗೇನ್. ಐ ಆಮ್ ಜಸ್ಟ್ ಸಿಂಪ್ಲಿ ಆ್ಯಡಿಂಗ್ ಇಟ್, ಬಿಕಾಸ್ ದಿಸ್ ಇಸ್ ನ್ಯೂ ಕ್ಯಾಟಲಾಗ್ ಫಾರ್ ಮಿ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಆ್ಯಡ್ ದಿಸ್. ಸೊ ಇಟ್ಸ್ ಜಸ್ಟ್ ನಾನು ಆ್ಯಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಈ ಫೋಟೋಸ್ನ. ಸೊ ದೇರ್ ಆರ್ ನೋ ವೀಡಿಯೋಸ್, ಸೊ ಐ ಡೋಂಟ್ ಹ್ಯಾವ್ ಟು ಅನ್ಚೆಕ್ ವೀಡಿಯೋಸ್ ಅಗೈನ್. ಜಸ್ಟ್ ಸೆಲೆಕ್ಟ್ ಇಂಪೋರ್ಟ್. ರೈಟ್, ಇಟ್ ಇಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್. ನೀವು ಇಲ್ಲಿ ಸ್ಟೇಟಸ್ ನೋಡ್ಬೋದು ಎಷ್ಟೊತ್ತಾಗುತ್ತೆ ಏನಂತ. ಸೊ ನನ್ನ ಸಿಸ್ಟಮ್ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ಬೇಗ ಇಂಪೋರ್ಟ್ ಆಗಿಬಿಡುತ್ತೆ. 230 ಫೋಟೋಸ್ ಇಸ್ ನಾಟ್ ಮಚ್ ಫಾರ್ ದಿಸ್ ಸಿಸ್ಟಮ್. ಓಕೆ, ಇಟ್ ಟುಕ್ ಹಾರ್ಡ್ಲಿ 10 seconds ಟು ಇಂಪೋರ್ಟ್. ಸೊ 239 ಅಪ್ರಾಕ್ಸಿಮೇಟ್ಲಿ 240 ಫೋಟೋಸ್ ಆಲ್ರೆಡಿ ನೀವು ನೋಡ್ಬೋದು. ಇಲ್ಲಿ ಫೋಟೋಸ್ ಇಂಪೋರ್ಟ್ ಆದ ತಕ್ಷಣ ಇಲ್ಲಿ ಬಿಲ್ಡಿಂಗ್ ಸ್ಮಾರ್ಟ್ ಪ್ರಿವ್ಯೂಸ್ ಬಿಲ್ಡ್ ಆಗ್ತಿದೆ. ಅದ್ರ ಜೊತೆಗೆ ಸರ್ಚ್ ಇಂಡೆಕ್ಸ್ ಕೂಡ ಕ್ರಿಯೇಟ್ ಆಗ್ತಿದೆ. ಸರ್ಚ್ ಇಂಡೆಕ್ಸ್ ಅಂತ ಬಂದುಬಿಟ್ಟು ಇಲ್ಲಿ ಫೋಟೋದಲ್ಲಿ ನೀವು ಆಟೋಮೆಟಿಕ್ಕಾಗಿ ಅದು ಕೀವರ್ಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸರ್ಚ್ ಇಂಡೆಕ್ಸ್ ಬ್ಯಾಕ್ಗ್ರೌಂಡ್ ಮೆಟಾಡೇಟಾ ಪ್ರಕಾರ. ಸೊ ಮೆಟಾಡೇಟಾ ಪ್ರಕಾರ ಅಂದರೆ ಮೆಟಾಡೇಟಾ ಈಗ ಇಲ್ಲಿ ನೋಡ್ಬೋದು, ಒಂದೊಂದು ಫೋಟೋಸ್ಗೂ ಇಲ್ಲಿ ಮೆಟಾಡೇಟಾ ಇದೆ. ಸೊ ಮೆಟಾಡೇಟಾ ಅಂದರೆ ಜೂನ್, ದಿಸ್ ಇಸ್ ಆಲ್ಸೋ ಸರ್ಚ್ ಇಂಡೆಕ್ಸ್ ಫಾರ್ ಲೈಟ್ ರೂಮ್. ನಾವು June 22, 2024 ಅಂತ ಹೊಡೆದ ತಕ್ಷಣ ಅದು ಆ ಡೇಟಲ್ಲಿರೋ ಆ ಡೇಟಲ್ಲಿರೋ ಫೋಟೋಸ್ ಎಲ್ಲ ಬಂದುಬಿಡುತ್ತೆ. ದ್ಯಾಟ್ ಈಸ್ ಆಲ್ಸೋ ಸರ್ಚ್ ಇಂಡೆಕ್ಸ್ ಫಾರ್ ಇಟ್. And dimension is also search index. So these all metadata are search index in each way. ಸೊ ಓಕೆ, ನಾವು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರು ಇಲ್ಲಿ ನೋಡ್ಬೋದು, ಸೀರಿಯಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರು ನಮ್ಗೆ ಇಲ್ಲಿ ತೋರಿಸುತ್ತೆ ಯಾವ ಸೀರಿಯಲ್ ನಂಬರ್ ಎಲ್ಲೆಲ್ಲಿ ಬರುತ್ತೆ. ಸೊ ದೀಸ್ ಆಲ್ ಆರ್ ಸರ್ಚ್ ಇಂಡೆಕ್ಸ್. ಇಟ್ ಜನರೇಟ್ಸ್, ಲೈಟ್ ರೂಮ್ ಆಟೋಮೆಟಿಕ್ಲಿ ಜನರೇಟ್ಸ್ ಎವ್ರಿಥಿಂಗ್. ರೈಟ್, ಅದ್ರ ಜೊತೆಗೆ ಇಲ್ಲಿ ನೀವು ಇಲ್ಲಿ ಮೆಟಾಡೇಟಾನ ನೀವು ಕಸ್ಟಮೈಸ್ ಕೂಡ ಮಾಡ್ಬೋದು. ಯಾವ ಥರ ಏನೇನು ನಮ್ಗೆ ಕಾಣಬೇಕು, ಇಲ್ಲಿ ಏನೇನು ಕಾಣಬಾರ್ದು ಅನ್ನೋದು. ಸೊ ಕೆಲವೊಂದು ಸರಿ ನಿಮ್ಗೆ ಇಲ್ಲಿ ತೋರಿಸ್ತಿರ್ಲಿಕ್ಕಿಲ್ಲ ಕ್ಯಾಪ್ಚರ್ ಟೈಮ್ ಏನು, ಒರಿಜಿನಲ್ ಟೈಮ್ ಏನು, ಸೊ ಎಕ್ಸ್ಪೋಜರ್ ಸೊ ನಿಮ್ಗೆ ತೋರಿಸ್ತಿಲ್ಲ. ಸೊ ಅಂದರೆ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ನಿಮ್ಗೆ ಯಾವುದೇ ಥರ ಬೇಕೋ ಅದನ್ನು ನೀವು ಇಟ್ಕೋಬೇಕು. ಓಕೆ, ಸೊ ಅದ್ರ ಜೊತೆಗೆ ಇಲ್ಲಿ ನೀವು ಆ್ಯಸ್ ಐ ಸೆಡ್ ಬಿಫೋರ್ ಇಲ್ಲಿ ಪ್ರಿವ್ಯೂ ಅಂತ ಇದೆ. ಪ್ರಿವ್ಯೂ ಅಂದರೆ ಇಲ್ಲಿ ಫೋಟೋಸ್ ಸ್ವಲ್ಪ ದೊಡ್ಡದಾಗಿ ತೋರಿಸುತ್ತೆ. ಏನೇನು ಫೋಟೋ ಇದೆ ಅದನ್ನು ದೊಡ್ಡದಾಗಿ ತೋರಿಸುತ್ತೆ. ನಾವು ಇಲ್ಲಿ ಬಂದುಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದರೆ ಆ ಫೋಟೋಸ್ ಮಾತ್ರ ಅಷ್ಟೇ ತೋರಿಸುತ್ತೆ, ಜಸ್ಟ್ ಅ ಪ್ರಿವ್ಯೂ. ರೈಟ್, ಇಲ್ಲಿ ಬಂದುಬಿಟ್ಟು ಇಲ್ಲಿ ಜಿ ಅಂತ ಓದ್ತಿದ್ರೆ ಗ್ರಿಡ್ ಮೋಡ್ಗೆ ಹೋಗುತ್ತೆ, ಸ್ಪೇಸ್ ಅಂತ ಓದ್ತಿದ್ರೆ ಫುಲ್ ವ್ಯೂಗೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ಮಲ್ಟಿಪಲ್ ಫೋಟೋಸ್ ಇದೆ. ಸೊ ಇಲ್ಲಿ ನಮ್ಗೆ ಮಲ್ಟಿಪಲ್ ಫೋಟೋಸ್ ಇರೋದ್ರಿಂದ ಸೊ ನಮಗೆ ಇವಾಗ ಈಸಿ ಆಗುತ್ತೆ ನಮಗೆ ಫೋಟೋಸ್ನ ಸೆಲೆಕ್ಟ್ ಮಾಡೋಕ್ಕೆ, ಸಾರ್ಟ್ ಮಾಡೋಕ್ಕೆ, ಮತ್ತು ಸ್ಟಾರ್ ಮಾಡೋಕ್ಕೆ, ಈವನ್ ಫೋಟೋಸ್ನ ಫ್ಲ್ಯಾಗ್ ಆ್ಯಂಡ್ ಪಿಕ್ ಮಾಡೋಕ್ಕೆ ಕೂಡ ನಮಗೆ ಈಸಿ ಆಗುತ್ತೆ. ಯಾಕಂದರೆ ಮೋಸ್ಟ್ ಆಫ್ ಟೈಮ್ ಏನು ಮಾಡ್ತೀವಿ ನಾವು, ಇದೆಲ್ಲ ಫೋಟೋಸ್ನ ಇಂಪೋರ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಟಿಲ್ ನಮ್ಮ ಹತ್ರ ಬಿಲ್ಡ್ ಪ್ರಿವ್ಯೂ ಆಗ್ತಿದೆ. ಸೊ ಬಿಲ್ಡ್ ಪ್ರಿವ್ಯೂ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ನೋಡ್ಬೋದು. ಸೊ ಆಲ್ ಫೋಟೋಸ್ ಅಂದರೆ ಎಲ್ಲ ಫೋಟೋ ಈ ಕಲೆಕ್ಷನ್, ಈ ಕ್ಯಾಟ್ಲಾಗಲ್ಲಿರುವಂಥ ಎಲ್ಲ ಫೋಟೋಸ್ ಇಲ್ಲಿ ಆಲ್ ಫೋಟೋಸಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಇಂಪೋರ್ಟ್. ಸೊ ಪ್ರೀವಿಯಸ್ ಇಂಪೋರ್ಟ್ ಅಂದರೆ ಜಸ್ಟ್ ಇಂಪೋರ್ಟ್ ಆಗಿ ಬಂದಿರೋಂಥ ಫೋಟೋಸ್ ಇದರಲ್ಲಿ ಬಂದಿರುತ್ತೆ. ಸೊ ಇನ್ ಕೇಸ್ ನಾನು ಇನ್ನೊಂದು ಯಾವುದಾದ್ರೂ ಫೋಟೋಸ್ ಇಂಪೋರ್ಟ್ ಆದರೆ ಈ ಫೋಟೋಸಲ್ಲಿ ಇದೆಲ್ಲ ಫೋಟೋಸಲ್ಲಿ ಅಲ್ಲಿ ಡಿಸಪಿಯರ್ ಆಗಿ ರೀಸೆಂಟ್ ಆಗಿರೋ ಇಂಪೋರ್ಟ್ ಫೋಟೋಸ್ ಬಂದಿರುತ್ತೆ. ಸೊ ಇವಾಗ ನಾನು ಈ ಫೋಟೋಸ್ನ ಇನ್ನೂ ಸಿಂಕ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಸಿಂಕ್ ಆಗ್ತಿಲ್ಲ. ಓಕೆನಾ, ಸಿಂಕ್ ಫೋಲ್ಡರ್ ಇಲ್ಲ. ಯಾಕಂದರೆ ನಾನು ಸಿಂಕ್ ಮಾಡ್ಬೋದು, ಒಂದು ಅಕೌಂಟಿಗೆ ಓನ್ಲಿ ಒನ್ ಕ್ಯಾಟ್ಲಾಗ್ನ ಸಿಂಕ್ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರದ ಫೋಟೋಸ್ನ ಈ ಕ್ಯಾಟ್ಲಾಗಲ್ಲಿ ಸಿಂಕ್ ಮಾಡಲ್ಲ. ಯಾಕಂದರೆ ಆಲ್ರೆಡಿ ಒಂದು ಮೇನ್ ಕ್ಯಾಟ್ಲಾಗ್ ಈಸ್ ಆಲ್ರೆಡಿ ಸಿಂಕ್ ಟು ದ ಕ್ಲೌಡ್. ಸೊ ಐ ಡೋಂಟ್ ವಾಂಟ್ ಟು ಸಿಂಕ್ ದಿಸ್ ಕ್ಯಾಟ್ಲಾಗ್. ಸೊ ಹೌ ಟು ಸಿಂಕ್ ಐ ವಿಲ್ ಶೋ ಯು. ಓಕೆ, ನಾನು ಯಾವ ಥರ ಸಿಂಕ್ ಮಾಡಬೇಕು ಅದನ್ನು ನಾನು ತೋರಿಸ್ತೀನಿ ವೀಡಿಯೋದಲ್ಲಿ. ಸೊ ಅದನ್ನು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಇದನ್ನು ಯಾವ ಥರ ಇಲ್ಲಿ ಕಾಣಬೇಕು ಅದನ್ನು ಕೂಡ ಕಸ್ಟಮೈಸ್ ಮಾಡ್ಬೋದು. ಇಲ್ಲಿ ಜಸ್ಟ್ ರೈಟ್ ಕ್ಲಿಕ್ ಕೊಟ್ಟು ವ್ಯೂ ಆಪ್ಷನ್ಸ್ ಅಲ್ಲಿ ಹೋದರೆ ನಿಮ್ಗೆ ಏನೇನು ಕಾಣಬೇಕು, ಶೋ ಕ್ಲಿಕ್ ಬೆಡ್ ಐಟಮ್ಸ್ ಅಂದರೆ ಯಾವ ಥರ ಕ್ಲಿಕ್ಕೇಬಲ್ ಐಟಮ್ಸನ್ನು ತೋರಿಸ್ಬೋದು. ಕ್ಲಿಕ್ ಬೆಡ್ ಐಟಮ್ಸ್ ಅಂದರೆ ನೀವು ರೊಟೇಟ್ ಮಾಡ್ಬೋದು, ಅದೆಲ್ಲ ಮಾಡ್ಬೋದು ಇದರಲ್ಲಿ. ಸೊ ಅದನ್ನು ನೀವು ಶೋ ಆ್ಯಂಡ್ ಕ್ಲಿಕ್ ಓನ್ಲಿ ಹವರ್ ಓನ್ಲಿ ಅಂತ ತೋರಿಸಿದೆ. ಹವರ್ ಮಾಡಿದಾಗ ಮಾತ್ರ ಅದು ತೋರಿಸುತ್ತೆ. ಸೊ ನನಗೆ ಪ್ರತಿ ಸರಿ ಇಲ್ಲಿ ನೋಡಿಬಿಟ್ರೆ ಲೈಕ್ ಏನೋ ಇಷ್ಟೊಂದೆಲ್ಲ ಇದೆ ಐಟಮ್ಸ್ ಎಲ್ಲ ಇದೆ ಅಂತ ಅನ್ನಿಸ್ಬಾರ್ದಲ್ಲ. ಅದಕ್ಕೋಸ್ಕರ ನಾನು ಜಸ್ಟ್ ಲೈಕ್ ವೆನ್ ಹವರ್ ಮಾಡಿದಾಗ ಮಾತ್ರ ತೋರಿಸ್ಬೇಕು. ಇಲ್ಲಿ ಹವರ್ ಮಾಡಿದಾಗ ಮಾತ್ರ ಇಲ್ಲಿ ತೋರಿಸ್ಬೇಕು. ನನಗೆ ಪಿಕ್ ಮಾಡಬೇಕಾ ಅಥವಾ ಬೇಡ, ಅಥವಾ ರೊಟೇಟ್ ಮಾಡಬೇಕಾ ಅಥವಾ ಅದನ್ನೆಲ್ಲ ನಾನು ಶೋ ಮಾಡಿದಾಗ ಹವರ್ ಮಾಡಿದಾಗ ಮಾತ್ರ ತೋರಿಸ್ಲಿ ಅನ್ನೋಗೋಸ್ಕರ ನಾನು ಇದು ಮಾಡ್ತೀನಿ. ಓಕೆನಾ. ಸೊ ಮತ್ತೆ ರೈಟ್ ಕ್ಲಿಕ್ ಮಾಡಿ ಆಪ್ಷನ್ಸ್ ಹೋದರೆ ಇಲ್ಲಿ ನೋಡ್ಬೋದು ನೀವು ನಂಬರ್ ಇಂಡೆಕ್ಸ್. ಸೊ ನಂಬರ್ ಇಂಡೆಕ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ 1 2 3 4 5 6 ನಂಬರ್ ಇದೆ. ಸೊ ದ್ಯಾಟ್ ಈಸ್ ಸೀರಿಯಲ್ ನಂಬರ್. ಸೊ ದ್ಯಾಟ್ ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ಅನ್ಚೆಕ್ ಇಟ್. ಆ್ಯಂಡ್ ಟಾಪ್ ಲೇಬಲ್ ನಿಮ್ಗೆ ಟಾಪಲ್ಲಿ ಬೇಕಾ, ರೈಟ್ ಟಾಪ್ ಲೇಬಲಲ್ಲಿ ನಿಮಗೆ ಇಲ್ಲಿ ಕಾಪಿ ನೇಮ್ ಅಂದರೆ ಫೈಲ್ ನೇಮ್ ಬೇಕಾ ಅಥವಾ ಏನು ಬೇಕು. ಸೊ ಫೈಲ್ ನೇಮ್ ಆ್ಯಂಡ್ ಬೇಸ್ ನೇಮ್, ಕಾಪಿ ನೇಮ್ ಆರ್ ಬೇಸ್ ನೇಮ್. ಕಾಪಿ ನೇಮ್ ಅಂದರೆ ನೀವು ಕಾಪಿ ಮಾಡಿದ ತಕ್ಷಣ ಅಲ್ಲಿ ಏನು ನೇಮ್ ಇರುತ್ತೋ, ನಾನು ತೋರಿಸಿದ್ನಲ್ಲ ಇಂಪೋರ್ಟ್ ಸೆಕ್ಷನಲ್ಲಿ ನಿಮ್ಗೆ ಯಾವುದಾದ್ರೂ ಫೋಟೋಸ್ನ ನೀವು ಕಾಪಿ ಮಾಡ್ಕೋಬೋದು.
ಇಲ್ಲಿ ಕಾಪಿ ಮಾಡಿದಾಗ ಅಥವಾ ಮೂವ್ ಮಾಡಿದಾಗ ರೀನೇಮ್ ಏನಾಗಿರುತ್ತೆ ಆ ಫೋಟೋಸ್ನ ನೀವು ಅಲ್ಲಿ ತೋರಿಸ್ಕೊಳ್ಳುವಂಥ ತೋರಿಸ್ಬೋದು. ಅದನ್ನು ಕೂಡ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಮತ್ತು ರೊಟೇಷನ್ ತೋರಿಸ್ಬೇಕು ನಮಗೆ ಕಾಂಪ್ಯಾಕ್ಟ್ ಸೆಲ್ ಎಕ್ಸ್ಟ್ರಾಸಲ್ಲಿ. ಸೊ ಆ ಥರ ಎಲ್ಲ ವ್ಯೂ ಆಪ್ಷನ್ಸ್ ಇದೆ. ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಲೂಪ್ ವ್ಯೂ ಅಲ್ಲಿ ನಿಮ್ಗೆ ಏನೇನು ಕಾಣಬೇಕು. ಫಸ್ಟ್ ಥಿಂಗ್ ಈಸ್ ಫಸ್ಟ್ ಇನ್ಫೋ ಆ್ಯಂಡ್ ದೆನ್ ಕಾಪಿ ನೇಮ್ ಆಫ್ ಇನ್ಫೋದಲ್ಲಿ ಇನ್ಫೋ ಲೂಪ್ 1ಅಲ್ಲಿ ನಮಗೆ ಕಾಪಿ ನೇಮ್ ಕಾಣಬೇಕು, ಕ್ಯಾಪ್ಚರ್ ಡೇಟ್ ಕಾಣಬೇಕು, ಕ್ರಾಪ್ ಡೈಮೆನ್ಷನ್ ಕಾಣಬೇಕು, ಅಂದರೆ ಫೋಟೋದು ಡೈಮೆನ್ಷನ್ ಕಾಣಬೇಕು. ಅದ್ರ ಜೊತೆಗೆ ಲೂಪ್ 2 ಅಲ್ಲಿ ನನಗೆ ಫೈಲ್ ನೇಮ್ ಆ್ಯಂಡ್ ಕಾಪಿ ನೇಮ್ ಕಾಣಬೇಕು, ಎಕ್ಸ್ಪೋಜರ್ ಇನ್ಫಾರ್ಮೇಷನ್ ಕಾಣಬೇಕು, ಮತ್ತು ಲೆನ್ಸ್ ಸೆಟ್ಟಿಂಗ್ ಕೂಡ ಕಾಣಬೇಕು. ಓಕೆ, ಅಗೇನ್ ಯು ಕ್ಯಾನ್ ಚೆಕ್ ದಿಸ್ ಶೋ ಫ್ರೇಮ್ ನಂಬರ್. ನಿಮಗೆ ಫ್ರೇಮ್ ನಂಬರ್ ಎಷ್ಟು ಬೇಕಂದ್ರೂ ಅದನ್ನು ನೋಡ್ಕೋಬೋದು. ದ್ಯಾಟ್ ಇಸ್ ಆಲ್ಸೋ ಆ್ಯಂಡ್ ಪ್ಲೇ HD ವೀಡಿಯೋಸ್ ಆ್ಯಟ್ ಡ್ರಾಫ್ಟ್ ಕ್ವಾಲಿಟಿ. ನೀವೇನಾದರೂ ಇನ್ ಕೇಸ್ ನೀವು ವ್ಯೂ ಮಾಡಿದ ತಕ್ಷಣ ವೀಡಿಯೋಸ್ನ HD ಲೋ ಕ್ವಾಲಿಟಿಯಲ್ಲಿ ನೀವು ಅದನ್ನು ಪ್ಲೇ ಆಗ್ಬೋದು. ಸೊ ಶೋ ಮೆಸೇಜಸ್ ವ್ಯಾನ್ ಲೋಡಿಂಗ್ ಆರ್ ರೆಂಡರಿಂಗ್ ಫೋಟೋಸ್. ಸೊ ಶೋ ಮೆಸೇಜಸ್ ಅಂದರೆ ಯಾವುದಾದ್ರೂ ಫೋಟೋಸ್ ರೆಂಡರ್ ಆಗಬೇಕಾದ್ರೆ ಇನ್ ಕೇಸ್ ಫೋಟೋಸ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಆ ಫೋಟೋ ರೆಂಡರ್ ಆಗೋಲ್ಲ. ಸೊ ಆವಾಗ ನಿಮ್ಗೆ ಅದು ಮೆಸೇಜಸ್ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಅದು ಚೆಕ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಇನ್ಕ್ಲೂಡ್ ಕಲರ್ ಲೇಬಲ್ಸ್. ಸೊ ಇಫ್ ಯು ವಾಂಟ್ ಟು ರೇಟಿಂಗ್ ವೈಲ್ ರೇಟಿಂಗ್ ಇಫ್ ಯು ವಾಂಟ್ ಟು ಇನ್ಕ್ಲೂಡ್ ಕಲರ್ ಲೇಬಲ್ಸ್ ಆಲ್ಸೋ, ದ್ಯಾಟ್ ಈಸ್ ಆಲ್ಸೋ ಯು ಕ್ಯಾನ್ ಡೂ ಇಟ್ ಹಿಯರ್. ಬಟ್ ಐ ದ್ಯಾಟ್ ಈಸ್ ಡಿಫಾಲ್ಟ್, ಸೊ ಐ ಆಲ್ವೇಸ್ ಕೀಪ್ ಇಟ್ ಡಿಫಾಲ್ಟ್. ಆ್ಯಂಡ್ ನೆಕ್ಸ್ಟ್ ನಾನು ಫೋಲ್ಡರ್ ಅಂತ ಹೇಳಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಫೋಲ್ಡರ್, ದ ಸೋರ್ಸ್ ಫೋಲ್ಡರ್ನ ಎಲ್ಲಿಂದ ಫೋಟೋಸ್ ಕಾಪಿ ಮಾಡಿದೆ ಅನ್ನೋದನ್ನ ಇದರಲ್ಲಿ ತೋರಿಸ್ತಿದೆ. ಸೊ ಇದು ನಾನು ಆಲ್ರೆಡಿ ಡೈರೆಕ್ಟ್ ನಾನು ಹಾರ್ಡ್ ಡ್ರೈವಿಂದ ಇಂಪೋರ್ಟ್ ಮಾಡಿದಕ್ಕೋಸ್ಕರ ಈ ಫೋಟೋ ತೋರಿಸ್ತಿದೆ. ಇನ್ ಕೇಸ್ ನಾನೇನಾದರೂ ಕಾಪಿ ಮಾಡಿದರೆ ಫೋಟೋಸು ಇನ್ನೊಂದು ಡ್ರೈವ್ಗೆ, ಸೊ ಆವಾಗ ಇನ್ನೊಂದು ಡ್ರೈವಲ್ಲಿ ಆಗಿರೋಂಥ ಕಾಪಿಡ್ ಲೊಕೇಶನ್ನ ಇಲ್ಲಿ ತೋರಿಸುತ್ತೆ ಹೊರತು ಸೋರ್ಸ್ ಲೊಕೇಶನ್ದು ಡ್ರೈವ್ ತೋರಿಸೋಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಕೀಪ್ ಇನ್ ಮೈಂಡ್, ನೀವು ಎಲ್ಲಿಂದ ಇಂಪೋರ್ಟ್ ಮಾಡಿ ಎಲ್ಲಿ ಕಾಪಿ ಮಾಡಿರ್ತೀರ ಆ ಡ್ರೈವ್ ಲೊಕೇಶನ್ ಮಾತ್ರ ತೋರಿಸುತ್ತೆ. ಅದ್ರ ಜೊತೆಗೆ ಇಲ್ಲಿ ಕಲೆಕ್ಷನ್ ಅಂತ ನೋಡ್ಬೋದು. ಆಲ್ರೆಡಿ ಇಲ್ಲಿ ಕಲೆಕ್ಷನ್ ಕ್ರಿಯೇಟ್ ಆಗಿದೆ. ಕಲೆಕ್ಷನ್ ಕ್ರಿಯೇಟ್ ಆಗಿ ಕಲೆಕ್ಷನ್ಗೆ ಇಂಪೋರ್ಟ್ ಕೂಡ ಆಗಿಬಿಟ್ಟಿದೆ. ಸೊ ಅದರಲ್ಲಿ 239 ಫೋಟೋಸ್, ಎಲ್ಲ ಫೋಟೋಸ್ ಈ ಕಲೆಕ್ಷನ್ಗೆ ಇಂಪೋರ್ಟ್ ಆಗಿರೋದ್ರಿಂದ ಆಲ್ ಫೋಟೋಸ್ ಆರ್ 239 ಎವ್ರಿವೇರ್, ರೈಟ್? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಎಲ್ಲ ಫೋಟೋಸು ಫಿಲ್ಮ್ ಸ್ಟ್ರಿಪ್ಪಲ್ಲಿದೆ. ಸೊ ಫಿಲ್ಮ್ ಸ್ಟ್ರಿಪ್ಪಲ್ಲಿ ಇದು ಈಸಿ. ನಾವು ಲೂಪ್ ಮೋಡಲ್ಲಿ ಹೋದಾಗ ನಾವು ಇಲ್ಲಿಂದನೇ ಚೆಕ್ ಮಾಡ್ಕೋಬೋದು ಯಾವ ಫೋಟೋ ಎಲ್ಲಿಗೆ. ನಾವು ಡೈರೆಕ್ಟ್ ಜಂಪ್ ಕೂಡ ಆಗ್ಬೋದು ಈ ಫೋಟೋಯಿಂದ ಈ ಫೋಟೋಗೆ. ನೆಕ್ಸ್ಟ್ ರೈಟ್, ಸೊ ಈ ಫೋಟೋಯಿಂದ ಒಂದು ಫೋಟೋಯಿಂದ ಇನ್ನೊಂದು ಫೋಟೋಗೆ ನಾವು ಡೈರೆಕ್ಟ್ ಜಂಪ್ ಕೂಡ ಆಗ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟ್ರಿಪ್ನ ಯೂಸ್ ಮಾಡ್ಕೊಂಡು ನೀವು ಇಫ್ ಯು ವಾಂಟ್ ಟು ಹೈಡ್ ಇಟ್ ಆಲ್ ದ ಟೈಮ್ ದೆರ್ ಇಸ್ ಅ ಟ್ರಯಾಂಗಲ್, ಸ್ಮಾಲ್ ಟ್ರಯಾಂಗಲ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ. ಇಲ್ಲಿ ಕೂಡ ಸ್ಮಾಲ್ ಟ್ರಯಾಂಗಲ್ ಇದೆ, ನೀವು ಇದನ್ನು ಫುಲ್ ಸ್ಕ್ರೀನಲ್ಲಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಹವರ್ ಮಾಡಿದಾಗ ಮಾತ್ರ ಓಪನ್ ಆಗುತ್ತೆ, ಆ ಥರನೂ ಇದೆ. ಸೊ ಐ ಡೋಂಟ್ ಮೈಂಡ್ ಕೀಪಿಂಗ್ ಇಟ್ ಬಿಕಾಸ್ ನಾನು ಆಲ್ರೆಡಿ 4K ಮಾನಿಟರಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಐ ಹ್ಯಾವ್ ಹ್ಯೂಜ್ ಸ್ಪೇಸ್ ಫಾರ್ ಮೈ ಮಾನಿಟರ್ ಟು ವ್ಯೂ ಎವ್ರಿಥಿಂಗ್. ಸೊ ಐ ಡೋಂಟ್ ಮೈಂಡ್ ಕೀಪಿಂಗ್ ದಿಸ್ ಥಿಂಗ್ ಅರೌಂಡ್, ಯಾಕಂದ್ರೆ ನನಗೆ ಈಸಿ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ನೌ ಲೆಟ್ಸ್ ಗೋ ಹೌ ಟು ಸಾರ್ಟ್ ದ ಫೋಟೋಸ್. ನಾವು ಎಡಿಟಿಂಗಿಗೆ ರೆಡಿ ಆಗೋಕ್ಕೆ ಯಾವ ಥರ ನಾವು ಇದನ್ನ ಫೋಟೋನ ರೆಡಿ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ಇಷ್ಟೊಂದು ಫೋಟೋಸಲ್ಲಿ ನಾನು ಸ್ವಲ್ಪ ಗ್ರಿಡ್ ದೊಡ್ಡ ಮಾಡ್ಕೊತೀನಿ. ಇವಾಗ ಇಷ್ಟೊಂದು ಫೋಟೋಸಲ್ಲಿ ನಮಗೊಂದಿಷ್ಟು ಫೋಟೋಸ್ ಇಷ್ಟ ಆಗಿದೆ, ಓಕೆನಾ? ಸೊ ನನಗೆ ಇದೊಂದು ಫೋಟೋ ಇಷ್ಟ ಆಗಿದೆ, ಕೆಲವೊಂದೆರಡು ಫೋಟೋಸ್ ಇಷ್ಟ ಆಗಿದೆ. ನಾವು ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಇಷ್ಟ ಆಗಿದೆ, ಇವೆಲ್ಲೋ ಅನ್ಸೆಲೆಕ್ಟ್ ಆಗಿಬಿಟ್ಟು ಅಂದರೆ ಬೇರೆ ಕಡೆ ಏನೋ ಒಂದು ಕ್ಲಿಕ್ ಮಾಡಿ ಹಿಂಗೆ ಅನ್ಸೆಲೆಕ್ಟ್ ಆಗಿಬಿಡುತ್ತೆ. ಎಲ್ಲ ಫೋಟೋಸ್ ಅನ್ಸೆಲೆಕ್ಟ್, ಲೈಕ್ ಅಗೇನ್ ಯು ಹ್ಯಾವ್ ಟು ಗೋ ಥ್ರೂ ದ ಸೇಮ್ ಪ್ರೊಸೆಸ್ ಆಫ್ ಸೆಲೆಕ್ಟಿಂಗ್ ಇಟ್, ರೈಟ್? ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಲೈಕ್ ಫ್ಲ್ಯಾಗ್ಸ್. ನೀವು ನೋಡ್ಬೋದು ಆಟ್ರಿಬ್ಯೂಟ್ಸಲ್ಲಿ ನೋಡ್ಬೋದು. ಇಲ್ಲಿ ಆಟ್ರಿಬ್ಯೂಟ್ಸಲ್ಲಿ ಫ್ಲ್ಯಾಗ್, ಅನ್ಫ್ಲ್ಯಾಗ್ಡ್ ಆ್ಯಂಡ್ ರಿಜೆಕ್ಟೆಡ್ ಅಂತಲೂ ಇದೆ. ಇಲ್ಲಿ ಹವರ್ ಮಾಡಿದರೆ ನಿಮ್ಗೆ ತೋರಿಸುತ್ತೆ ದಿಸ್ ಈಸ್ ಅನ್ಫ್ಲ್ಯಾಗ್ಡ್, ದಿಸ್ ಈಸ್ ಫ್ಲ್ಯಾಗ್ಡ್ ಆ್ಯಂಡ್ ದಿಸ್ ಈಸ್ ರಿಜೆಕ್ಟೆಡ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಎಕ್ಸ್ಪೋರ್ಟಲ್ಲಿ ಆಲ್ರೆಡಿ ಎಕ್ಸ್ಪೋರ್ಟೆಡ್ ಫೋಟೋಸಾ ಅಥವಾ ರೆಡಿ ಟು ಬಿ ಎಕ್ಸ್ಪೋರ್ಟೆಡ್ ಫೋಟೋಸಾ. ಓಕೆ, ನೆಕ್ಸ್ಟ್ ಎಡಿಟ್ಸಲ್ಲಿ ಬಂದುಬಿಟ್ಟು ಎಡಿಟ್ ಆಗಿರೋ ಫೋಟೋಸ್ ಮಾತ್ರ ಫಿಲ್ಟರ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ಸ್ವಲ್ಪ ಫೋಟೋಸ್ ಎಡಿಟ್ ಆಗಿದೆ, ಓಕೆನಾ? ಇಲ್ಲಿ ನಾನ್ ಎಡಿಟೆಡ್ ಫೋಟೋಸ್ ಮಾತ್ರ ಇಲ್ಲಿ ನೀವು ಇದು ಎಡಿಟನ್ನು ಚೆಕ್ ಮಾಡಿ ನಾನ್ ಎಡಿಟ್ ಮಾತ್ರ ಫೋಟೋಸ್ನ ಫಿಲ್ಟರ್ ಮಾಡ್ಕೋಬೋದು. ಅದು ಕೂಡ ಆಪ್ಷನ್ಸ್ ಇದೆ. ಅದ್ರ ಜೊತೆಗೆ ರೇಟಿಂಗು 1 ಸ್ಟಾರ್ ರೇಟಿಂಗ್ ಅಥವಾ 2 ಸ್ಟಾರ್ ರೇಟಿಂಗ್. ಅದು ಇನ್ನೊಂದು ನಿಮ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ 5 ಸ್ಟಾರ್ ರೇಟಿಂಗ್ ಆಗಿದೆ ಆದರೂ ಇದರಲ್ಲಿ ತೋರಿಸ್ತಿದೆಯಲ್ಲ 1 ಸ್ಟಾರ್ ಅಂತ ಅಂದಾಗ. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಸ್ಟಾರ್ ರೇಟಿಂಗ್. ಯಾಕಂದರೆ 5 ಸ್ಟಾರ್ ಈಸ್ ರೇಟಿಂಗ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ 1 ಸ್ಟಾರ್, ರೈಟ್? ಸೊ ಅದಕ್ಕೋಸ್ಕರ ಅದು ತೋರಿಸ್ತಿದೆ. ಸೊ ನಾವೇನಾದರೂ ಇಲ್ಲಿ ರೇಟಿಂಗ್ ಈಸ್ ಈಕ್ವಲ್ ಟು ಅಂತ 1 ಸ್ಟಾರ್ ಅಂತ ಹೊಡೆದ್ರೆ ಅದು ತೋರಿಸಲ್ಲ, 2 ಸ್ಟಾರ್ ಅಂತ ಹೊಡೆದ್ರೆ ತೋರಿಸಲ್ಲ. ಸೊ 5 ಸ್ಟಾರ್ ಅಂತ ಹೊಡೆದಾಗ ಮಾತ್ರ ಅದು ನಮಗೆ 5 ಸ್ಟಾರ್ ಅಂತ ಇರೋವಂಥ ರೇಟಿಂಗ್ಸ್ನ ಇರೋವಂಥ ಫೋಟೋಸ್ ಮಾತ್ರ ತೋರಿಸುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಲರ್. ನಾನು ಇಲ್ಲಿ ಯಾವುದು ಕಲರ್ಸ್ನ ಸೆಟ್ ಮಾಡಿಲ್ಲ, ಯಾವುದು ಫೋಟೋಸ್ಗೆ ಕಲರ್ ಲೇಬಲ್ ಮಾಡಿಲ್ಲ, ಅದಕ್ಕೋಸ್ಕರ ಕಲರ್ ಫಿಲ್ಟರ್ಗಳು ಆಗಲ್ಲ. ಬಟ್ ಸ್ಟಿಲ್ ಯು ಕ್ಯಾನ್ ಕಲರ್ ದೀಸ್ ಮೆನಿ ಫೋಟೋಸ್. ಐ ವಿಲ್ ಶೋ ಯು ಹೌ ಟು ಕಲರ್, ಐ ವಿಲ್ ಶೋ ಯು ಹೌ ಟು ಡೂ ಇಟ್ ಇನ್ ಈಸಿ ವೇ.
ಸೊ ಅಲಾಂಗ್ ವಿತ್ ದ್ಯಾಟ್ ಕೈಂಡ್ ಅಂದರೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಮಾಡಿದರೆ ನೀವು ಯಾವ್ದು ಫೋಟೋಸ್ 0 ಸ್ಟಾರ್ ಅಥವಾ ಒರಿಜಿನಲ್ ಫೋಟೋಸ್ನ ನೀವು ಇಲ್ಲಿ ವ್ಯೂ ಮಾಡ್ಬೋದು. ಸೊ ಮತ್ತು ಇಲ್ಲಿ ಬಂದುಬಿಟ್ಟು ವರ್ಚುವಲ್ ಕಾಪಿ ಅಂತಂದುಬಿಟ್ರೆ ಈ ಲೈಟ್ ರೂಮ್ ಆ್ಯಪಲ್ಲೇ ನಾವು ವರ್ಚುವಲ್ ಕಾಪೀಸ್ನ ಕ್ರಿಯೇಟ್ ಮಾಡ್ಬೋದು. ಇನ್ ಕೇಸ್ ಇಫ್ ಯು ವಾಂಟ್ ಟು ನೀವು ಕೆಲವೊಂದು ಸರಿ ಟೆಸ್ಟ್ ಮಾಡ್ಬೋದು, ಲೈಕ್ ಒಂದೇ ಸೇಮ್ ಫೋಟೋಗೆ ನಾವು ಮಲ್ಟಿಪಲ್ ಎಡಿಟ್ಸ್ನ ಅಪ್ಲೈ ಮಾಡಿ ನಾವು ವ್ಯೂ ಮಾಡಬೇಕಾದ್ರೆ ನಾವು ಮಲ್ಟಿಪಲ್ ವರ್ಚುವಲ್ ಕಾಪೀಸ್ನ ಮಾಡ್ಬೋದು. ಸೊ ಈ ವರ್ಚುವಲ್ ಕಾಪೀಸ್ನ ಮಾಡೋದ್ರಿಂದ ನಮಗೆ ಯಾವುದೇ ಥರಂಥ ಎಕ್ಸ್ಟ್ರಾ ಸ್ಟೋರೇಜ್ನ ಸ್ಯಾಕ್ರಿಫೈಸ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಏನು ಮಾಡುತ್ತೆ ಅಂದರೆ ಲೈಟ್ ರೂಮ್ ಇಟ್ ಸೆಲ್ಫ್ ಕ್ರಿಯೇಟ್ಸ್ ವರ್ಚುವಲ್ ಕಾಪಿ. ಲೈಟ್ ರೂಮೇ ಏನು ಮಾಡುತ್ತೆ ಅಂದರೆ ವರ್ಚುವಲ್ ಕಾಪೀಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಡಿಫ್ರೆಂಟ್ ಸೇಮ್ ಫೈಲ್ಗೆ ಡಿಫ್ರೆಂಟ್ ಎಡಿಟ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ವೀಡಿಯೋನ ಅಥವಾ ಫೋಟೋಸಾ ಆ ಥರ. ಸೊ 0 ಸ್ಟಾರ್ ವೀಡಿಯೋ ಅಂತ ಇಲ್ಲಿ ತೋರಿಸ್ತು. ಸೊ ಆ ಥರ ನಾವು ಇಲ್ಲಿ ಚೆಕ್ ಮಾಡಿದರೆ ನಮಗೆ ಇಲ್ಲಿ ಯಾವುದೇ ಥರ ಅಂತ ವೀಡಿಯೋಸ್ ಇಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ವೀಡಿಯೋನ ನಮ್ಗೆ ತೋರಿಸ್ತಾ ಇಲ್ಲ. ಓಕೆನಾ, ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾವು ಫಿಲ್ಟರ್ ಮಾಡಿ, ದೀಸ್ ಆರ್ ಆಲ್ ಫಿಲ್ಟರ್ಸ್. ನಾನು ಏನೇನು ತೋರಿಸ್ತಿದ್ದೀನಿ ಆಟ್ರಿಬ್ಯೂಟ್ಸ್ ಅಂದರೆ ನಾವು ಫಿಲ್ಟರ್ ಯಾವ ಥರ ನಾವು ಫೋಟೋಸ್ನ ಫಿಲ್ಟರ್ ಮಾಡ್ಬೋದು, ಫ್ಲ್ಯಾಗಿಂದ ನಾವು ಫಿಲ್ಟರ್ ಮಾಡ್ಬೋದು. ಸೊ ವಿ ಕ್ಯಾನ್ ಪಿಕ್ ಇಟ್ ಅಪ್. ಅಗೇನ್ ನೆಕ್ಸ್ಟ್ ಟೆಕ್ಸ್ಟ್. ಈ ಟೆಕ್ಸ್ಟ್ ಏನು ಮಾಡೋದಂದರೆ ಕೆಲವೊಂದು ಸರಿ ನಾವು ಕ್ಲೈಂಟ್ಸಿಗೆ ಜಸ್ಟ್ ನಾರ್ಮಲಾಗಿ ಫೋಟೋಸ್ನ ಡ್ರೈವಿಗೆ ಕಳಿಸಿರ್ತೀವಿ ರಿಮೋಟ್ಲಿ ಕಳಿಸಿದಾಗ. ಸೊ ಅವ್ರೇನು ಮಾಡ್ತಾರೆ, ಆ ಫೈಲ್ನ ನಂಬರ್ನ ಟೆಕ್ಸ್ಟ್ ಮಾಡಿಬಿಟ್ಟು ಕಳಿಸ್ತಾರೆ. ಕೆಲವೊಬ್ಬರು ಎಕ್ಸೆಲ್ ಶೀಟಲ್ಲೂ ಕಳಿಸ್ತಾರೆ, ಕೆಲವೊಬ್ಬರು ಡಿಫ್ರೆಂಟ್ ಎಲ್ಲರದ್ದು ಬೇರೆ ಇರುತ್ತೆ. ಎಲ್ಲರ ಹತ್ರನೂ ಎಲ್ಲ ಥರದ ಸಿಸ್ಟಮ್ನ ಆಕ್ಸೆಸಿಬಿಲಿಟಿ ಇರಲ್ಲ. ಸೊ ಕೆಲವೊಬ್ರು ಬರೆದು ಕಳಿಸ್ತಾರೆ, ಕೆಲವೊಬ್ಬರು ಸಿಸ್ಟಮಲ್ಲಿ ಕೂಡ ಕಳಿಸ್ತಾರೆ, ಕೆಲವೊಬ್ಬರು ವಾಟ್ಸಪ್ ಮೆಸೇಜಲ್ಲಿ ಕೂಡ ನಮ್ಮ ಫೈಲ್ಸ್ ನಂಬರ್ನ ನಂಗೆ ಕಳಿಸ್ತಾರೆ. ಸೊ ಅವಾಗ ಏನು ಮಾಡ್ತೀನಿ, ಆ ಫೈಲ್ಸ್ ನಂಬರ್ನ ನಾನು ಕಲೆಕ್ಟ್ ಮಾಡಿಬಿಟ್ಟು ನಾನು ಇಲ್ಲಿ ಫೈಲ್ ನಂಬರ್ನ ಪೇಸ್ಟ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ಇವಾಗ ನೋಡೋಣ, DSC 09273 ಅಂತ ಹಾಕಿದ್ದೀನಿ. ಸೊ ಇದು ಇಲ್ಲಿ ಬಂತು. ಮತ್ತು ಕಾಮಾ ಅಂತ ಓದ್ತಿದ್ರೆ ಮತ್ತು ಸೇಮ್ ನನಗೆ ಕಾಮಾ ಅಂತ ಓದ್ತಿದ್ರೆ ಬೇರೆ ನಂಬರ್ ಹಾಕ್ಬೋದು. ನಾನು 7383 ಅಂತ ಹಾಕ್ಬೋದು. ಮತ್ತು ಕಾಮಾ ಅಂತ ಓದ್ತಿದ್ರೆ ಬೇರೆ ನಂಬರ್ ನಾನು ಹಾಕ್ಕೊಂಡು ಹೋದಂಗೆ ನನಗೆ ಬೇರೆ ಕಂಟೆಂಟ್ಸ್ ಆಲ್ ಅಂತ ಓದ್ತಂಗಿಲ್ಲ. ಸೊ ಕಂಟೆಂಟ್ಸ್ ದಿಸ್ ಶುಡ್ ಕಂಟೇನ್ ಇನ್ ದ್ಯಾಟ್ ನಂಬರ್, ಅದಕ್ಕೋಸ್ಕರ ನಾನು ಆ ಥರ ಹಾಕಿದೆ. ಸೊ ಓಕೆನಾ. ಸೊ ಇವಾಗ 973 ಆಲ್ರೆಡಿ ಇದೆ. ಸೊ ಅಗೇನ್ 93 ಅಂತ ಹಾಕಿದ್ರೆ ದೇರ್ ಈಸ್ ಅಗೇನ್ ಒನ್ ಮೋರ್ ಫೋಟೋ ವಿಲ್ ಪಾಪಪ್. ಸೊ ಈ ಥರ ನಾವು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಈ ಥರ ಕ್ಲೈಂಟ್ಸ್ ಫೋಟೋಸ್ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಆ ನಂಬರ್ಸ್ ನಂಗೆ ಕಳಿಸಿದ್ದಾರೆ. ನಾನು ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದಾಗ ಇಲ್ಲಿ ಫೋಟೋ ಶೋ ಆದಾಗ ನಾನು ಆಲ್ ಫೋಟೋಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ P ಅಂತ ಬರ್ತೀನಿ. P ಅಂತ ಮಾಡಿದರೆ ಏನಾಗುತ್ತೆ, ಎಲ್ಲ ಫೋಟೋಸ್ ಫ್ಲ್ಯಾಗ್ ಆಗುತ್ತೆ. ಸೊ ಈ ಫ್ಲ್ಯಾಗ್ ಆದಾಗ ಏನು ಮಾಡ್ತೀನಿ, ನಾನು ಇದನ್ನು ಅನ್ಚೆಕ್ ಮಾಡಿ ಟೆಕ್ಸ್ಟಿಂದ ಹೊರಗಡೆ ಬಂದಾಗಲೂ ಸ್ಟಿಲ್ ಆಲ್ ದೀಸ್ ಫೋಟೋಸ್ ವಿಲ್ ಬಿ ಫ್ಲ್ಯಾಗ್ಡ್ ರೈಟ್ ದೇರ್. ಸೊ ನಾನು ಯಾವಾಗ ಬೇಕಾದರೂ ಆ ಫೋಟೋಸ್ನ ನಾನು ಫ್ಲ್ಯಾಗ್ ಅಂತ ಫಿಲ್ಟರ್ ಮಾಡಿದಾಗ ಈ ಫೋಟೋಸ್ ಫ್ಲ್ಯಾಗ್ ಆಗಿರೋದೇ ಬಂದಿರುತ್ತೆ ನನಗೆ. ಓಕೆನಾ. ಸೊ ಅದ್ರ ಜೊತೆಗೆ ನೀವು ಫ್ಲ್ಯಾಗ್ ಆದರೂ ಮಾಡ್ಬೋದು. ಫ್ಲ್ಯಾಗ್ ಅಂದರೆ ಆಲ್ರೆಡಿ ಪಿಕ್ಡ್ ಫೋಟೋಸ್. ಸೊ ದೇರ್ ಆರ್ ಫಾರ್ ಎಕ್ಸಾಂಪಲ್ ನನಗೆ ಕೆಲವೊಂದು ಫೋಟೋಸ್ ಇಲ್ಲಿ ರಿಜೆಕ್ಟ್ ಮಾಡಬೇಕಾಗಿದೆ, ಕೆಲವೊಂದು ಫೋಟೋಸ್. ಸೊ ಆ ಫೋಟೋಸ್ನ ನಾನು ಇಲ್ಲಿ ಆಲ್ರೆಡಿ ಯು ಅಂತ ಒತ್ತಿದ್ರೆ ಅನ್ಫ್ಲ್ಯಾಗ್ ಆಗಿರುತ್ತೆ, ಫ್ಲ್ಯಾಗ್ಡ್ ಫೋಟೋಸ್ ಅನ್ಫ್ಲ್ಯಾಗ್ ಆಗಿರುತ್ತೆ. ಅಥವಾ ಎಕ್ಸ್ ಅಂತ ಒತ್ತಿದ್ರೆ ರಿಜೆಕ್ಟ್ ಆಗೋಗಿದೆ, ಇಮಿಡಿಯೇಟ್ಲಿ ಇಟ್ ವಿಲ್ ಗೆಟ್ ರಿಜೆಕ್ಟೆಡ್. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಫಿಲ್ಟರಲ್ಲಿ ನೋಡಿದರೆ ಈ ಫೋಟೋಸ್ ರಿಜೆಕ್ಟ್ ಆಗಿದೆ, ಇಷ್ಟು ಫೋಟೋಸ್ ಅನ್ಫ್ಲ್ಯಾಗ್ಡ್ ಇದೆ. ಅನ್ಫ್ಲ್ಯಾಗ್ಡ್ ಅಂದರೆ ಇಲ್ಲಿ ಪಿಕ್ಕು ಆಗಿಲ್ಲ, ರಿಜೆಕ್ಟು ಆಗಿಲ್ಲ. ಇನ್ನೊಂದಂದರೆ ಇಷ್ಟು ಫೋಟೋಸು ಫ್ಲ್ಯಾಗ್ಡ್ ಆಗಿದೆ. ಸೊ ಇಫ್ ಐ ವಾಂಟ್ ಟು ಕಂಬೈನ್ ಪಿಕ್ಡ್ ಆ್ಯಂಡ್ ಫ್ಲ್ಯಾಗ್ಡ್ ಆ್ಯಂಡ್ ಅನ್ಫ್ಲ್ಯಾಗ್ಡ್ ಫೋಟೋಸ್ ನಾನು ಈ ಥರ ಒತ್ತಬೇಕು. ಇಲ್ಲಿ ಬ್ಲ್ಯಾಕ್ ಸ್ವಲ್ಪ ಡಾರ್ಕ್ ಆಗಿದೆ, ಗ್ರೇ ಔಟ್ ಆಗಿದೆ, ಅದನ್ನು ನೋಡ್ಕೋಬೋದು. ಸೊ ಇದರಲ್ಲಿ ರಿಜೆಕ್ಟೆಡ್ ಫೋಟೋಸ್ ಬಿಟ್ಟು ಪಿಕ್ಡ್ ಮತ್ತು ಫ್ಲ್ಯಾಗ್ಡ್ ಫೋಟೋಸ್ ಮಾತ್ರ ಇನ್ಕ್ಲೂಡ್ ಆಗಿದೆ. ಓಕೆನಾ. ಈ ಸಾರ್ಟ್ ಇಲ್ಲಿ ಕೂಡ ನೋಡ್ಬೋದು 231 ಫೋಟೋಸ್ ಔಟ್ ಆಫ್ 239 ಫೋಟೋಸ್. ಓಕೆ, ಆಲ್ಮೋಸ್ಟ್ 6 ಫೋಟೋಸ್ ಹ್ಯಾವ್ ಬೀನ್ ಅನ್ಫ್ಲ್ಯಾಗ್ಡ್. ಅದಕ್ಕೋಸ್ಕರ ನಮ್ಗೆ ಆ ಥರ ತೋರಿಸ್ತಾ ಇದೆ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ನಾನು ಯಾವುದೇ ಫೋಟೋಸ್ನ ಎಕ್ಸ್ಪೋರ್ಟ್ ಮಾಡಿಲ್ಲ. ಸೊ ಅದಕ್ಕೆ ನೋ ಎಕ್ಸ್ಪೋರ್ಟೆಡ್ ಫೈಲ್ಸ್ ಆರ್ ಶೋನ್, ದೀಸ್ ಆರ್ ಫೋಟೋಸ್ ಟು ಬಿ ಎಕ್ಸ್ಪೋರ್ಟೆಡ್ ಆರ್ ರೆಡಿ ಟು ಬಿ ಎಕ್ಸ್ಪೋರ್ಟ್ ಆರ್ ಡಿಂಟ್ ಎಕ್ಸ್ಪೋರ್ಟ್ ಅಂತ ನಾವು ತೋರಿಸ್ಬೋದು. ಇನ್ನೊಂದೇನೆಂದರೆ ಇಲ್ಲಿ ತೋರಿಸಿದೆ ಆಲ್ರೆಡಿ ಎಡಿಟ್ ಅಂದರೆ ಆಲ್ರೆಡಿ ಫೋಟೋಸ್ ಎಡಿಟ್ ಆಗಿರೋದು ಫೋಟೋಸ್ನ ಇಲ್ಲಿ ತೋರಿಸ್ತಿದೆ. ಅನ್ಎಡಿಟೆಡ್ ಅಂದರೆ ಫೋಟೋಸ್ ವಿಚ್ ಆರ್ ನಾಟ್ ಎಡಿಟೆಡ್, ದ್ಯಾಟ್ ಇಸ್ ಬೀನ್ ಶೋಯಿಂಗ್. ಆ್ಯಂಡ್ ಆಲ್ರೆಡಿ ನಾನು ರೇಟಿಂಗ್ ಮಾಡಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಐ ಜಸ್ಟ್ ಗೋ ಥ್ರೂ ಫಾಸ್ಟ್ ರೇಟಿಂಗ್ ಸ್ಪೇಸ್ ಓದಿದೆ. ಇಲ್ಲಿ ನಮ್ಗೆ ಬೇಕಂದರೆ 1 ಅಂತ ಓದ್ತಿರೋ ಇದು 1 ರೇಟಿಂಗ್ ಆಯಿತು, ಇದು ನಂಗೆ ಬೇಡ. ಸೊ ಅದಕ್ಕೆ ಐ ವಿಲ್ ನಾಟ್ ರೇಟ್ ಎನಿಥಿಂಗ್. ಇದು ಬೇಕಾಗಿದೆ. ಓಕೆ, ಲೈಕ್ ಆಗಿದೆ, ಸ್ವಲ್ಪ 3 ರೇಟಿಂಗ್ ಆಗಿದೆ, ಇದು ಸ್ವಲ್ಪ 4 ಚೆನ್ನಾಗಿದೆ, ಇದೊಂದು ಸ್ವಲ್ಪ 5. ಓಕೆ, ಸೊ ಅದನ್ನೇ ರೇಟಿಂಗ್, ಇದು ಚೆನ್ನಾಗಿಲ್ಲ. ಓಕೆ, ಸೊ ಜಸ್ಟ್ ನಾನು ರೇಟಿಂಗ್ ಮಾಡ್ಕೊಂಡು ಹೋದೆ. ಸೊ ಓಕೆ, ಸೊ ಮಾಡ್ಕೊಂಡು ಹೋದಂಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಾನು 1 ರೇಟಿಂಗ್ ಮಾಡಿದ್ದಕ್ಕೆ ಇಷ್ಟು ಫೋಟೋಸ್ ರೇಟಿಂಗ್ ಮಾಡಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ಸಿ. ಓಕೆ, 2 ರೇಟಿಂಗಿಗೆ ಒಂದೇ ಒಂದು ಫೋಟೋ ಇದೆ. ಸೊ ನಾವು ಈ ಥರ ಫೋಟೋಸ್ನ ಫಿಲ್ಟರ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ರೇಟಿಂಗ್ ಯಾವ್ಯಾವ ಫೋಟೋಸ್ ರೇಟಿಂಗ್ ಮಾಡಿದ್ದೀವಿ ಅದನ್ನು ನೋಡ್ಕೊಂಡು ಹೋಗ್ಬೋದು. ಓಕೆನಾ. ನಿಮ್ಗೆ ಅಥವಾ ದೇರ್ ಇಸ್ ಆಲ್ಸೋ ಆಪ್ಷನ್. ಸೊ ರೇಟಿಂಗ್ 1 ಸ್ಟಾರ್ ಮೇಲೆ ಯಾವುದಾದ್ರು ರೇಟಿಂಗ್ ಆಗಿದೆಯೋ ಅದೆಲ್ಲ ಫೋಟೋಸ್ ಹಂಗೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು 1 2 3 4 5 6 7 ಎಲ್ಲ ಫೋಟೋಸ್ ನಮ್ಗೆ ರೇಟಿಂಗ್ ಆಗಿರೋ ತೋರಿಸ್ತಿದೆ. ಸೊ ಅಥವಾ
1 ಸ್ಟಾರ್ ಬೇಡ ನನಗೆ, 2 ಸ್ಟಾರ್ ಮೇಲೆ ಇರುವಂಥ ಫೋಟೋಸ್ನ ಎಲ್ಲರ ಇದು ಮಾಡ್ಬೋದು. ಇಲ್ಲಿ 2 ಇದೆ ಅಥವಾ 2 ಸ್ಟಾರ್ ಮೇಲೆ ಇರುವಂಥ ಫೋಟೋಸ್ ಎಲ್ಲ ತೋರಿಸ್ತಿದೆ. ಅಥವಾ ನಮ್ಗೆ 2 ಬೇಡ, 3 ಸ್ಟಾರ್ ಮೇಲೆ ಇರುವಂಥ ಫೋಟೋಸ್, ಓಕೆ, 4 ಸ್ಟಾರ್ ಮೇಲೆ ಇರುವಂಥ ಫೋಟೋಸ್, ಆರ್ ಲೈಕ್ ಆಲ್ ದಿಸ್, ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಸ್ಟಾರ್ಗಿಂತ ಕಡಿಮೆ ಇರುವಂಥ ಎಲ್ಲ ಫೋಟೋಸ್ ನಂಗೆ ತೋರಿಸಿ. ಓಕೆ, ಇನ್ನೊಂದೇನೆಂದರೆ 5 ಸ್ಟಾರ್ ಬೇಡ ನನಗೆ, 4 ಸ್ಟಾರ್ಗಿಂತ ಫೋಟೋಸ್ ಎಲ್ಲ ತೋರಿಸಿ, ಅದಾಗ ಅದೆಲ್ಲ ತೋರಿಸುತ್ತೆ. ಸೊ ದೀಸ್ ಆರ್ ಆಲ್ ಕಾಮನ್ ಥಿಂಗ್ಸ್ ದ್ಯಾಟ್ ಯು ಕ್ಯಾನ್ ಡೂ. ಆ್ಯಂಡ್ ಅಗೇನ್ ಇಲ್ಲಿ ಕಲರ್ ರೇಟಿಂಗ್ ನಾವು ಚೆಕ್ ಮಾಡ್ತೀವಿ. ಸೊ ಕಲರ್ ರೇಟಿಂಗ್ ನಾನು ಏನು ಮಾಡ್ತೀನಿ ಅಂದರೆ, ಮೋಸ್ಟ್ ಆಫ್ ದ ಟೈಮ್ ಐ ವಾಂಟ್ ಟು ಡಿಫ್ರೆನ್ಷಿಯೇಟ್ ನಾಟ್ ಬೈ ದ ಫೈಲ್ ಬಟ್ ಬೈ ದ ವಿಜುವಲಿ. ನಾನು ನೋಡಿದ ತಕ್ಷಣ ನಂಗೆ ಗೊತ್ತಾಗಬೇಕು ಇದು ಕ್ಯಾಂಡಿಡ್ ಫೋಟೋಗ್ರಾಫರ್ ತೆಗೆದಿರೋ ಫೋಟೋ. ಇನ್ನೊಂದು ಸರಿ ನೋಡಿದ ತಕ್ಷಣ ಗೊತ್ತಾಗಬೇಕು ನನಗೆ ಇದು ಟ್ರೆಡಿಷನಲ್ ಫೋಟೋಗ್ರಾಫರ್ ತೆಗೆದಿರೋ ಫೋಟೋ. ಸೊ ಅವಾಗ ಏನು ಮಾಡ್ತೀನಿ ನಾನು ಅಂದರೆ, ನಾನು ಇಲ್ಲಿ ಮೆಟಾಡೇಟಾ ಅಲ್ಲಿ ಹೋಗಿ ಮೆಟಾಡೇಟಾ ಅಲ್ಲಿ ಚೆಕ್ ಮಾಡಿದ ತಕ್ಷಣ ಇಲ್ಲಿ ಈ ಡೇಟ್ಗೆ ತೆಗೆದಿರೋಂಥ ಫೋಟೋಸ್ ಇಲ್ಲಿ ಕ್ಯಾಮ್ರಾ ವೈಸ್ ಸೆಟ್ ಆಗಿರುತ್ತೆ. ಸೊ ನನಗೆ ಗೊತ್ತು ಟ್ರೆಡಿಷನಲ್ ಫೋಟೋಗ್ರಾಫರ್ ಈ ಕ್ಯಾಮ್ರಾದಲ್ಲಿ ತೆಗೆದಿದ್ದಾನೆ, ಕ್ಯಾಂಡಿಡ್ ಫೋಟೋಗ್ರಾಫರ್ ಇನ್ನೊಂದು ಯಾವುದೋ ಮತ್ತೊಂದು ಕ್ಯಾಮ್ರಾದಲ್ಲಿ ತೆಗೆದಿದ್ದಾನೆ. ಸೊ ಅವಾಗ ನಾನು ಈ ಕ್ಯಾಮ್ರಾದಲ್ಲಿ ಫೋಟೋ ಮಾಡಿ ಇಲ್ಲಿ ಬಂದುಬಿಟ್ಟು ಲೆನ್ಸ್ ವೈಸ್ ನಾನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಲೆನ್ಸ್ 85mm ತೆಗೆದಿರೋ ಫೋಟೋಸ್ನ ಮಾತ್ರ ಸಪ್ರೇಟಾಗಿ ಇಟ್ಬಿಟ್ಟು ನಾನು ಇದೆಲ್ಲ ಫೋಟೋಸ್ನ ನಾನು ರೆಡ್ ಕಲರ್ ಲೇಬಲ್ ಮಾಡೋಕ್ಕೆ ನಾನು 6 ಅಂತ ಓದಿದೆ. ಸೊ ಆಲ್ ಫೋಟೋಸ್ ಆರ್ ಬಿನ್ ರೆಡ್. ಅಗೇನ್ ನಾನು ಇಲ್ಲಿ ಬಂದುಬಿಟ್ಟು ಓನ್ಲಿ 9 ಫೋಟೋಸ್ ಆರ್ ದೆನ್ ಟೇಕನ್ ಇನ್ Zeiss that is 240, ಅಪರ್ಚರ್ ಇಸ್ 440mm. ಸೊ ಇದಕ್ಕೆಲ್ಲ ನಾನು 7 ಅಂತ ಓದ್ಬಿಟ್ಟು ಯೆಲ್ಲೋ ಕಲರ್ ಲೇಬಲ್ ಮಾಡ್ತಿದ್ದೀನಿ. ಸೊ ಆವಾಗ ನನಗೆ ವಿಜುವಲಿ ನನಗೆ ಗೊತ್ತಾಗುತ್ತೆ. ಸೊ ನಾನು ಬರೀ ಲೆನ್ಸ್ ವೈಸ್ ಅಷ್ಟೇ ಅಲ್ಲ, ನಾನಿಲ್ಲಿ ಫೋಟೋ ವೈಸ್ ಕೂಡ ನಾನು ಕ್ಯಾಮ್ರಾ ವೈಸ್ ಕೂಡ ನಾನು ಸಾರ್ಟ್ ಮಾಡ್ಬೋದು, ಓಕೆನಾ. ಅಥವಾ ನಾನಿಲ್ಲಿ ಕ್ಯಾಮ್ರಾ ಸೀರಿಯಲ್ ನಂಬರ್ ವೈಸ್ ಕೂಡ ನಾನು ಸಾರ್ಟ್ ಮಾಡ್ಬೋದು, ಓಕೆನಾ. ಅದ್ರ ಜೊತೆಗೆ ನಾವು ಇಲ್ಲಿ ಡೇಟ್ ವೈಸ್ ಕೂಡ ಸೆಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ನಂಬರ್, ಕ್ಯಾಮ್ರಾ ಸೀರಿಯಲ್ ನಂಬರ್ ಬೇಕಾ ಅಥವಾ ಡೇಟ್ ವೈಸ್ ಬೇಕಾ ಅಥವಾ ಮಂತ್ ವೈಸ್ ಬೇಕಾ ಅಥವಾ ಫೈಲ್ ಟೈಪ್ ಕೂಡ ಮಾಡ್ಬೋದು ಅಥವಾ ಫ್ಲ್ಯಾಗ್ ರೇಟಿಂಗ್ ಮೇಲೆ ಎನಿ ಕೈಂಡ್ ಆಫ್ ಸಾರ್ಟಿಂಗ್ ಯು ಕ್ಯಾನ್ ಡೂ ಇಟ್ ಇನ್ ಲೈಟ್ರೂಮ್. ಸೊ ಇದೇ ಥರ ನೀವು ಸಾರ್ಟಿಂಗ್ ಕೂಡ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ವೇಸ್ ಟು ಸಾರ್ಟ್ ಔಟ್. ನಾನು ಎಷ್ಟೊಂದು ಮಲ್ಟಿಪಲ್ ವೇ ಅಲ್ಲಿ ಸಾರ್ಟ್ ಔಟ್ ಮಾಡಿಬಿಟ್ಟಿದ್ದೀನಿ ಅಂದರೆ, ಬಿಕಾಸ್ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ಮೋರ್ ದ್ಯಾನ್ 20-25,000 ಫೋಟೋಸ್ ಆ್ಯಂಡ್ ಮಲ್ಟಿಪಲ್ ಇವೆಂಟ್ಸ್. ಸೊ ಆವಾಗ ನಂಗೆ ಗೊತ್ತಿರಲ್ಲ ಯಾವ ಕ್ಯಾಮ್ರಾದಲ್ಲಿ ಯಾರು ಹೆಂಗೆ ತೆಗ್ದಿದ್ದಾರೆ, ಏನು ತೆಗ್ದಿದ್ದಾರೆ. ಸೊ ನಾನು ಸಾರ್ಟ್ ಔಟ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಫೋಟೋಸೆಲ್ಲ ನಾನು ಜಂಬ್ಲಿಂಗ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಮಲ್ಟಿಪಲ್ ಫೋಟೋಸ್ ಮಲ್ಟಿಪಲ್ ಇವೆಂಟ್ ವೈಸ್ ನಾನು ಸಾರ್ಟ್ ಔಟ್ ಮಾಡಬೇಕು. ಇಮಿಡಿಯೇಟ್ಲಿ ನಂಗೆ ಸಿಗಬೇಕು, ಈ ಫೋಟೋ ಇಲ್ಲಿದೆ ಅಂದರೆ ನಂಗೆ ಸಿಗಬೇಕು. ಸೊ ಅದಕ್ಕೋಸ್ಕರ ನಾನು ಸಾರ್ಟಿಂಗ್ ಆ ಥರ ಮಾಡ್ತಾಯಿರ್ತೀನಿ. ಸೊ ಮತ್ತು ನೆಕ್ಸ್ಟ್ ಡೆವಲಪ್ ಮಾಡಲ್ ಬರುತ್ತೆ. ಸೊ ಡೆವಲಪ್ ಮಾಡಲ್ಗೋಸ್ಕರ ನಾವು ಇನ್ನೊಂದು ಸೀರೀಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಡೆವಲಪ್ ಮಾಡಲ್ ಬಗ್ಗೆ ಏನು ಮಾಡಬೇಕು, ಡೆವಲಪಲ್ಲಿ ಏನು ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಲೋಕಲ್ ಮತ್ತು ಗ್ಲೋಬಲ್ ಅಡ್ಜಸ್ಟ್ಮೆಂಟ್ನ ಎಲ್ಲ ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಇದಿಷ್ಟು ಅಡೋಬಿ ಲೈಟ್ರೂಮ್ ಕ್ಲಾಸಿಕ್ ಸಾಫ್ಟ್ವೇರಲ್ಲಿ ಲೈಬ್ರರಿ ಮಾಡೆಲ್ ಮತ್ತು ಇಂಪೋರ್ಟಿಂಗ್ ಮತ್ತು ಯಾವ ಥರ ನಾವು ಲೈಟ್ರೂಮ್ ಕ್ಯಾಟಲಾಗ್ನ ಸೆಟ್ ಮಾಡಬೇಕು ಮತ್ತು ಯಾವ ಥರ ಲೈಟ್ರೂಮ್ನ ಆಪ್ಟಿಮೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು, ಇಷ್ಟೆಲ್ಲ ಈ ವಿಡಿಯೋದಲ್ಲೇ ತಿಳ್ಕೊಂಡಿದ್ದೀವಿ. ಸೊ ಅದ್ರ ಜೊತೆಗೆ ಯಾವ ಥರ ಇಂಪೋರ್ಟ್ ಮಾಡಬೇಕು, ಯಾವ ಥರ ಫೋಟೋಸ್ನ ಆರ್ಗನೈಸ್ ಮಾಡಬೇಕು ಮತ್ತು ಫೋಟೋಸ್ನ ಯಾವ ಥರ ರೀನೇಮ್ ಮಾಡಬೇಕು ಮತ್ತು ಸಾರ್ಟ್ ಔಟ್ ಮಾಡಬೇಕು, ಅದರೆಲ್ಲದ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ರ ಜೊತೆಗೆ ಯಾವ ಥರ ಲೇಬಲ್ ಮಾಡಬೇಕು, ರೇಟಿಂಗ್ಸ್ ಮಾಡಬೇಕು ಮತ್ತು ಯಾವುದೇ ಥರ ಕಲರ್ ಲೇಬಲ್ ಮಾಡಬೇಕು, ಯಾವ ಥರ ಕೀವರ್ಡ್ಸ್ ಕೂಡ ಸೆಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿವರೆಗೂ ನಾವು ಜಸ್ಟ್ ತಿಳ್ಕೊಂಡಿರೋದು ಇಸ್ ಜಸ್ಟ್ 10% to 15% ಆಫ್ ದ ಅಡೋಬಿ ಲೈಟ್ರೂಮ್ ಕ್ಲಾಸಿಕ್. ಸೊ ಅದಕ್ಕೋಸ್ಕರ ಇನ್ನೂ ಮುಂದಿನ ವೀಡಿಯೋದಲ್ಲಿ ನಾನು ಯಾವ ಥರ ಡೆವಲಪ್ ಮಾಡಲಲ್ಲಿ ಯಾವ ಥರ ಕಲರ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ಲೋಕಲ್ ಅಡ್ಜಸ್ಟ್ಮೆಂಟು ಗ್ಲೋಬಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ಮಾಸ್ಕಿಂಗ್ ಎಲ್ಲ ಮಾಡಬೇಕು, ಯಾವ ಥರ ಕಲರ್ ವೀಲ್ಸ್ನ ಅಡ್ಜಸ್ಟ್ ಮಾಡಿದರೆ ಯಾವ ಥರ ಕಲರ್ ಅಚೀವ್ ಮಾಡ್ಬೋದು, ಯಾವ ಥರ ಪ್ರೀಸೆಟ್ಸ್ನ ನಾವು ಅಪ್ಲೈ ಮಾಡಬೇಕು, ಅದರೆಲ್ಲದ್ರ ಬಗ್ಗೆ ನಾವು ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.